ನಮಸ್ಕಾರ. ಇವತ್ತು ಮಾತುಕತೆ ವಿತ್ ಸ್ಕ್ಯಾಂಡಿಮ್ಯಾನಿಗೆ ಇನ್ನೊಂದು ಮುತ್ತು ಕೂಡಿ ಬಂದೈತಿ. ಸಪ್ತ ಸಾಗರದ ಆಚೆ ಎಲ್ಲೋ ಟೀಮ್ ರಕ್ಷಿತ್ ಶೆಟ್ಟಿ ಅಣ್ಣ, ರುಕ್ಮಿಣಿ ಅವರು ಮತ್ತು ಹೇಮಂತ್ ರಾವ್ ಸರ್ ಇವ್ರು ಬಂದಾರ ನಮ್ಮ ಪಾಡ್ಕಾಸ್ಟಿಗೆ ಇವತ್ತು. ನಾ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡ್ಬೇಕಾರೆ ನಾ ಅನ್ಕೊತಿದ್ದೆ, ನಾ ಒಂದು ದಿವ್ಸ ಮಾಡ್ತೇನೆ, ಒಂದು ದಿವ್ಸ ಕರೆಸ್ತೇನೆ, ಹಂಗೆ ಅಷ್ಟು ಚಲೋ ರೀತಿಯಲ್ಲೇ ನಡ್ಸ್ಕೊಂಡು ಹೋಗ್ತೇನೆ, ಟ್ರೈ ಮಾಡ್ತೇನೆ ನನ್ನ ಕೈಲೇ ಆದಷ್ಟು ಅಂತೇಳಿ. ಅದು ಬರತೈತಿ. ಇವತ್ತು ರಕ್ಷಿತ್ ಶೆಟ್ಟಿ ಸರ್ ಬಂದ್ರೆ ಸಪ್ತಸಾಗರದ ಆಚೆ ಎಲ್ಲೋ ಟೀಮ್ ಬಂತೆ. ಇವ್ರ ಬಗ್ಗೆ ಅಂತೂ ನಾವು ಹೇಳ್ಬೇಕಂತಂದ್ರೆ ಯಾರ್ಯಾರು ನೋಡಾತಿರಿ ಎಲ್ಲರೂ ಫ್ಯಾನ್ಸ್ ಅದಿರೋ ಅವ್ರದ್ದು. ಉಳಿದವರು ಕಂಡಂತೆ ಟೈಮ್ ಆತ, ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅನ್ನೋದಾತ, ಕಿರಿಕ್ ಪಾರ್ಟಿ ಆತ, ರಿಕ್ಕಿ ಆತ, ಸಿನಿಮಾ ಲಿಸ್ಟ್ ಅಂತೂ ಜಗ್ ಅದಾವ, ಅವ್ರದ್ದು ಫ್ಯಾನ್ಸ್ ಇದ್ದೇ ಇರ್ತೇವೆ ನಾವೆಲ್ಲರೂ. ಇವ್ರಿಂತ್ರ ನಾ ಉಳಿದವರು ಕಂಡಂತೆ ಸಿನಿಮಾಲಿಂತ್ರನ ನಾ ಕನ್ನಡ ಸಿನಿಮಾಗೆ ಎಕ್ಸ್ಪೋಸ್ ಆಗಿದ್ದೆ. ಅದಕ್ಕಂದ್ರೆ ನಾನು ತುಳು ಮನ್ಯಾಗ ಮಾತಾಡಿ, ನನ್ನ ಸಮ್ಮರ್ ವೆಕೇಷನ್ ಎಲ್ಲ ಮಹಾರಾಷ್ಟ್ರದಾಗ ಆಕೈತೆ. ಅದಕ್ಕೆ ನಮ್ಮ ಮ್ಯಾಟ್ರನಲ್ ಫ್ಯಾಮಿಲಿ ಅಲ್ಲಿತ್ತು. ಸೊ ಕನ್ನಡ ಸಿನಿಮಾ ಎಕ್ಸ್ಪೋಜರ್ ಇರಲಿಲ್ಲ. ಉಳಿದವರು ಕಂಡಂತೆ ಅಲ್ಲಿಂತ ನಾ ಏನು ಕನ್ನಡ ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದಲ್ಲ. ಆಲ್ ಥ್ಯಾಂಕ್ಸ್ ಟು ದಿಸ್ ಮ್ಯಾನ್ ರಕ್ಷಿತ್ ಶೆಟ್ಟಿ. ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್. ವರ್ಡ್ಸ್ ಇಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದಕ್ಕೆ ನಂಗೆ ಯಾವಾಗಲೂ ವರ್ಡ್ಸ್ ಇರೋಂಗಿಲ್ಲ ಇಂಥ ಮೂಮೆಂಟ್ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಬಟ್ ಇದು ಪಾಸಿಬಲ್ ಆಗೈತಿ. ಇವತ್ತು ಅವ್ರ ಜೊತೆ ಕುಂತು ಮಾತಾಡೇವಿ, ಒಂದು ಮಸ್ತ್ ಎಪಿಸೋಡ್ ಶೂಟ್ ಮಾಡೇವಿ. ಸಿನಿಮಾ ಮಾಸ್ಟರ್ ಕ್ಲಾಸ್ ಅಂತ ಹೇಳ್ಬೋದು ಇದನ್ನೇ. ಅದಕ್ಕೆ ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ ಇಷ್ಟು ಡೆಪ್ತಂಗೆ ಒಂದು ಡಿಫ್ರೆಂಟ್ ಆಸ್ಪೆಕ್ಟ್ ಅದ್ರ ಸಿನಿಮಾ ಮೇಕಿಂಗ್ ಬಿಸ್ನೆಸ್ ಆತ ಎಲ್ಲದ್ರ ಬಗ್ಗೆ ಮಾತಾಡೇವಿ. ಯಾರ್ಯಾರು ಹೊಸ ವ್ಯೂವರ್ಸ್ ಅದಿರಿ, ಒಂದು ಹೇಳೋಕೆ ಇಷ್ಟಪಡ್ತೀನಿ, ಇದೊಂದು ಇಂಟರ್ವ್ಯೂ ಅಲ್ಲ, ಪಾಡ್ಕಾಸ್ಟ್. ಇದ್ರಾಗ ನಮ್ದು ಕಾನ್ಸೆಪ್ಟ್ ಹೆಂಗೈತೆ ಅಂತಂದ್ರೆ, ನಾವು ಸ್ಕ್ರಿಪ್ಟೆಡ್ ಕ್ವಶನ್ಸ್ ಇರೋಂಗಿಲ್ಲ. ನಮ್ದು ಒಂದು ಫ್ರೆಂಡ್ಲಿ ಕಾನ್ವರ್ಸೇಷನ್ ಇರ್ತೈತಿ. ಕಾನ್ವರ್ಸೇಷನ್ ಹೆಂಗೆ ಬಿಲ್ಡ್ ಹಾಕೊಂತೋಕೈತೆ, ಒಂದು ನ್ಯಾಚುರಲಿ ಒಂದು ಕಾನ್ವರ್ಸೇಷನ್ ಬಿಲ್ಡ್ ಆಗಿ ಒಂದು ಪರ್ಸ್ನಲ್ ಇರಬೇಕಂತ ಅನ್ನಿಸಿ ಅದ್ರ ಪ್ರಕಾರ ಮಾತಾಡ್ಕೊತ ಹೋಗ್ತೀವಿ. ಸೊ ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೆಲ್ಲ ಆಗೋದು ಎದಕ್ಕೆ ಪಾಸಿಬಲ್ ಆತಂತಂದರೆ, ಇಲ್ಲಿ ಆಡಿಯೋಗ್ರಾಫ್ ಸ್ಟುಡಿಯೋಸ್ HSR ಲೇಔಟ್ ಬ್ಯಾಂಗ್ಳೂರ್. ನಮ್ದು ಆಫ್ ಲೇಟ್ ನಾವು ಇಲ್ಲೇ ಶೂಟ್ ಮಾಡತ್ತೀವಿ ಬೆಂಗ್ಳೂರ್ದಾಗ. ಇಂಥ ಸ್ಪೇಸ್, ಇಷ್ಟು ವೈಬ್ ಇದ್ದಿದ್ದ ಪ್ಲೇಸ್, ಇಷ್ಟು ಪಾಸಿಟಿವ್ ಇದ್ದಿದ್ದ ಪ್ಲೇಸ್ ನಾ ಭಾಳ ರೇರಂಗೆ ನೋಡಿದ್ದೆ. ಸೊ ಥ್ಯಾಂಕ್ ಯು ಆಡಿಯೋಗ್ರಾಫ್ಟ್. ಇನ್ನೊಂದು ಏನಾದ್ರು ಮ್ಯೂಸಿಕ್ ಪ್ರೊಡಕ್ಷನ್ ನೀಡ್ಸಿತ್ತು, ಮಿಕ್ಸಿಂಗ್ ಮಾಸ್ಟರಿಂಗ್ ನೀಡ್ಸಿತ್ತು, ಇಲ್ಲಿ ಬರ್ರಿ. ಕ್ರಿಯೇಟಿವಿಟಿ ಪೀಕ್ ಆಕೈತಿಲ್ಲ, ಪಕ್ಕ ಹೇಳ್ತೇನೆ, ನಾ ಬರೆದು ಕೊಡ್ತೀನಿ. ಆ್ಯಂಡ್ ಯಾರ್ಯಾರು ನಮಗೆ ಆಡಿಯೋ ಪ್ಲ್ಯಾಟ್ಫಾರ್ಮ್ದಾಗ ಕೇಳತ್ತೀರಿ ಅಲ್ಲಿ ರೇಟಿಂಗ್ ಕೊಡೋದು ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಯೂಟ್ಯೂಬ್ದಾಗ ಬಂದಿರಂತಂದ್ರೆ ಕುಂತು ಆರಾಮಾಗಿ ನೋಡ್ರಿ. ಒಂದು ಪೀಸ್ಫುಲ್ ಕಾನ್ವರ್ಸೇಷನ್ ಐತಿ. ಅವ್ರದ್ದು ಪೋಸ್ಟರ್ಸ್ ಆಗಲಿ, ಅವ್ರದ್ದು ಟೀಸರ್, ಅವ್ರದ್ದು ಹಾಡು ಎಲ್ಲ ಹೆಂಗೆ ಪೀಸ್ಫುಲ್ ಐತಲ್ಲ, ಈ ಕಾನ್ವರ್ಸೇಷನ್ ಅಷ್ಟು ಪೀಸ್ಫುಲ್ ಐತಿ. ಮಜಾನೂ ಮಾಡೇವಿ, ಮಷ್ಕಿರಿನೂ ಐತಿ. ಆ್ಯಂಡ್ ಒಂದು ಬಿಗ್ ಮೂಮೆಂಟ್ ನನಗಿದೆ. ಯಾರು ನನಗೆ ಮೊದಲಿಂದ ಸಬ್ಸ್ಕ್ರೈಬ್ ಇಲ್ಲ, ನಂಗೆ ಯಾರು ಫಸ್ಟ್ ಟೈಮ್ ನೋಡತ್ತೀರಿ, ನನ್ನ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವು ಒಂದು ಹುಬ್ಬಳ್ಳಿ ಊರಿಂತ ಬಂದವ. ಅಲ್ಲಿಂದ ನಾನು ಒಂದು ಪಾಡ್ಕಾಸ್ಟ್ ಮಾಡ್ಬೇಕಂತ ಕನಸು ಕಟ್ಕೊಂಡು ಇಷ್ಟೆಲ್ಲ ಎಪಿಸೋಡ್ಸ್ ಮಾಡ್ಕೊಂಡು ಬಂದೇವಿ. ಸೊ ನೋಡಿರಿ, ಏನು ನಮ್ಮದು ನಾವು ಕಲ್ಕೊತ ಬರತ್ತೀವಿ, ನಾವು ಕಲಿಯೋರೆ. ಯಾಕಂದ್ರೆ ಕಲ್ತು ಕುಂತವಂತೂ ಯಾರೂ ಮನುಷ್ಯ ಇರೋಂಗಿಲ್ಲ. ನೋಡಿರಿ, ಅಪ್ರಿಷಿಯೇಟ್ ಮಾಡಿರಿ. ಕಾನ್ವರ್ಸೇಷನ್ ಅಂತೂ ಭಾರಿ ಐತಿ, ಭಾಳ ಮಜಾ ಬರ್ತೈತೆ ನಿಮಗೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಟ್ರೊಡಕ್ಷನ್ ಇಷ್ಟು ಯಾಕೆ ಲೆಂದ್ ಇತ್ತು ಅಂತಂದ್ರೆ ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋದಿತ್ತು. ಆ್ಯಂಡ್ ಇಟ್ ಈಸ್ ಅನ್ ಎಮೋಷ್ನಲ್ ಮೂಮೆಂಟ್ ಫಾರ್ ಮೀ. ಇನ್ನೂ ಜಾಸ್ತಿ ಹೇಳಲಾರ್ದೆ ಇಂಥ ಲೆಜೆಂಡರಿ ಇಂಟ್ರೋಗೆ ಒಂದು ಲೆಜೆಂಡರಿ ಇಂಟ್ರೋ ಸಾಂಗು ಬರಬೇಕು, ವಿಚ್ ಇಸ್ ಸಂಗ್ ಬೈ MC ಬಿಜ್ಜು. ಕಮಿಂಗ್ ಇನ್ 3, 2, 1. ಮಾತು ಕತೆ ಸ್ಕ್ಯಾಂಡಿ ಜೊತೆ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ಲೈಫ್ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ತಲೆ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಮಾತುಗಳೇ ಆಗ್ಲಿ, ಆಟಗಳೇ ಆಗ್ಲಿ, ಎಲ್ಲ 1 hour ಮ್ಯಾಲ 15 ಸೆಕೆಂಡ್ಗೆ ನಿಂದ ಆಗೋದಪ್ಪ ಅಂದ್ರೆ ನಿನಗಲ್ಲ. ಸುಮ್ಮನೆ ಹೋಗ್ಲೇ ಸ್ಕ್ಯಾಂಡಿಮ್ಯಾನ್ ಜೊತೆಗಿನ ಮಾತುಕತೆ. ನಿಮ್ಮ ನನಗೂ ಇದು ಚೋಕಿರುತ್ತೆ. ಸ್ಕ್ಯಾಂಡಿ ಕಪಡಗಳೆಲ್ಲ ಇಲ್ಲಿ ಮರೆತೋಗುತ್ತೆ. ಸ್ಕ್ಯಾಂಡಿ ಬ್ಯಾನಿ ಇದ್ರೆ ನಿಂಗೆ ಕರೆಗೋಗುತ್ತೆ. ಶುರು ಆಗ್ಬಿಟ್ಟಿದ್ಯಾ? ಹೌದಾ, ಗೊತ್ತಿರಲಿಲ್ಲ ನನಗೆ. ಒಂದು ಸ್ವಲ್ಪ ಸೈಲೆಂಟ್ ಆಗಿ ಎಲ್ಲ ಸೈಲೆಂಟ್ ಆಗ್ತಲ್ಲ, ಅವಾಗ ನಾವು ಮಾತಾಡ್ತಾನೆ ಇದೀವಿ ಅಂತ. ಶುರುವಾಗಿ ಒಂದು 5-10 ನಿಮಿಷ ಆಯ್ತು. ಹೌದಾ? ಫಿಲಮ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ವಿ, ಅದನ್ನು ಎಡಿಟ್ ಮಾಡಿ ಸ್ಪಾಯ್ಲರ್ಸ್ ಅಂತ ಹೌದು, ರಿಲೀಸ್ ಆದ್ಮೇಲೆ ಹಾಕ್ಬೋದು ಅಷ್ಟು ಪಾರ್ಟ್. ಸೂಪರ್. ಹೇಗಿದ್ದೀರಾ ಎಲ್ಲರೂ? ಸೂಪರ್. ಅವರಿಬ್ರು ತುಂಬಾ ಸೂಪರ್ ಆಗಿದ್ದಾರೆ. ನೀವಿಲ್ವಾ? ನನಗೆ ರಿಲೀಸ್ ಇದೆ ಅಲ್ಲ, ಸ್ವಲ್ಪ ಟೆನ್ಷನ್ ಅಲ್ಲಿ. ರಾತ್ರಿ ಮಲ್ಗೋದು 2 ಗಂಟೆಗೆ, ಬೆಳಿಗ್ಗೆ 4 ಗಂಟೆಗೆ ಹೇಳ್ತಾರೆ. ಸ್ಟೋರಿ ಆಫ್ ಎವ್ರಿ ಮೂವಿ ರಿಲೀಸಾ? ಎವ್ರಿ ಮೂವಿ ಅದು ತುಂಬಾ ಅಂದ್ರೆ ಈ ಫಿಲಮ್ ಮಾತ್ರ ಮಾಡಲ್ಲ ನಾನು.
ಒಂದು ರಿಲೀಸ್ಗಿಂತ ಮುಂಚೆ ಪೂರ್ತಿ ರಿಲ್ಯಾಕ್ಸ್ಡ್ ಆಗಿರ್ತೀವಿ ಅಂತೆಲ್ಲ ಶುರುವಾಗಿ ಮಾಡ್ತೀವಿ, ಅಲ್ಲಿಗೆ ಬರುತ್ತೆ ಅದು ಫೈನಲಿ. ರಿಲೀಸ್ಗಿಂತ ಒಂದು ತಿಂಗಳು ಮುಂಚೆನೇ ಔಟ್ಪುಟ್ ತೆಗೆದು ನಾನು ಕಂಪ್ಲೀಟ್ ಪ್ರಮೋಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತೆಲ್ಲ. ಹೌದು, ಲಾಸ್ಟ್ 12 ಸಿನಿಮಾಯಿಂದ ನಡೀತಾನೆ ಇದೆ, ಬಟ್ ಯಾವತ್ತೂ ಆಗಿಲ್ಲ. ಲಾಸ್ಟ್ ಏನಂತಂದರೆ ನಾಡಿದ್ದು ಫ್ರೈಡೇ ರಿಲೀಸ್ ಅಂತಂದರೆ ಟ್ಯೂಸ್ಡೇ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲೋಡ್ ಮಾಡೋಕ್ಕೆ. ನಾವು ಅಟ್ಲೀಸ್ಟ್ ಒಂದು ಸಂಡೇ ಒಳಗಡೆ ಅಪ್ಲೋಡ್ ಮಾಡಿಬಿಡೋಣ ಅಂತ ಆಗಿರುತ್ತೆ. ಕೊನೆ ಮೂಮೆಂಟಿಗೆ ಲಾಸ್ಟ್ ಟ್ಯೂಸ್ಡೇನೇ ಅಪ್ಲೋಡ್ ಆಗೋದು ಅದು. ಆ್ಯಂಡ್ ಅವತ್ತು ಆ್ಯಕ್ಚುಲಿ ವಾರದಲ್ಲಿ ಒಂದು ಎಕ್ಸ್ಟ್ರಾ ದಿನ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೆಲ್ಲ ಫೀಲಿಂಗ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ಟೈಮ್ ಕರೆಕ್ಟ್ ಆಗಿರ್ಬೇಕೈತೆ. 8 ದಿನ ಒಂದು ವಾರದಾಗಿದ್ರೆ ಆರಾಮಿರ್ತೈತೆ. ಯಾವಾಗಲೂ ಅಲ್ಲ. ನೀವು ಯಾವ ಭಾಷೆ ಮಾತಾಡ್ತೀರಿ? ಯಾವ ಕನ್ನಡ? ನಾನು ನಾರ್ತ್ ಕರ್ನಾಟಕದಾಗ ಬೆಳೆದಿದ್ದೆ. ಓ, ಸೊ ನಾರ್ತ್ ಕರ್ನಾಟಕ ಆಕ್ಸೆಂಟ್ ಐತಿ. ಮನೆ ತುಳು ಮಾತಾಡ್ತೇವೆ. ಓಕೆ ಓಕೆ. ಹುಟ್ಟಿದ ಕರಾಡ್ ಮಹಾರಾಷ್ಟ್ರ ಮತ್ತು ಎಲ್ಲನೂ ಸುತ್ಕೊಂಡು ಹೋಗಿದ್ದೀರಿ. ಪ್ಯಾನ್ ಇಂಡಿಯಾ ಸ್ಟಾರ್. Nice. ಸೊ ಪ್ರೆಷರ್ ಬಗ್ಗೆ ಹೇಳತ್ತಿದ್ರಿ ಪ್ರಮೋಷನ್ ಟೈಮ್. ಸೊ ರಾಜ್ ಶೆಟ್ಟಿ ಅವ್ರ ಎಪಿಸೋಡ್ ಬಂದಾಗ ಅದೇ ಮಾತಾಡತ್ತಿದ್ವಿ. ಬಿಕಾಸ್ ಸಿನಿಮಾ ಮೇಕಿಂಗ್ ಒಂದು ಪ್ರೊಸೆಸ್ ಅಂತಂದರೆ ಅದರದ್ದು ಪ್ರಮೋಷನ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಅದು ಬೇರೆ ಬಾಲ್ ಗೇಮ್ ಆಕೈತೆ. ಅದಕ್ಕಂದ್ರೆ ಇವ್ರು ಆ್ಯಕ್ಟರ್ ಅದಾರೆ, ಅವ್ರ ಕೆಲಸ ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಕೆಲಸ ಮಾಡ್ತೀನಿ, ಆ್ಯಕ್ಟ್ರೆಸ್ ಅದೇ ರೀ ನೀವು ಡೈರೆಕ್ಟ್ ಪಿಕ್ಚರ್ ಮಾಡ್ತೀರಿ. ಬಟ್ ಪ್ರಮೋಷನ್ ಅಂತ ಬಂದಾಗ ಇಟ್ ಇಸ್ ನಾಟ್ ಎವ್ರಿಬಡೀಸ್ ಬಾಲ್ ಗೇಮ್. ಅದು ಏನು ಮಾಡ್ಬೇಕು, ಹೆಂಗೆ ಮಾಡ್ಬೇಕು, ಬಿಕಾಸ್ ಮಾರ್ಕೆಟಿಂಗ್ ಟ್ರೆಂಡ್ಸ್ ಚೇಂಜ್ ಆಗ್ತಿರ್ತೈತಿ. ಈಗ ನೀವು ಇಂಡಸ್ಟ್ರಿದಾಗ ಇಷ್ಟು ವರ್ಷದಿಂದ ಇದೀರಿ, ಈಗ ಸಿಂಪಲಾಗಿ ಒಂದು ಲವ್ ಸ್ಟೋರಿ ಹೆಂಗೆ ಪ್ರಮೋಷನ್ ಆಕೈತೆ ಅದು ಈಗ ಮಾಡೋಕ್ಕಾಗಂಗಿಲ್ಲ. ಸೊ ಹೌ ಚಾಲೆಂಜಿಂಗ್ ಈಸ್ ಇಟ್? ಬಿಕಾಸ್ ಒಂದೊಂದು ಫಿಲ್ಮ್ 2 years ತೊಗೊತೈತಿ. ಸರ್ಟನ್ ಸಿನಿಮಾಸ್ 2 ವರ್ಷ ತೊಗೊಂಡು ಅದಾದಮೇಲೆ ಅವಾಗ ಏನೋ ಪ್ಲ್ಯಾನ್ ಮಾಡಿ ನಾವು ಪ್ರಮೋಷನ್ ಮಾಡಬೇಕಂದ್ರೆ 2 years ಆದಮೇಲೆ ಏನೋ ಬೇರೆದಾಗಿರ್ತೈತಿ. ಬಿಕಾಸ್ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಿಮಿಷಕ್ಕೆ ಚೇಂಜ್ ಆಗ್ತೈತಿ. ಸೊ ಅದೆಷ್ಟು ಚಾಲೆಂಜಿಂಗ್ ಆಕೈತಿ ಬಿಕಾಸ್ ನೀವು ಪ್ರೊಡ್ಯೂಸರ್ ಅದೀರಿ. ಸೊ ಅಂದರೆ ನಾನು ಟು ಬಿ ಫ್ರ್ಯಾಂಕ್ ಯಾವ ಸಿನಿಮಾದಲ್ಲೂ ಹಿಂಗೆ ಪ್ರಮೋಷನ್ ಮಾಡಬೇಕು ಅಂತ ಯಾವತ್ತೂ ಪ್ಲ್ಯಾನ್ ಮಾಡಿರೋದಲ್ಲ. ಐ ಮೀನ್ ನೀವು ಹೇಳ್ದಂಗೆ ಐ ಥಿಂಕ್ ಸಿಂಪಲ್ ಒಂದು ಸ್ಟೋರಿ ಏನೋ ನಾವು ನಮಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಕಾಸಿರಲಿಲ್ಲ. ಸೊ ನೀವು ಒಂದು ಟ್ರೈಲರ್ ಮಾಡಿಬಿಟ್ಟು ಅದನ್ನು ರಿಲೀಸ್ ಮಾಡಿದ್ರು ಆ್ಯಂಡ್ ಟ್ರೈಲರ್ ಬಿಕಮ್ ಹಿಟ್. ಅದೇ ಸಾಕಿತ್ತು ಆ ಪ್ರಮೋಷನ್ ಆ ಸಿನಿಮಾಗೆ. ಉಳಿದವರು ಕಂಡಂತೆ ಮಾಡ್ಬೇಕಾದ್ರೂ ಅಷ್ಟೇ, ಬರೀ ಒಂದು ಟ್ರೈಲರ್ ಅದ್ಭುತವಾಗಿರುತ್ತೆ ಅಂತ ನನಗೆ ಗೊತ್ತು. ಆಮೇಲೆ 1-2 ಸಾಂಗ್ಸ್ ಅದ್ಭುತವಾಗಿರುತ್ತೆ, ಅದರದ್ದು ವೀಡಿಯೋ ಎಲ್ಲ ಬಿಟ್ಟಾಗ ಒಂದಿಷ್ಟು ಪ್ರಮೋಷನ್ ಆಗುತ್ತೆ. ಆ ಟೈಮ್ಗೆ ಅದು ಅಷ್ಟೇ ಸಾಕಿತ್ತು. ಆಮೇಲೆ ಒಂದು ಬೇಸಿಕ್ ಪ್ರಮೋಷನ್ಸ್ ನಾವೇನು ನಾರ್ಮಲ್ ಆಗಿ ವಾಲ್ ಪೋಸ್ಟರ್ ಅದೆಲ್ಲ ಮಾಡ್ತೀವಿ, ಅದೆಲ್ಲ ಮಾಡ್ತಾಯಿದ್ವಿ. ಕಿರಿಕ್ ಪಾರ್ಟಿ ನಾವು ಬಂದಾಗ ಆವಾಗಲೂ ಅಷ್ಟೇ ಅಂದರೆ ಐ ಥಿಂಕ್ ಕಂಟೆಂಟ್ ಶುಡ್ ಸ್ಪೀಕ್. ನೀವು ಒಂದು ಸಿನಿಮಾದು ಏನೇ ಕಂಟೆಂಟ್ ಹೊರಗೆ ಬಂದರೂ ಜನರಿಗೆ ಇಷ್ಟ ಆಗಬೇಕು. ಇದು ಓಕೆ ಅಂತ ನಿಮಗೆ ಮನಸ್ಸಿಗೆ ಒಂದು ಸಲ ಬಂದ್ರೂ ನೀವು ಥಿಯೇಟ್ರಿಗೆ ಫ್ರೈಡೇ ಹೋಗೋರು ಮೋಸ್ಟ್ಲಿ ಸ್ಯಾಟರ್ಡೇ ಹೋಗೋ ಥರ ಆಗ್ಬೋದು ಅಥವಾ ಸಂಡೇ ಹೋಗೋ ಥರ ಆಗ್ಬೋದು. ಸೊ ಇಫ್ ಎವ್ರಿ ಕಂಟೆಂಟ್ ವಿಚ್ ಕಮ್ಸ್ ಔಟ್ ಈಸ್ ಗುಡ್ ಆ್ಯಂಡ್ ಪೀಪಲ್ ಆರ್ ಲೈಕಿಂಗ್ ಇಟ್, ದೆನ್ ಎಲ್ಲರೂ ಫ್ರೈಡೇಗೆ ಹೋಗಿ ಸಿನಿಮಾ ನೋಡಬೇಕು ಅಂತ ಒಂದು ಕುತೂಹಲ ತರಬೇಕು. ಅವ್ರಿಗೆ ಫ್ರೈಡೇ ನೋಡೋಕ್ಕಾಗುತ್ತೋ ಇಲ್ಲೋ ಸೆಕೆಂಡ್ರಿ, ಬಟ್ ಫ್ರೈಡೇ ನೋಡಬೇಕು ಅನ್ನೋ ಒಂದು ಒಳಗಡೆ ಆ ಭಾವನೆ ಅವ್ರಿಗೆ ಬರಬೇಕಷ್ಟೇ. ಸೊ ಆ ಟೈಮಲ್ಲೂ ಹೆಂಗೆ ಅಂತಂದರೆ ಏನೇ ಒಂದು ಪೋಸ್ಟ್ರ್ ಬಿಟ್ರು ಆ ಪೋಸ್ಟ್ರ್ ಜನರಿಗೆ ಇಷ್ಟ ಆಗಬೇಕು, ಅದು ವೈರಲ್ ಆಗಬೇಕು ಅನ್ನೋದು ಐಡಿಯಾ. ಬಟ್ ಅದರ ನಂತರ ಇವಾಗ ಚಾರ್ಲಿಗೆಲ್ಲ ಅದು ಕಿರಣ್ ರಾಜ್ ಡೈರೆಕ್ಟ್ರು. ಸೊ ಅವರದ್ದೇ ಒಂದು PR ಇದಿದೆ. ಸೊ ಒಂದು 100 ಥರದ ಬೇರೆ ಥರದ ಪ್ರಮೋಷನ್ಸ್ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ರು. ಆ್ಯಂಡ್ ಅದನ್ನಂತ ತಲೆಗೂ ಹೋಗಲ್ಲ ಆ ಥರ ಎಲ್ಲ ಪ್ರಮೋಷನ್ಸ್ ಮಾಡ್ಬೋದಾ ಅಂತ. ಐ ಥಿಂಕ್ ಅಗೇನ್ ನಮ್ಮದು ನಾವು ಸಿನಿಮಾ ಮಾಡಬೇಕಾದ್ರೆ ನಾವು ಅನ್ಕೋತೀವಿ ದಟ್ ಸಿನಿಮಾ ಟೇಕ್ಸ್ ವಾಟ್ ಇಟ್ ವಾಂಟ್ಸ್ ಅಂತ. ಐ ಥಿಂಕ್ ಪ್ರಮೋಷನ್ಸು ಅಷ್ಟೇ ನನ್ನ ಪ್ರಕಾರ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಈ ಸಿನಿಮಾದು ಪ್ರಮೋಷನ್ಸ್ ನಾವು ಎಷ್ಟೇ ಇನ್ವಾಲ್ವ್ ಆದ್ರೂ ಐ ಥಿಂಕ್ ಹೇಮಂತ್ಗೆ ಎಷ್ಟು ಕ್ಲಾರಿಟಿ ಇರುತ್ತಲ್ವ ನನ್ನ ಸಿನಿಮಾ ಜನರಿಗೆ ರೀಚ್ ಆಗೋಕ್ಕೆ ನಾನೇನು ಮಾಡಬೇಕು ಅನ್ನೋದು. ಐ ಬಿಲೀವ್ ಇನ್ ದ್ಯಾಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್. ಬಿಕಾಸ್ ಇವಾಗ ನಾವು ಸಿನಿಮಾದಲ್ಲಿ ನಾವು ಆ್ಯಕ್ಟ್ ಮಾಡಿರ್ಬೋದು ಅಥವಾ ಪ್ರೊಡ್ಯೂಸ್ ಮಾಡಿರ್ಬೋದು, ಬಟ್ ಅವರಿಗಿರೋ ಕ್ಲಾರಿಟಿ, ಅವರು ಹೆಂಗೆ ಟ್ರಾವೆಲ್ ಮಾಡ್ತಾರೆ ಆ ಸಿನಿಮಾದ ಜೊತೆಗೆ, ಆ ಥರ ನಾನು ಟ್ರಾವೆಲ್ ಮಾಡೋಕ್ಕಾಗಲ್ಲ, ರುಕ್ಮಿಣಿ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಅವ್ರ ಜೊತೆಗೆ ಟ್ರಾವೆಲ್ ಮಾಡಬೇಕು. ಹಿ ವಿಲ್ ಟೇಕ್ ದ ಲೀಡ್ ಬಿಕಾಸ್ ಹಿ ಹ್ಯಾಸ್ ವಾಚ್ ದ ಹೋಲ್ ಫಿಲ್ಮ್ ಒನ್ಸ್ ಈವನ್ ಬಿಫೋರ್ ವಿ ಗೋ ಟು ಸೆಟ್. ಆ್ಯಂಡ್ ಅದನ್ನು ಅವರು ತೆರೆ ಮೇಲೆ ತರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಮಾನಿಟರ್ ನೋಡ್ತಾ ಆಗಲಿ ಅಥವಾ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ಆಗಲಿ. ಸೊ ನೋಡ್ತಾ ಅವರಿಗೆ ಅವ್ರು ಏನು ಕನ್ಸ್ಕೊಂಡಿದ್ರು ಅದನ್ನು ಹೀಸ್ ಗೆಟಿಂಗ್ ಇಟ್ ಔಟ್. ಸೊ ಆ ಒಂದು ನನ್ನ ಬಿಲೀಫ್ ಏನಂತಂದರೆ, ನೀವು ಆ ಮೋಡಲ್ಲಿ ಇರಬೇಕಾದ್ರೆ ಯುವರ್ ಇಂಟ್ಯೂಷನ್ ವರ್ಕ್ಸ್ ದ ಬೆಸ್ಟ್ ಫಾರ್ ದ್ಯಾಟ್ ಫಿಲ್ಮ್. ಬಿಕಾಸ್ ಯು ಹ್ಯಾವ್ ಇನ್ವೆಸ್ಟೆಡ್ ಯುವರ್ ಸೆಲ್ಫ್ 100% ಇನ್ ಟು ದ್ಯಾಟ್ ಫಿಲ್ಮ್. ದ್ಯಾಟ್ 100% ನಾನು ಆ್ಯಕ್ಟ್ರಾಗಿ ಆಗ್ಬೋದು, ಬಟ್ ಆ್ಯಸ್ ಅ ಫಿಲ್ಮ್
ಅವನ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಅಲ್ವಾ. ಸೊ ಐ ನಾರ್ಮಲಿ ಬಿಲೀವ್ ಇನ್ ದ್ಯಾಟ್ ಹಿಸ್ ಇಂಟ್ಯೂಷನ್. ಅವನೇನು ಹೇಳ್ತಾನೆ ನಾನು ಅದನ್ನು ಮಾಡ್ತೀನಿ. ಬಟ್ ನನಗೇನಾದ್ರು ಐಡಿಯಾಸ್ ಬಂದು ನಾನು ಹೇಳ್ಬೋದು ಬಿಟ್ಟರೆ, ಬಟ್ ವಾಟ್ ಹಿಸ್ ಫಿಲ್ಮ್ ವಾಂಟ್ಸ್, ವೇರ್ ದ ಫಿಲ್ಮ್ ವಾಂಟ್ಸ್ ಟು ಟ್ರಾವೆಲ್ ಅನ್ನೋದಿದೆಯಲ್ಲ, ದ್ಯಾಟ್ ಶುಡ್ ಕಮ್ ಫ್ರಮ್ ಹಿಮ್ ಅನ್ನೋದು ಐಡಿಯಾ. ಆ್ಯಂಡ್ ಹೇಮಂತ್ ಸ್ವಲ್ಪ ನಮ್ಮ ಥರ ಅಂದರೆ ಕಿರಣ್ ರಾಜ್ ಇಸ್ ವೆರಿ ಅಂದರೆ ಅವ್ನ ಪ್ರಮೋಷನ್ಸ್ ಅಂತಂದರೆ ಎಲ್ಲ 100 ಥರ ಯೋಚನೆ ಮಾಡ್ತಾನೆ, ಬಿಕಾಸ್ ಹೀಸ್ ಮೈಂಡ್ ವರ್ಕ್ಸ್ ಲೈಕ್ ದ್ಯಾಟ್. ವೆರ್ ಐ ಥಿಂಕ್ ಹೇಮಂತ್ ಗೋಸ್ ವೆರಿ ಲೋ ಆನ್ ದ್ಯಾಟ್, ಬಿಕಾಸ್ ಹಿ ನೋಸ್ ಅಂದರೆ ಒಮ್ಮೆ ಸಿನಿಮಾ ಥಿಯೇಟ್ರಿಗೆ ಬಂದ ಮೇಲೆ ಅಂದರೆ ಒಂದು ವರ್ಡ್ ಆಫ್ ಮೌತ್ ಹಾಗೆ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ದ ಫಿಲ್ಮ್ ವಿಲ್ ಟ್ರಾವೆಲ್. ದ ಫಿಲ್ಮ್ ಹ್ಯಾಸ್ ದ ಪೊಟೆನ್ಷಿಯಲ್ ದಟ್ ಇಟ್ ಹ್ಯಾಸ್ ಟು ಟ್ರಾವೆಲ್. ಸಮ್ಟೈಮ್ಸ್ ಅಟ್ಲೀಸ್ಟ್ ಉಳಿದವರ ಕಣ್ಣಂತೆಲ್ಲ ಮಾಡಬೇಕಾದ್ರೆ ಅಂದರೆ ವೈ ಡಿಂಟ್ ದ ಫಿಲ್ಮ್ ಟ್ರಾವೆಲ್ ಅಂತ ನೀವು ಅಂದರೆ ಇಟ್ ಟ್ರಾವೆಲ್ ಇನ್ ಅ ಡಿಫರೆಂಟ್ ವೇ, ನಾಟ್ ಇನ್ ದ ಬಾಕ್ಸ್ ಆಫೀಸ್. ಬಟ್ today probably we have a better platform where if the film has the potential, then it will travel in the theaters also. So ನಾನು ಜಾಸ್ತಿ ಪ್ರಮೋಷನ್ಸ್ ಬಗ್ಗೆ ಆ್ಯಕ್ಚುಲಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲ್ಲ. ಅಂದರೆ ಡೈರೆಕ್ಟ್ರಿಗೆ ಏನು ಅನಿಸುತ್ತೆ ಅದನ್ನು ಮಾಡ್ತಾ ಹೋಗ್ತೀವಿ ಅಷ್ಟೇ. ಅಂದರೆ ಸಿ ದ ಥಿಂಗ್ ಈಸ್ ಮೈ ಬಿಲೀಫ್. ನಾನು ಗೋಧಿವಣ್ಣ ಮಾಡ್ಬೇಕಾದ್ರೂ ಐ ವಾಸ್ ವೆರಿ ಕ್ಲಿಯರ್. ನನ್ನ ಪ್ರಮೋಷನಲ್ ಐಡಿಯಾ ಇದ್ದಿದ್ದು ಪ್ರತಿ ಹಂತದಲ್ಲೂ ಆಡಿಯನ್ಸ್ಗೆ ಇದು ಒಬ್ಬೊಬ್ಬರಾಗಿ ನಾವು ಟಿಕೆಟ್ ಸೆಲ್ ಮಾಡೋಕ್ಕೆ ಶುರು ಮಾಡಬೇಕು ಫ್ರಮ್ ದ ಡೇ ಆಫ್ ಅನೌನ್ಸ್ಮೆಂಟ್ ಆಫ್ ದ ಫಿಲ್ಮ್. ಅವಾಗಲಿಂದಾನೇ ವಿ ಆರ್ ಸೆಲ್ಲಿಂಗ್ ಟಿಕೆಟ್ಸ್. ಅಂದರೆ ಇನ್ ದ ಸೆನ್ಸ್ ಇಮಿಡಿಯೇಟ್ಲಿ ಈ ಸಿನಿಮಾ ನೋಡ್ತೀನಿ ಅಂತ ನಿರ್ಧಾರ ಯಾರು ತೊಗೊಳ್ಳದೇ ಇರ್ಬೋದು, ನೋಡಬೇಕು ಈ ಸಿನಿಮಾ ಇದೆ ಅಂತ ಅಟ್ಲೀಸ್ಟ್ ಗೊತ್ತಾಗಬೇಕು. ಸೊ ದಟ್ ಕ್ಯಾನ್ ಓನ್ಲಿ ಹ್ಯಾಪನ್ ಥ್ರೂ ಯುವರ್ ಕಾಂಟೆಂಟ್. ನೀವೇನು ಪೋಸ್ಟರ್ ಬಿಡ್ತೀರಾ, ನೀವೇನು ಟೀಸರ್ ಬಿಡ್ತೀರಾ, ನೀವು ಎಷ್ಟು ಕಂಟೆಂಟ್ ಬಿಡ್ತೀರಾ. ಇವಾಗ ದ ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಇಟ್ ಶುಡ್ ಬಿ ಎ ಕೇಸ್ ಸ್ಟಡಿ ನನ್ನ ಕೇಳಿದ್ರೆ ಈಸ್ ಹಾಸ್ಟೆಲ್ ಹುಡುಗರು. ಬಿಕಾಸ್ ಅವ್ರು ಇನ್ನೇನೋ ಮಾಡಿಲ್ಲ, ಬರೀ ಕಾಂಟೆಂಟ್ ಏನೋ ಒಂದು ವಿಡಿಯೋ ಬಿಟ್ಟರು, ಆಪನ್ಹೈಮರ್ ಜೊತೆ ಆಪೋಸಿಟ್ ಬರ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ರು. ಅಬ್ಸಲ್ಯೂಟ್ ಜೀನಿಯಸ್. ಅಂದರೆ ಸೊ ಕಾನ್ಸ್ಟೆಂಟ್ಲಿ ಅದು ನಮ್ಮ ಮನಸ್ಸಲ್ಲಿ ಆಲ್ರೆಡಿ ಇದೆ ಸಿನಿಮಾ, ಅದು ಬರಬೇಕಷ್ಟೇ ಥಿಯೇಟರ್ಗೆ, ನಾನು ಹೋಗಿ ನೋಡ್ತೀನಿ ಅಂತ ಆಲ್ರೆಡಿ ನಿರ್ಧಾರ ಡಿಸೈಡ್ ಆಗಿಬಿಟ್ಟಿರತ್ತೆ. ಸೊ ಆ ಥರ ಯುವರ್ ಕಾಂಟೆಂಟ್ ಶುಡ್ ಬಿ ಅಂದರೆ ಇವಾಗ ಫಸ್ಟ್ ಟೀಸರ್ ನಾವು ಮಾಡಿದಾಗ ಅಂದರೆ ವಿತ್ ವರ್ಕಿಂಗ್ ವಿತ್ ಸಂಬಡಿ ಲೈಕ್ ರಕ್ಷಿತ್, ನನಗೆ ದ ಸೆನ್ಸ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಒಂಥರ ಕಾಮ್ನೆಸ್ ಈಸ್ ಅಮೇಝಿಂಗ್. ಬಿಕಾಸ್ ಹೀ ಈಸ್ ಆಲ್ಸೋ ಸಂಬಡಿ ಹೂ ಬಿಲೀವ್ಸ್ ಇನ್ ಕಾಂಟೆಂಟ್. ಸೊ ನಾವು ಟೀಸರ್ ಬಿಟ್ಟಾಗ ವಿ ವರ್ ವೆರಿ ಕಾನ್ಷಿಯಸ್ಲಿ ಇದನ್ನು ಪುಷ್ ಮಾಡೋದು ಬೇಡ, ಆರ್ಗ್ಯಾನಿಕ್ ಆಗಿ ಎಷ್ಟು ಟ್ರಾವೆಲ್ ಆಗುತ್ತೋ ಟ್ರಾವೆಲ್ ಆಗಲಿ. ಬಿಕಾಸ್ ಎವ್ರಿ ಆರ್ಗ್ಯಾನಿಕ್ ವ್ಯೂವರ್ ಈಸ್ ಸಂಬಡಿ ದರ್ ವಿ ಆರ್ ರೀಚಿಂಗ್ ಡಿರೆಕ್ಟ್ಲಿ. ಸೊ ನಮಗೆ ಮೆಟ್ರಿಕ್ಸ್ ಗೊತ್ತು, ಸ್ಟೆಟಿಸ್ಟಿಕ್ಸ್ ನೋಡಿದಾಗ ಅಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದ್ದಾರೆ, ಯಾವ ರೀಜನಲ್ಲಿ ನೋಡಿದ್ದಾರೆ. ಆ್ಯಂಡ್ ಇಟ್ಸ್ ಅ ವೆರಿ ಐ ಲೈಕ್ ಡೂಯಿಂಗ್ ಮಾರ್ಕೆಟಿಂಗ್ ವಿತ್ ವೆರಿ ಸ್ಟ್ರಾಂಗ್ ಸ್ಟೆಟಿಸ್ಟಿಕಲ್ ಯುನೋ ಬ್ಯಾಕ್ಗ್ರೌಂಡ್. ಅಂದರೆ ಇವಾಗ ಒಂದು ಕಾಲೇಜ್ಗೆ ಹೋಗಿ ನಾವು ಇವೆಂಟ್ ಮಾಡಿದ್ರೆ, ಇನ್ನೊಂದು ಕಾಲೇಜ್ಗೆ ಹೋಗಿ ಇವೆಂಟ್ ಮಾಡಿದ್ರೆ ಇಟ್ಸ್ ಅಬೌಟ್ ಆಪ್ಟಿಮೈಸಿಂಗ್ ಟೈಮ್. ನಾಟ್ ದಟ್ ವಿ ಡೋಂಟ್ ವಾಂಟ್ ಟು ಗೋ ಟು ಈಚ್ ಕಾಲೇಜ್, ವಿ ವುಡ್ ಲವ್ ಟು ಗೋ ಟು ಈಚ್ ಕಾಲೇಜ್ ಆ್ಯಂಡ್ ಪಬ್ಲಿಸೈಸ್ ದ ಫಿಲ್ಮ್. ಬಟ್ ಅವ್ರಿಗೆ ಆಲ್ರೆಡಿ ಕಂಟೆಂಟ್ ತಲುಪಿರ್ಬೇಕಾದ್ರೆ ನಾವು ಆ ಜಾಗಕ್ಕೆ ಮತ್ತೆ ಹೋಗಿ ನಮ್ಮ ಸಿನಿಮಾನ ಮತ್ತೆ ಅವ್ರ ಜೊತೆ ಇದು ಮಾಡಿದಾಗ ದ ರೀಚ್ ತುಂಬ ಜನಕ್ಕೆ ಆ್ಯಕ್ಚುಲಿ ಸಿನಿಮಾ ಗೊತ್ತಿಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಸೊ ಮಾರ್ಕೆಟಿಂಗ್ ಹ್ಯಾಸ್ ಟು ಬಿ ಫಾರ್ ದೆಮ್. ಸೊ ಹೆಂಗೆ ಪ್ಲ್ಯಾನ್ ಮಾಡ್ಬೋದು. ಆ್ಯಂಡ್ ಲೈಕ್ ರಕ್ಷಿತ್ ಸೆಡ್, ದೇರ್ ಇಸ್ ಅ ಕನ್ವಿಕ್ಷನ್ ಫ್ರಮ್ ದ ಬಿಗಿನಿಂಗ್. ಪೋಸ್ಟರ್ ಈ ಥರ ಇರಬೇಕು, ಇಟ್ ಹ್ಯಾಸ್ ಟು ಕ್ರಿಯೇಟ್ ಅ ಫೀಲ್, ಇಟ್ ಹ್ಯಾಸ್ ಟು ಕ್ರಿಯೇಟ್ ಅ ಸರ್ಟನ್ ಇಂಪ್ಯಾಕ್ಟ್ ಆನ್ ದ ಆಡಿಯನ್ಸ್ ಅಂತ ಒಂದು ಐಡಿಯಾ ಇರುತ್ತಲ್ಲ. ಸೊ ಆಲ್ ದ ಮಾರ್ಕೆಟಿಂಗ್ ಐ ಲೈಕ್ ಟು ಕ್ರಿಯೇಟ್ ಅ ಪ್ಯಾಟರ್ನ್ ಅರೌಂಡ್ ದಟ್. ಅಂದರೆ ಸಮುದ್ರದ್ದೊಂದು ಎಲಿಮೆಂಟ್ ಯೂಸ್ ಮಾಡಿದ್ದೀವಿ, ಇವ್ರದ್ದು ವಾಯ್ಸ್ ಓವರ್ದೊಂದು ಎಲಿಮೆಂಟ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಪ್ರತಿ ಪೋಸ್ಟ್ರಲ್ಲೂ ದೇರ್ ಇಸ್ ದಟ್ ಇಂಟೆನ್ಸಿಟಿ ಆ್ಯಂಡ್ ಎಮೋಷನಲ್ connection between the two characters. Agreed. So that is what we are trying to push through regularly. And making it noisy is something I don't like doing. That is, I believe the communication is clear. Audience ಗೆ ಅದು ಸುಲಭವಾಗಿ ಅಂದರೆ ಸ್ಟ್ರಾಂಗರ್ ಆಗಿ ತಲುಪತ್ತೆ. ಇಮೋಷನಲ್ಲೇ ತಲುಪಬೇಕಂತ ಹೇಳಿ ತೋರಿಸೋಕ್ಕಿಂತ. ಹೌದು. ಅಂದರೆ ಆ್ಯಂಡ್ ಫಿಲಮ್ದು ಕೋರ್ ಏನಿದೆ ಅದು ಟ್ರಾನ್ಸ್ಲೇಟ್ ಆಗಬೇಕು. ಅಂದರೆ ದಟ್ ಈಸ್ ಗುಡ್ ಮಾರ್ಕೆಟಿಂಗ್. ಇವಾಗ ಫಿಲಮ್ದು ವಿಷಯನೇ ಏನೋ ಬೇರೆ ಇದೆ, ನೀವೇನೋ ಬೇರೆ ಪ್ರೊಜೆಕ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಆಡಿಯನ್ಸ್ ವಿಲ್ ಕಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್, ಬಟ್ ಯುವರ್ ಫಿಲ್ಮ್ ಇಸ್ ವೆರಿ ಡಿಫ್ರೆಂಟ್. ಆ ಥರ ಆಗಬಾರ್ದು. ಸೊ ಇಫ್ ಯು ಆರ್ ಮೇಕಿಂಗ್ ಅ ಸ್ವೀಟ್ ರೊಮ್ಯಾಂಟಿಕ್ ಫಿಲ್ಮ್, the marketing should be a sweet romantic film. Exactly. Yeah, if it's a very intense film, then it has to reflect as such. ಆ್ಯಂಡ್ ಅಂದರೆ ನಾವು ಈ ಪ್ರೊಸೆಸಲ್ಲಿ ಆಲ್ಮೋಸ್ಟ್ 2 years ಇನ್ವಾಲ್ವ್ ಆಗಿದ್ರು. ಅಂದರೆ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೂ ಎಲ್ಲೋ ಒಂದು ಕಡೆ ವಿ ಸ್ಟಾರ್ಟೆಡ್ ರಿಯಲೈಸಿಂಗ್ ದ್ಯಾಟ್ ಹೌ ಹೀ ಈಸ್ ಶೂಟಿಂಗ್ ದ ಫಿಲ್ಮ್. ಅಂದರೆ ಸಮ್ವೇರ್ ಹೀಸ್ ಟೆಲಿಂಗ್ ಅ ಸ್ಟೋರಿ, ಬಟ್ ಇನ್ ಅ ವೆರಿ ಪೊಯಿಟಿಕ್ ಫಾರ್ಮ್ಯಾಟ್.
ಅದೆಲ್ಲ ಗೊತ್ತಿದ್ರು ಒನ್ಸ್ ದ ಪ್ರಮೋಷನ್ಸ್ ಸ್ಟಾರ್ಟೆಡ್ ಆ್ಯಂಡ್ ಯುನೋ he is obviously completely looking after what content has to come out and ಆ ವೇವ್ ಸೌಂಡ್ ನಾನು ಪೂರ್ತಿ 2 ವರ್ಷ ಕೆಲಸ ಮಾಡಿದ್ದೀನಿ. ಬಟ್ ಇವಾಗ ಪ್ರಮೋಷನ್ಸ್ ಟೈಮಲ್ಲಿ ನಾನು ಒಂದು ಯಾವುದೋ ಒಂದು ಪ್ರಮೋಷನಲ್ ಕಂಟೆಂಟಲ್ಲಿ ಆ ವೇವ್ ಸೌಂಡ್ ಕೇಳಿದಾಗ ಅಥವಾ ಆ ಟೈಟಲ್ ಬರೀ ಸಪ್ತ ಸಾಗರದಾಚೆ ಎಲ್ಲೋ ಅಂತ ಚರಣ್ರಾಜ್ ವಾಯ್ಸಲ್ಲಿ ಚರಣ್ರಾಜ್ ವಾಯ್ಸ್ ಅಲ್ಲ ಕಪಿಲ್ ಸೊ ಅವ್ರ ವಾಯ್ಸಲ್ಲಿ ಅದು ಕೇಳಿದಾಗ ದೇರ್ ಇಸ್ ಸಮ್ ಇಮೋಷನ್ ವಿಚ್ ಇಸ್ ಬಿಲ್ಡಿಂಗ್ ಇನ್ಸೈಡ್ ಮೀ ಆಲ್ಸೋ ಅಲ್ವಾ, which was not there before when we are shooting the film. ಇವಾಗ ಪ್ರಮೋಷನ್ಸ್ ಟೈಮಲ್ಲಿ ಅದು ನನ್ನ ಒಳಗಡೆನೂ ಬಿಲ್ಡ್ ಆಗ್ತಾ ಇದೆ ಆ್ಯಂಡ್ ನನ್ನ ಒಳಗಡೆ ಬಿಲ್ಡ್ ಆಗ್ತಿದೆ ಅಂತಂದರೆ ಐ ನೋ ದ ಸೇಮ್ ಇಮೋಷನ್ ಜನರ ಒಳಗಡೆನೂ ಬಿಲ್ಡ್ ಆಗ್ತಾ ಇದೆ ಅಂತ. ಹೌದು, ಆಕ್ಚುಲಿ ನಮ್ಗೆ ಫುಲ್ ಕಥೆನೂ ಗೊತ್ತಿತ್ತು, ಆದರೂ ಇಟ್ಸ್ ಎಕೋಯಿಂಗ್ ದ ಸೇಮ್ ಸೆಂಟಿಮೆಂಟ್. ಸೊ ಅಂದರೆ ನಾವು ಟು ಬಿ ಫ್ರ್ಯಾಂಕ್ ಐ ಮೈಸೆಲ್ಫ್ ಐ ಆಮ್ ಸೀಯಿಂಗ್ ಮೈಸೆಲ್ಫ್ ಇನ್ ಅ ವೆರಿ ಡಿಫರೆಂಟ್ ಅಂದರೆ ಇನ್ ಅ ಸೆನ್ಸ್ Manu, I am seeing Manu in a very different way. I have seen Manu, I have travelled with Manu for last 2 years. ಸೊ ಈಗ ಟ್ರೇಲರ್ ಎಲ್ಲ ನಾನು ಆಪ್ಷನ್ ಇದು ಪೋಸ್ಟ್ ಎಲ್ಲ ಕಳಿಸಿದಾಗ ವಿಲ್ ಬಿ ಲೈಕ್ ಯಾರಿದ್ರು ಚೆನ್ನಾಗಿದ್ದಾರಲ್ಲ ಅಂತ ಫೀಲಿಂಗಲ್ಲಿ ಇರ್ತೀಯ ನೀನು. ಅಲ್ಲ ಅವಾಗ ಸ್ಪೆಷಲಿ ಇದು ಮೊನ್ನೆ ಟೈಟಲ್ ಸಾಂಗ್ ಬಂತಲ್ಲ, the pictures which you have used in the title song is somehow andre I don't relate it to him anymore because it's been long time that I had that short hair. And so obviously I see it as a different person. Andre I have a memory of being him but otherwise he's a different person, right? And adadaga and if you start liking the character now andre if you keep the self obsession side ಅಂದ್ರೆ ಇದೊಂದು ಸೆಲ್ಫ್ ಅಬ್ಸೆಷನ್ ತರ ನೋಡಿದೆ. ಇಫ್ ಯು ಸ್ಟಿಲ್ ಸ್ಟಾರ್ಟ್ ಲೈಕಿಂಗ್ ದ ಕ್ಯಾರೆಕ್ಟರ್ ಹೂಮ್ ಐಮ್ ಸೀಯಿಂಗ್, ಅಂದರೆ ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ಒಂದು ಸಾಂಗ್ ಪ್ಲೇ ಆಗ್ತಾ ಇದೆ ಆ್ಯಂಡ್ ಒಂದಿಷ್ಟು ಫೋಟೋಸ್ ಬರ್ತಾ ಇದೆ. ಆ ಫೋಟೋಸಲ್ಲಿ ಒಂದು ಹುಡುಗಿ ಇದ್ದಾರೆ ಆ್ಯಂಡ್ ಅವರಿಬ್ಬರು ಒಬ್ರನ್ನೊಬ್ರನ್ನ ನೋಡೋ ಸ್ಟೈಲ್ ಆಗಲಿ ಅದೆಲ್ಲ ನಿಮಗೆ ಇಷ್ಟ ಆಗೋಕ್ಕೆ ಶುರು ಆದಾಗ, ನಾನು ಅಂತ ನೋಡಿದಾಗ ಅದು ಇಷ್ಟ ಆಗೋದು ಬೇರೆ, ಬಟ್ ನಾನಲ್ಲ ಅಂತ ನೋಡಿದಾಗ ಇಷ್ಟ ಆಗೋಕ್ಕೆ ಶುರು ಆದಾಗ ಯು ನೋ ದ್ಯಾಟ್ ಸೇಮ್ ಫೀಲಿಂಗ್ ಜನರಿಗೂ ಹರಡ್ತಾ ಇದೆ ಅಂತ. ಆ್ಯಂಡ್ ನಂದು ಒಂದು ಥಾಟ್ ಪ್ರಾಸೆಸ್ ಹೆಂಗೆ ಅಂತಂದರೆ, ನನಗೆ ಒಳಗಡೆ ಏನು ಫೀಲಿಂಗ್ ಇದೆಯಲ್ಲ ಅದೇ ಫೀಲಿಂಗ್ ಜನರಿಗೂ ಇರುತ್ತೆ. ಆ್ಯಂಡ್ ಇನ್ನೊಂದು ಅಂದರೆ ನಮ್ಮ ಆಡಿಯನ್ಸ್ ಸ್ಪೆಸಿಫಿಕ್ಲಿ ಬೇರೆ ಬೆಲ್ಟ್ ಅಂತ ನೋಡಿದ್ರೆ ಆ್ಯಸ್ ಅ ಕನ್ನಡಿಗ ನಾನು ಹೇಳ್ತಾ ಇರೋದು, ನಾನು ಅಬ್ಸರ್ವ್ ಮಾಡಿರೋದು, ಇಮಿಡಿಯೇಟಾಗಿ ಸಿನಿಮಾಗೆ ಹೋಗಬೇಕು ಅನ್ನೋದು ಮೈಂಡ್ ಸೆಟ್ಟಲ್ಲಿ ಕಮ್ಮಿ. ಮೆಜಾರಿಟಿ ಪಾಪ್ಯುಲೇಷನ್ ಬಿಲ್ಡ್ ಆಗಬೇಕು ಅಂದರೆ ಅದು ಯಾರೋ 4 ಜನ ತುಂಬ ಚೆನ್ನಾಗಿದೆ ಅಂತೆ, ಹೌದಾ ಅಂತ ಒಂದು 4-5 ಕಡೆಯಿಂದ ಬಂದಾಗ ದೆನ್ ಇಟ್ ವಿಲ್ ಬಿ ಲೈಕ್ ಯಾವುದೋ ಫಿಲ್ಮ್ ಬಂದಿದೆಯಂತೆ ಹೋಗೋದಾ ಅಂತೆಲ್ಲ ಮನೇಲಿ ಒಂದು ಮಾತುಕತೆ ಆಗಿ ದೆನ್ ಇಟ್ ಇಸ್ ಲೈಕ್ ಈ ಫಿಲ್ಮ್ಗೆ ಹೋಗಬೇಕು ಅಂತ. ದಿಸ್ ಇಸ್ ಐ ಆಮ್ ಟಾಕಿಂಗ್ ಅಬೌಟ್ ಲಾರ್ಜ್ ಪಾರ್ಟ್ ಆಫ್ ದ ಪಾಪ್ಯುಲೇಷನ್. ಫಿಲ್ಮ್ ಹೋಗಿ ರೆಗ್ಯುಲರ್ ಆಗಿ ನೋಡೋರ್ದು ಒಂದು ಹ್ಯೂಜ್ ಇದೆ. ಇಂಡಸ್ಟ್ರಿ ಸರ್ವೈವ್ ಆಗ್ತಿರೋದು ಅವರಿಂದ, ನಾವು ಏನಿದೀವಿ ಅವರಿಂದ ಇರೋದು. ಬಟ್ ದೆರ್ ಇಸ್ ಅ ಲಾರ್ಜ್ ಸೆಕ್ಷನ್ ಆಫ್ ಸೊಸೈಟಿ ದಟ್ ಈಸ್ ಆಪ್ಷನಲ್ ಅವ್ರಿಗೆ ಆಲ್ಮೋಸ್ಟ್. ಅವ್ರಿಗೆ ಹೆಂಗೆ ತಲುಪಿಸೋದು ಸಿನಿಮಾನ ಅಂದರೆ ಅವ್ರನ್ನ ಯು ಹ್ಯಾವ್ ಟು ಪುಟ್ ಎಕ್ಸ್ಟ್ರಾ ಎಫರ್ಟ್. ಅಂದರೆ ಗೋಧಿ ಬಣ್ಣ ಟೈಮಲ್ಲಿ ನಾವು ಒಂದು ಟೀ ಕಪ್ ಮಾಡಿ ಅದರಲ್ಲಿ ಅನಂತ್ ಸರ್ ಮಿಸ್ಸಿಂಗ್ ಫೋಟೋ ಹಾಕಿ IT ಸೆಂಟರ್ಸ್ ಹತ್ರ ಎಲ್ಲ ಎಲ್ಲಿ ಟೀ ಕುಡಿತಾರೆ ಗುಡ್ಡೆ ಹಾಕ್ತಾರೆ ಹುಡುಗರು ಅಂಥ ಜಾಗದಲ್ಲೆಲ್ಲ ಟೀ ಕಪ್ ಮೇಲೆ ಒಂದು ಮಿಸ್ಸಿಂಗ್ ಪೋಸ್ಟ್ ಇದೆ, ಟೈಟ್ಲ್ ಇದೆ, ಈ ಥರ ಒಂದು ಐಡಿಯಾ ಮಾಡಿದ್ವಿ. ಸೊ ಯು ಹ್ಯಾವ್ ಟು ಫೈಂಡ್ ಇನೋವೇಟಿವ್ ವೇಸ್ ಟು ಸಮ್ಹೌ ಗೆಟ್ ದ ಐಡಿಯಾ ಅಕ್ರಾಸ್. And ಅವ್ರಿಗೆ my belief is that if you are making that extra effort, the audience will definitely reciprocate. In my experience, that has happened. So that is what we tend to do. ಸೊ ಈಗ ನೀವು ಹೇಳ್ದಂಗೆ ಈಗ ಸಪ್ತಸಾಗರದ ಆಚೆ ಈಗ ಇವರು ನೀವು ಹೇಳಿದ ಪ್ರಕಾರ ಅಂತಂದ್ರೆ ನಾನು ರಕ್ಷಿತ್ ಆಗಿ ನೋಡಿಲ್ಲ ಅದು ಫೋಟೋ, ಅದು ಮನು ಅನ್ಸಿದ ನನಗಂತೇಳಿ ಯು ಸ್ಟಾರ್ಟೆಡ್ ರಿಲೇಟಿಂಗ್. ಇವಾಗ ನೋಡ್ಬೇಕಾದ್ರೆ ಹಂಗೆ ಅನ್ಸುತ್ತೆ, ಮನು ಅನ್ಸುತ್ತೆ. ಅಂದರೆ ಈಗ ನಾನು ಆ್ಯಸ್ ಅನ್ ಆಡಿಯನ್ಸ್, ಈಗ ನನಗೂ ಸಪ್ತಸಾಗರದ ಆಚೆ ಎಲ್ಲೋ ಇಸ್ ಅ ಕನ್ನಡ ಸಿನಿಮಾ, ನಾನು ಅದಕ್ಕೆ ಆಡಿಯನ್ಸ್ ಅಂತದೇನಂದಾಗ ಆ ಇಮೋಷನ್ ಇರ್ರೆಸ್ಪೆಕ್ಟಿವ್ ಆಫ್ ಯು ಹ್ಯಾವ್ ಅ ಲವ್ ಇಂಟ್ರೆಸ್ಟ್ ಇಲ್ಲ ಅಂತಂದ್ರು ಅದು ಇಮೋಷನ್ ಪಾಸ್ ಆನ್ ಆಕೈತಿ. ವಾಟ್ ಯು ವಾಂಟ್ ಟು ಆ್ಯಸ್ ಅನ್ ಆಡಿಯನ್ಸ್ ನನಗೂ ಫೀಲ್ ಆಗಿದ್ದು. ಈಗ ಭಾಳ ಮಂದಿಗೆ ಸೇರೈತಿ ಸಪ್ತಸಾಗರದ ಆಚೆಲ್ಲೋ ಟೈಟಲ್ ಟ್ರ್ಯಾಕ್ ಆತ ಆ್ಯಂಡ್ 2 ಸಾಂಗ್ಸ್ ಬಂದಾವು. ಹೋರಾಟ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇಮೋಷನ್ ಆಲ್ ಟುಗೆದರ್ ಸಪ್ತಸಾಗರದ ಆಚೆ. ಆ್ಯಂಡ್ ಇದ್ರಾಗ ಒಂದು ಹೆಂಗೆ ಅನ್ನಿಸ್ತಂತಂದ್ರೆ ದೆರ್ ಆರ್ ಲೇಯರ್ಸ್ ಆಫ್ ಇಮೋಷನ್ಸ್ ಹಿಯರ್. ಈಗ ಹೋರಾಟ ಇಸ್ ರೊಮ್ಯಾನ್ಸ್ ಅಂತ ಒಂದು ತುಂಡು ಇಲ್ಲ ಅದ್ರಾಗ, ಇಟ್ ಇಸ್ ವೆರಿ ಡಿಫ್ರೆಂಟ್. ಬಟ್ ಬೋತ್ ದ ಸಾಂಗ್ಸ್ ವೇರ್ ಏಬಲ್ ಟು ರೊಮ್ಯಾನ್ಸ್ ಅಲ್ಲೂ ಹೋರಾಟ ಇರುತ್ತೆ, ತುಂಬ ಹೋರಾಟ ಇರೋದು. ಪಾರ್ಟ್ 2ದಾಗ ಅದ್ರ ಬಗ್ಗೆ ಮಾತಾಡೋದು, ಡೀಟೇಲ್ಡ್ ಅನಾಲಿಸಿಸ್, ವೆರಿ ಡೀಪ್ ಟಾಪಿಕ್. ಬಟ್ ದ ಇಮೋಷನ್ಸ್
ಪಾಸಿಂಗ್ ಥ್ರೂ ಆ್ಯಸ್ ಅ ಮಾರ್ಕೆಟಿಂಗ್ ಟೀಮ್. ನೀವು ಹಾಸ್ಟೆಲ್ ಹುಡುಗರು ಬಗ್ಗೆನೂ ಹೇಳಿದ್ರಿ, ಪರಂಬ ಪ್ರೆಸೆಂಟೆಡ್ ದಟ್ ಫಿಲ್ಮ್ ಆಸ್ ವೆಲ್. ಬಟ್ ಆ್ಯಂಡ್ ಆಲ್ಸೋ ವಾಟ್ ಐ ವಾಂಟೆಡ್ ಟು ಸ್ಟ್ರೆಸ್ ಇಸ್ ಎವ್ರಿ ಫಿಲ್ಮ್ ಒಂದೇ ಸ್ಟೈಲ್ದಾಗ ಪ್ರಮೋಟ್ ಮಾಡೋಕೆ ಆಗಿಲ್ಲ ಅಂತ ಕೇಳೋದಿತ್ತು. ಮತ್ತು ನೀವು ಆಗಲೇ ಅದು ಅಡ್ರೆಸ್ ಮಾಡಿದ್ರಿ. ಯಾಕಂದ್ರೆ ಗೋಧಿ ಬಣ್ಣ ಸಾಧಾರಣ ಮೇಕೊಟ್ಟು ವಾಸ್ ಪ್ರಮೋಟೆಡ್ ಇನ್ ಅ ಡಿಫ್ರೆಂಟ್ ವೇ. ಈಗ ಅದ್ರದ್ದು ಸ್ಟೋರಿ ಭಾಳ ಸಟಲ್ ಇತ್ತು. ದರ್ ಇಸ್ ಅ ವೆರಿ ಫಾದರ್ ಇಮೋಷನ್ ಇನ್ವಾಲ್ವ್ಡ್, ದಿಸ್ ಇಸ್ ರೊಮ್ಯಾಂಟಿಕ್ ಇಮೋಷನ್ ಇನ್ವಾಲ್ವ್ಡ್. ಬಟ್ ಅದ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಸಪ್ತಸಾಗರದ ಆಚೆಯಲ್ಲೂ ಮಾರ್ಕೆಟಿಂಗ್ ವರ್ಕ್ ಆಗತೈತೆ ಅಂತ ಹೇಳೋದೈತೆ ಅಷ್ಟೇ. ಯಾಕಂದ್ರೆ ನಮಗೆ ಇಷ್ಟ ಆಗ್ತೈತಿ ಆ್ಯಸ್ ಅನ್ ಆಡಿಯನ್ಸ್. ಭಾಳ ಮಂದಿ ನನ್ನ ಫ್ರೆಂಡ್ಸಿಗೂ ಅವರು ಹೇಳಿದ್ದು ಕೇಳಿಸ್ಕೊಂಡೇನೆ, ಲೈಕ್ ಆನೆಸ್ಟ್ಲಿ. ಆ್ಯಂಡ್ ನಾವು ಇದ್ರ ಬಗ್ಗೆ ಮಾತಾಡ್ಕೊತ ನೀವು ಉಳಿದವರು ಕಂಡಂತೆ ಬಗ್ಗೆನೂ ಮಾತಾಡಿದ್ರಿ. ಈಗ ನೀವು ಬಂದಿರಂದ್ರೆ ಉಳಿದವರು ಕಂಡಂತೆ ಬಗ್ಗೆ ಮಾತಾಡಬೇಕು. ಬಟ್ ನೀವು ಹೇಳಿದ್ರಿ ಕತ್ತಿ ವಿಲ್ ಪಾಸ್ ಆನ್ ಇಫ್ ದ ಕಾಂಟೆಂಟ್ ಈಸ್ ಗುಡ್, ಪ್ರಮೋಷನ್ ಬೇಡ ಅಂತ. ಬಟ್ ಉಳಿದವರು ಕಂಡಂತೆ ದ ಸಕ್ಸಸ್ ನೀವು ಅಬ್ಸರ್ವ್ ಮಾಡಿರ್ತೀರಿ ಹ್ಯಾಸ್ ಕಮ್ ಆಫ್ಟರ್ ಇಟ್ ಹ್ಯಾಸ್ ಲೆಫ್ಟ್ ದ ಥಿಯೇಟರ್ಸ್. ಯಾಕಂದ್ರೆ ನನಗೆ ನೆನಪಿಲ್ಲ ಎಷ್ಟು ಜನಕ್ಕೆ, ಇಫ್ ಐ ಮೀಟ್ ಅ ನಾನ್ ಕನ್ನಡಿಗ, ನನ್ನ ಫಸ್ಟ್ ಫಿಲ್ಮ್ ಈಸ್ ಉಳಿದವರು ಕಂಡಂತೆ. ಆ್ಯಸ್ ಇಫ್ ಯು ವಾಂಟ್ ಟು, ಯಾಕಂದ್ರೆ ನಾ ಕನ್ನಡ ಸಿನಿಮಾಗೆ ಎಕ್ಸ್ಪೋಸ್ ಆಗಿದ್ದು ಫಸ್ಟ್ ಉಳಿದವರು ಕಂಡಂತೆಲಿಂತಾನೆ. ಆ್ಯಂಡ್ ಐ ವಾಚ್ಡ್ ಇಟ್ ಸೆವರಲ್ ಟೈಮ್ಸ್. ಮೊನ್ನೆ ನಿಮ್ಮ ಒಂದು ಇಂಟರ್ವ್ಯೂ ನೋಡಿದೆ, ಅದ್ರ ಮತ್ತು ಒಂದು ಬೇರೆ ಲೇಯರ್ ಹೇಳಿದ್ರಿ ನೀವು. ನನಗೆ ಮೊದಲೇ ತಿಳ್ಕೊಳಕ್ಕೆ ಕಷ್ಟ ಆಗಿತ್ತು. ಇವರು ಇಂಥ ಡೈರೆಕ್ಟರ್ಸ್ ಬರೇ ತಲೆ ಹಿಂಗೆ ಮತ್ತು ನೋಡಿ ನಮ್ಮ ಫಿಲ್ಮ್ ವಾಚ್ ಇಟ್ ಅಗೇನ್ ಆ್ಯಂಡ್ ಅಗೇನ್, ಐ ವಿಲ್ ನಾಟ್ ಲೆಟ್ ಯು ಗೋ, ಜಸ್ಟ್ ಕೀಪ್ ವಾಚಿಂಗ್ ಇಟ್ ಅಂತ. ಬಟ್ ಈಗ ಒಂದು ಸಿನಿಮಾ ಮಾಡಿದಾಗ ನೀವು ಆ್ಯಸ್ ಅ ಟೀಮ್ ನೀವೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತೀರಿ. ಆ್ಯಂಡ್ ನಿಮ್ದು ಒಂದು ಫೇವ್ರೆಟ್ ಸೀನ್ ಬೇರೆದಿರ್ತೈತಿ. ಆ್ಯಸ್ ಅ ಕ್ರಿಯೇಟಿವ್ ಪರ್ಸನ್, ಆ್ಯಸ್ ಅ ಡೈರೆಕ್ಟರ್ ಒಂದು 2.5 or 3 hour ಫಿಲ್ಮ್ ಮಾಡಿದಾಗ ನೀವು ಶೂಟ್ ಮಾಡ್ಬೇಕಾದ್ರೆ ನಮ್ಮ ತಲೆಯಾಗಿರ್ತೈತಿ, ಈ ಸೀನ್ ಇಟ್ ಹ್ಯಾಸ್ ಟು ಗೋ ವಿತ್ ದಿಸ್ ಇಮೋಷನ್ ಟು ದ ಪೀಪಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಇಮೋಷನ್ ಅದ್ರಾಗ ಅಂತೇಳಿ. ವಾಟ್ ಇಫ್ ಇಟ್ ಡಸಂಟ್ ಹ್ಯಾಪನ್? ಈಗ ಒಂದು ಸೀನ್ ಇರ್ತೈತಿ ಪರ್ಟಿಕ್ಯುಲರ್, ಇಫ್ ಯಾರ ಈಗ ನಿಮ್ದು ಒಂದು ಕ್ಯಾರೆಕ್ಟರ್ ಈ ಒಂದು ಸೀನ್ ಭಾರಿ ಬಂದೈತಿ, ಭಾಳ ಚಂದ, ಬಟ್ ಆ ಎಮೋಷನಲ್ಲೇ ಟ್ರಾನ್ಸ್ಲೇಟ್ ಆಗಲಿಲ್ಲ ನಾವು ವಾಚಿಂಗ್. ಬಟ್ ಆ ಸೀನ್ ಸ್ಕಿಪ್ ಆಗ್ಬಿಡ್ತು, ಅಷ್ಟು ರಿಜಿಸ್ಟರ್ ಆಗಿಲ್ಲ ಜನದಾಗ ಅಂತಂದಾಗ ಅದು ಹೆಂಗೆ ಫೀಲ್ ಆಗ್ತೈತೆ ನಿಮಗೆ ಆ್ಯಸ್ ಅ ಕ್ರಿಯೇಟರ್ ಯುವರ್ ಸೆಲ್ಫ್? ಅಂದರೆ ನೀವು ಶೂಟ್ ಮಾಡಬೇಕಾದ್ರೆ ಯು ಆರ್ ಸ್ಟ್ರೈವಿಂಗ್ ಟು ಗೆಟ್ ದಟ್ ಫೀಲ್ ಅಲ್ವಾ? ಹೌದು. ಸೊ ಆ ಫೀಲ್ ಬರೋವರೆಗೂ ನೀವು ಮುಂದೆ ಹೋಗಲ್ಲ. ಹೌದು, ರೀಟೇಕ್ ಮೇಲೆ ರೀಟೇಕ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ಅಂದರೆ ಇವತ್ತಿನ ಟೈಮಲ್ಲಂತೂ ಅಟ್ಲೀಸ್ಟ್ ನಮ್ಮ ಆನ್ಲೈನ್ ಎಡಿಟಿಂಗ್ ಇರುತ್ತೆ. ಸೊ ಅಲ್ಲೇ ನಾವು ಎಡಿಟ್ ಮಾಡಿನೂ ಆ ಫೀಲ್ ಬರ್ತಾ ಇದೆ ಅಂತೆಲ್ಲ ನೋಡ್ತೀವಿ. ಬಟ್ ಈವನ್ ಅದರ್ವೈಸ್ ಐ ಥಿಂಕ್ ಪೇಪರಲ್ಲಿ ಆ ಫೀಲ್ ಇದ್ದರೆ ನಿಮಗೆ ತೆರೆ ಮೇಲೆ ಬಂದೇ ಬರುತ್ತೆ, as long as they are a good actor. ಅಂದ್ರೆ I think what he suggested correct alva, na correct me if I'm wrong, that you might have got the feeling, but ಅದು audience ಗೆ ಅದೇ ನಾನು ಹೇಳಿದ್ನಲ್ಲ, ನನ್ನ ಒಳಗಡೆ ಬಂದ್ಬಿಟ್ರೆ ಜನರಿಗೆ ಬಂತಂತೆ ನನಗೆ ಫೀಲಿಂಗ್. ಸೊ ರಕ್ಷಿತ್ ಅವ್ರದ್ದು ಹಂಗೈತೆ, ನಿಮ್ದು ಹಂಗೈತಿ? ಲೈಕ್ ಹೌ ವುಡ್ ಯು? ಅಂದರೆ ನಂಗೆ ಆ ಥರ ಇನ್ಸ್ಟಿಂಕ್ಟ್ ಇಲ್ಲ ದಟ್ ನನಗೆ ಆ ಫೀಲಿಂಗ್ ತಲುಪಿದ್ರೆ ಬೇರೆಯವ್ರಿಗೂ ಬರುತ್ತಂತ. ಐ ಡೋಂಟ್ ನೋ ದ ಮೆಕ್ಯಾನಿಕ್ಸ್ ಆಫ್ ದ್ಯಾಟ್ ನೆಸೆಸರಿ. ಬಟ್ ಐ ಥಿಂಕ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ನಮಗೊಂದು ಸೀನ್ ತುಂಬ ಇಷ್ಟ ಆಗಿರ್ಬೋದು ಪರ್ಫಾರ್ಮ್ ಮಾಡಬೇಕಾದ್ರೆ, ಆ್ಯಂಡ್ ದಟ್ ನನ್ನ ದೃಷ್ಟಿಕೋನದಿಂದ ರುಕ್ಮಿಣಿ ದ ಆ್ಯಕ್ಟ್ರೆಸ್ ಪ್ರಿಯಾ ಪಾತ್ರ ಮಾಡಬೇಕಾದ್ರೆ ನನಗೆ ಅದು ತುಂಬ ಎಫೆಕ್ಟ್ ಆಗಿದೆ. ಕೆಲವೊಂದು ಸತಿ ನನಗೆ ತುಂಬ ಇಷ್ಟ ಆಗಿರುವಂಥ ಸೀನ್ಸ್ ಐ ಡೋಂಟ್ ನೋ, ಹೇಮಂತ್ ಅವ್ರಿಗೆ ಅಫೆಕ್ಟ್ ಆಗಿರ್ಬೋದು, ಬಟ್ ನನಗೆ ಅಫೆಕ್ಟ್ ಆಗದೇ ಇರೋ ಸೀನ್ಸ್ ಹೇಮಂತ್ ಅವ್ರಿಗೆ ತುಂಬ ಅಫೆಕ್ಟ್ ಆಗಿದೆ. ಸೊ ಐ ಟ್ರೈ ನಾಟ್ ಟು ಟೇಕ್ ದಟ್ ಪ್ರೆಷರ್ ಆನ್ ಮೈ ಸೆಲ್ಫ್, ದಟ್ ನನಗೆ ತುಂಬ ಇಷ್ಟ ಆಗಿದೆ ಜನರಿಗೂ ತುಂಬ ಇಷ್ಟ ಆಗುತ್ತಂತ ಆ ಎಕ್ಸ್ಪೆಕ್ಟೇಷನೇ ಇರಲ್ಲ ನನ್ನ ಹತ್ರ ಇವಾಗ. ಬಿಕಾಸ್ ಐ ಥಿಂಕ್ ಬೇರೆ ಒಂದು ಸೀನ್ ಬರ್ಬೋದು ದಟ್ ಐ ಹ್ಯಾಡ್ ನಾಟ್ ನೋಟಿಸ್ ನಾನು ಪರ್ಫಾರ್ಮ್ ಮಾಡಬೇಕಾದ್ರೆ ಅವ್ರಿಗೆ ತುಂಬ ಎಫೆಕ್ಟ್ ಆಗಿರ್ಬೋದು. ಸೊ ಅದೇ ಐ ಡೋಂಟ್ ಹ್ಯಾವ್ ಅ ಇನ್ಸ್ಟಿಂಕ್ಟ್ ಇಲ್ಲ. ಅಂದರೆ ಇಟ್ಸ್ ವೆರಿ ಥಿನ್ ಲೈನ್ ಅಲ್ಲ. ಅಂದರೆ ನಾವು ಫಿಲ್ಮ್ ಮಾಡಬೇಕಾದ್ರೆ ಮಾಡ್ತಾ ಇರೋದು ಆಡಿಯನ್ಸ್ಗೆ, ಬಟ್ ಪ್ರತಿ ಕ್ಷಣದಲ್ಲೂ ನಾವು ಆಡಿಯನ್ಸ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೇದಲ್ಲ. ಅಂದರೆ ಇವಾಗ ಏನೋ ಒಂದು ಸೀಕ್ವೆನ್ಸ್ ಬರ್ತಾ ಇದೆ, ಇದು ಇಲ್ಲಿ ಚಪ್ಪಾಳೆ ಹೊಡಿಬೇಕು ಅಥವಾ ಇಲ್ಲಿ ವಿಸಿಲ್ ಹೊಡಿಬೇಕು ಅಂತ ನಾವು ಈ ಥರ ಸಿನಿಮಾ, ಅದಕ್ಕೇನೆ ಬೇರೆ ಥರ ಸಿನಿಮಾ ಇದೆ. ಅಲ್ಲ ಇವನ್ ಅಲ್ಲೂ ಅಷ್ಟೇ, ನೀನು ನೋಡ್ತಾ ನೀನು ಚಪ್ಪಾಳೆ ಹೊಡೆದ್ರೆ ಜನ ಚಪ್ಪಾಳೆ ಅಂದ್ರೆ ಅಲ್ಲಿ ಮಾಡ್ತೀವಿ ಅಷ್ಟೇ. ಟು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅದೇ ಸತ್ಯ. ಅಂದ್ರೆ ನಿಮ್ಗೆ ಅಲ್ಲಿ ಆಕ್ಚುಲಿ ಬರೀತಾ ಇರ್ಬೇಕಾದ್ರೆ ಒಂದು ಎಮೋಷನ್ ಇರುತ್ತೆ. ದಟ್ ಈಸ್ ದ ಪ್ಯೂರೆಸ್ಟ್ ಥಿಂಗ್. ಓವರ್ ದ ಕೋರ್ಸ್ ಆಫ್ ಟೈಮ್ ಡೈಲ್ಯೂಟ್ ಆಗುತ್ತೆ. ಡೆಫಿನೆಟ್ಲಿ ರಿಲೀಸ್ ಆಗ್ಬೇಕಾದ್ರೆ ಅದು ಫೀಲಿಂಗ್ ನನಗೆ ಇಲ್ಲವೇ ಇಲ್ಲ ಇವಾಗ. ಆದ್ರೆ ಇಲ್ಲವೇ ಇಲ್ಲ ಅಂದ್ರೆ ನಾನು ಅಷ್ಟು ಟ್ರಾವೆಲ್ ಮಾಡಿದ್ದೀನಿ ಅದ್ರ ಜೊತೆ. ಸೊ ಅದು ನನಗೆ ನನ್ಗೆ ಆವಾಗ ಆ ಫೀಲಿಂಗ್ ಬಂದಿತ್ತು, ಇವಾಗ ನಿಂಗೆ ಬರ್ತಿದ್ಯಾ? ಸೊ ನಾನು ಆಸ್ ಅ ರೈಟರ್ ಏನ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀನಿ, ಫಸ್ಟ್ ಡೇ ಪ್ರೇಕ್ಷಕ ಅದನ್ನ ಆಕ್ಚುಲಿ ಅವನ ಮೂಲಕದಲ್ಲಿ ನಾನು ಅದನ್ನ ನೋಡ್ತೀನಿ, ವಿಚ್ ಇಸ್ ವೈ ಇಟ್ ಇಸ್ ಸೋ ಬ್ಯೂಟಿಫುಲ್ ಫಾರ್ ಮೀ, ಬಿಕಾಸ್ ಐ ಆಮ್ ಸೀಯಿಂಗ್ ದಟ್ ಎಮೋಷನ್ ಇನ್ ದ ಆಡಿಯನ್ಸ್
that I had written some 2 years ago. Because I'm not feeling that emotion anymore. Because ನಾನು ಫಿಲಮ್ ನೋಡಿದಾಗ ನಾನು ಐ ಲುಕ್ ಇನ್ ವರ್ಕ್ ಆಗ್ತಾ ಇದೆಯಾ ನಿಮಗೆ ವರ್ಕ್ ಆಯ್ತಾ ಹೌದಾ ನನಗೇನೋ ಫೀಲ್ ಆಗ್ತಾ ಇಲ್ಲ ಆ ಥರ ಫೀಲ್ ಹೋಗ್ಬಿಟ್ಟಿರ್ತೀನಿ ನಾನು. ಸೊ ಆಡಿಯನ್ಸ್ ನೋಡಿದಾಗ ದಟ್ ಈಸ್ ವೇರ್ ದೇ ಆರ್ ಕನೆಕ್ಟಿಂಗ್ ಟು ದಟ್ ಫಸ್ಟ್ Emotion, ಎಕ್ಸಾಕ್ಟ್ಲಿ. ಅವ್ರು ಇವ್ರು ಶಾರ್ಟ್ ಮಾಡ್ಬೇಕಾದ್ರೆ ಏನೋ ಮೊಮೆಂಟ್ ಇತ್ತಲ್ಲ, ಆ ಮೊಮೆಂಟ್ ಮುಗ್ದಾದ್ಮೇಲೆ ಮರ್ತೋಗ್ಬಿಡ್ತೇವೆ ಎಲ್ಲರೂ. ವಿಚ್ ಇಸ್ ವೈ ವೆನ್ ಹಿ ಲುಕ್ಸ್ ಎಟ್ ದ ಫೋಟೋಸ್ ಇದ್ಯಾರೋ ಏನೋ ಇದೆ ಅನ್ಸತ್ತೆ ಇವಾಗ. ಚೆನ್ನಾಗಿ ಮಾಡಿದಾನೆ ಆದ್ರೆ ಅವ್ರಿಬ್ರು ಮಧ್ಯದಲ್ಲಿ ಏನೋ ಒಂದು ಸೂಪರ್ ಆಗಿದೆ ಅಲ್ಲ, ಅವ್ರದ್ದು ಕೆಮಿಸ್ಟ್ರಿ ಸೂಪರ್ ಆಗಿದೆ ಅಲ್ಲ ಇವಾಗ ಅನ್ಸುತ್ತೆ. ಬಟ್ ಅವ್ರು ಅದ್ರಿಂದ ದಾಟೆಲ್ಲೋ ಹೋಗ್ಬಿಟ್ಟಿದ್ದಾರೆ ಇವಾಗ. ಕರೆಕ್ಟ್. ಸೊ ದಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಅಬೌಟ್ ಸಿನಿಮಾ, ಬಿಕಾಸ್ ಸಿನಿಮಾ ಈಸ್ ಅಬೌಟ್ ಕ್ಯಾಪ್ಚರಿಂಗ್ ದಟ್ ಮೂಮೆಂಟ್ ಫಾರ್ ಎಟರ್ನಿಟಿ. ದೇರ್ ಇಸ್ ಅನ್ ಇಮಾರ್ಟಾಲಿಟಿ ಟು ಇಟ್. ಅಂದರೆ ನಾವು ಒಂದು ಸ್ವಲ್ಪ ವರ್ಷ ಇರ್ತೀವಿ, ಆಮೇಲೆ ಹೋಗ್ತೀವಿ, ಬಟ್ ನಾವು ಮಾಡಿರೋ ಸಿನಿಮಾ ಇರತ್ತೆ. ಆ್ಯಂಡ್ ಅದು ಇನ್ಯಾರೋ ನೋಡ್ತಾರೆ. ನಾನು ನೋಡಿ ಹಂಗೆ ಇನ್ಫ್ಲೂಯೆನ್ಸ್ ಆಗಿರೋದು. ಸಿನಿಮಾ ಮೇಡ್ ಅ ಹ್ಯೂಜ್ ಇಂಪ್ರೆಷನ್ ಆನ್ ಮೀ, ಬಿಕಾಸ್ ಯಾರೋ ಅವ್ರು ಇಲ್ವೋ, ಡೈರೆಕ್ಟರ್ಸು ಇಲ್ಲ, ಆ್ಯಕ್ಟರ್ಸು ಇಲ್ಲ, ಅವ್ರು ಆ್ಯಕ್ಟಿಂಗು ಮಾಡ್ತಾ ಇಲ್ಲ, ಸಿನಿಮಾನು ಮಾಡ್ತಾ ಇಲ್ಲ. ಬಟ್ ಆ ಸಿನಿಮಾಗಳು ನೋಡಿ ನಾನು ಯಾವುದೋ ಒಂದು ಸಣ್ಣ ಲ್ಯಾಪ್ಟಾಪಲ್ಲಿ ಫುಲ್ ಎಮೋಷ್ನಲ್ ಆಗಿ, ಫುಲ್ಲು ಡಿಸ್ಟರ್ಬ್ ಆಗಿ, ಅವ್ರ ಮೂವ್ ಆಗಿ, ಇಟ್ ಹಸ್ ಚೇಂಜ್ ದ ವೇ ಐ ಲುಕ್ ಎಟ್ ಲೈಫ್. ಸೊ ದಟ್ ಈಸ್ ದ ಪವರ್ ಆಫ್ ಸಿನಿಮಾ. ಇದರದ್ದು ಆನ್ಸರ್ ನಾ ಒನ್ ಥಿಂಗ್ ನನಗೇನು ಅನಿಸ್ತೈತೆ ಅಂದರೆ, ಸಿನಿಮಾ ಈಸ್ ನೀವು ಮಾಸ್ ಪೀಪಲಿಗೆ ಯು ಆರ್ ಟಾರ್ಗೆಟಿಂಗ್ ಅ ಲಾರ್ಜ್ ನಂಬರ್ ಆಫ್ ಆಡಿಯನ್ಸ್ ಅಟ್ ಒನ್ಸ್. ಆ್ಯಂಡ್ ಎಲ್ಲರದು ಮೈಂಡ್ ಸೆಟ್ ಬೇರೆದೈತೆ. ಎಲ್ಲರ ಜೀವನದಾಗ ಏನೋ ಬೇರೆದು ನಡೆದೈತಿ. ಒಬ್ಬ ಮನೆ ಜಗಳಾಡಿ ಫಿಲ್ಮಿಗೆ ಬಂದಾನೆ, ಒಬ್ಬ ಒಂದು ಗರ್ಲ್ಫ್ರೆಂಡಿಗೆ ಕರ್ಕೊಂಡು ಬಂದಾನೆ, ಒಬ್ಬ ಬ್ರೇಕಪ್ ಮಾಡ್ಕೊಂಡು ಬಂದಾನೆ. ಬಟ್ ನಿಮ್ಮ ಇಮೋಷನ್ ಒಂದೇ ಐತಿ. ಯು ವಾಂಟ್ ಎವ್ರಿಬಡಿ ನಿಮ್ಮ ಕತೆಗೆ ಒಂದು ಯುನೈಟ್ ಆಗಿ ಅಲೈನ್ ಮಾಡ್ಕೊಂಡು ಬರೋದು. ಅದಕ್ಕೆ ಯು ಹ್ಯಾವ್ ಟು ಬಿ ಟ್ರೂ ಟು ಯುವರ್ ಆರ್ಟ್. ಆಡಿಯನ್ಸ್ ಸಲುವಾಗಿ ಮಾಡಬಾರ್ದು. ಅಂದರೆ ಫಸ್ಟ್ 15 ನಿಮಿಷ ಸರ್, ನೀವು ಥಿಯೇಟ್ರಿಗೆ ಬಂದು ಕೂತು ಎಷ್ಟೇ ಪ್ರಾಬ್ಲಮ್ಸ್ ತಾನೆ ನೀವು ಮನೆಯಿಂದ ಮೊದಲು 15 ನಿಮಿಷದಲ್ಲಿ ನಾನು ಅದನ್ನೆಲ್ಲ ನಿಮಗೆ ಮರೆಸಿ ನಿಮ್ಮನ್ನು ನಾನು ಕತೆ ಒಳಗಡೆ ಕರ್ಕೊಂಡು ಬಂದರೆ ಆಮೇಲೆ ನೀವು ಎಲ್ಲರೂ ಒಂದೇ. ಎಕ್ಸಾಕ್ಟ್ಲಿ, ಸೂಪರ್. ದಟ್ ಈಸ್ ಅ ವೆರಿ ಗುಡ್ ಪಾಯಿಂಟ್. ಯಾಕಂದರೆ ರೀಸೆಂಟ್ಲಿ ನಾನು ನೋಡಿದ್ದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಟೈಮ್ದಾಗ ಕಾಮಿಡಿ ಫಿಲ್ಮ್, ಟಾಪ್ ಟು ಎಂಡ್ ಕಾಮಿಡಿ ಫಿಲ್ಮ್. ಆ್ಯಂಡ್ ಕಾಮಿಡಿ ಒಂದು ಡಿಫಿಕಲ್ಟ್ ಜಾನ್ರ ಆಯ್ತು ಅದು ಒಂದು ಟಾರ್ಗೆಟ್ ಮಾಡೋಕ್ಕೆ. ಯಾಕಂದ್ರೆ 3 ತಾಸು ನಗಿಸೋದು ಇಸ್ ವೆರಿ ಡಿಫಿಕಲ್ಟ್. ವೆರಿ ಡಿಫಿಕಲ್ಟ್. ನಾ ಥಿಯೇಟರ್ದಾಗ ಸಿನಿಮಾ ನೋಡಕ್ಕೆ ಹೋದಾಗ ನನ್ನ ರಿಯಾಕ್ಷನ್ ಎಲ್ಲ ಬಾಜುಕಿ ನೋಡೋದು ನಂಗೆ ಒಂದು ರೂಢಿ ಐತಿ. ಎಲ್ಲ ಎದಕ್ಕೆ ಹಿಂಗಂತ, ಯಾಕಂದ್ರೆ ನನಗೂ ಜೀವನದಾಗ ಒಂದು ಸಿನಿಮಾ ಮಾಡೋದೈತಲ್ಲ, ಸ್ವಲ್ಪ ಈಗ ಸ್ಟಡಿ ಮಾಡತ್ತೇವೆ ನಾವು. ಬಟ್ ಏನು ಹೇಳೋದೈತಂತಂದರೆ, ಹಾಸ್ಟೆಲ್ ಹುಡುಗರದಂಗೆ ಏನು ವೈಬ್ ಬಂತಂತಂದರೆ, ನಂಗೆ ಬಾಜು ಒಬ್ಬರು ಅಂಕಲ್ ಕುಂತಿದ್ರು. ಈಸ್ ಇನ್ ಇಸ್ ಮಿಡ್ 30s or 40s, ನಾಟ್ 25, 27 ಅಂತ. ಬಟ್ ನೀವು 28 ಅಲ್ಲ? ಅಲ್ಲ, ನಾನು ಮೊನ್ನೆ ಹುಟ್ಟಿದಷ್ಟೇ. ಬಟ್ ಅದೇನು ಹೇಳೋದಿತ್ತಂತಂದ್ರೆ, ಲೈಕ್ ಎವ್ರಿ ಏಜ್ ಗ್ರೂಪ್, ಅವ್ರು ಇಂಡೈರೆಕ್ಟ್ ಆಗಿ ನಾನು ಹೆಂಗ್ ಅಂತ ಹೇಳಿ ಅದೆಲ್ಲರೂ ಕುಂತು ಎಂಜಾಯ್ ಮಾಡೋದು, ಎಲ್ಲರೂ ಕುಂತು ನಗೋದು. ಆ್ಯಂಡ್ ನಂಗೆ ಒಂದು ಜೋಕ್ ಮೇಲೆ ನಗಲಾರ್ದ ಹಂಗದ್ ನಗು ಬರತ್ತೆ. ಅಂದ್ರೆ ಏನು, ಇಟ್ ಡಸಂಟ್ ಮೀನ್ ಅದು ಅನ್ಫನಿ ಐತಂತ. ಯಾಕಂದ್ರೆ ನೀವು ಜನರನ್ನ ನೋಡಿ ಅವ್ರ ಖುಷಿ ಪಟ್ಟಾಗ ನೀವು ಖುಷಿ ಆಗತ್ತೆ. ನಾಲ್ಕು ಜನ ಆದ್ರೆ laugh is beautiful. That's a very nice thing about films and laughter in film. ನನಗೆ ತುಂಬಾ ಸತಿ ನನಗೆ ವರ್ಕೇ ಆಗ್ತಾ ಇರಲ್ಲ ಜೋಕು, ಬಟ್ ಬುದ್ಧಿ ಯಾರೋ ಹುಚ್ಚಂತರ ನಗ್ತಾ ಇರ್ತಾನೆ. ಅದನ್ನ ನೋಡಿ ಐ ಬಿ ಲೈಕ್ ಹೌದು, ದಟ್ ಲಾಫ್ಟರ್ ಇಸ್ ಕಂಟೇಜಿಯಸ್. ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿದ್ದೆ ಮೊದಲು. ಸೊ ಅದ್ರಾಗ ಅದು ಫೀಲ್ ಆಕೈತಿ. ಒಬ್ಬ ನಕ್ರೆ ಒಂದು 10 ಮಂದಿ ನಗ್ತಾರೆ. ಅದೊಂದು ಕಂಟೇಜಿಯಸ್ ಪಾಸ್ ಆನ್ ಹಾಕೊಂತ ಹೋಗ್ತೈತಿ. ಬಟ್ ಸಿನಿಮಾ ಮೇಕಿಂಗ್ ಅನ್ನೋ ಪ್ರೊಸೆಸ್ದಾಗ ಈಗ ನೀವು ಆ್ಯಕ್ಟರ್ ಆಗಿ ನೀವು ಒಮ್ಮೆ ಡೆಡಿಕೇಟ್ ಮಾಡಿದ್ರಿ. ಈಗ ಸಪ್ತ ಸಾಗರದಾಚೆ ಎಲ್ಲವೂ ನೀವು ಆಕ್ಸೆಪ್ಟ್ ಮಾಡಿದ್ರಿ. ನೀವು ಒಂದು ಡೈರೆಕ್ಟರ್ ಇದ್ದೀರಿ ಆ್ಯಂಡ್ ಆಲ್ಸೋ ಅ ಪ್ರೊಡ್ಯೂಸರ್. ನಿಮ್ಮಿಬ್ಬರದ್ದು ಸಿನರ್ಜಿ, ಯಾಕಂದ್ರೆ ಭಾಳಷ್ಟು ಪ್ರೊಡ್ಯೂಸರ್ಸಿಗೆ ಡೈರೆಕ್ಷನ್ ಗೊತ್ತಿರಂಗಿಲ್ಲ, ಭಾಳಷ್ಟು ಪ್ರೊಡ್ಯೂಸರ್ ಸಿನಿಮಾ ಅನ್ನೋದು ಗೊತ್ತಿರಂಗಿಲ್ಲ. ದಟ್ ಜಸ್ಟ್ ನಾನು ದುಡ್ಡು ಕೊಡ್ತೀನಿ, ಒಂದು ಒಳ್ಳೆ ಸಿನಿಮಾ ಮಾಡ, ವಿಲ್ ಗೋ ಫಾರ್ವರ್ಡ್. ಬಟ್ ಬಿಕಾಸ್ ಅವರು ಒಂದು ಡೈರೆಕ್ಟರ್ ಅದಾರ ಅಂದಾಗ ಆ ಸಿನರ್ಜಿ ಎಷ್ಟು ಯೂಸ್ ಆಕೈತೆ ವೈಲ್ ಪ್ರೊಡ್ಯೂಸಿಂಗ್ ಅ ಫಿಲ್ಮ್. ನಾನು ಸಿನಿಮಾ ಆ್ಯಕ್ಚುಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇರೆ ರೀಸನ್ ಇದೆ. ಅಂದರೆ ಅಲ್ಲಿ ನಾನು ಇಷ್ಟು ಕಾಸಕ್ಕೆ ಎಷ್ಟು ಹಣ ಮಾಡ್ತೀನಿ ಅನ್ನೋದಕ್ಕಿಂತ ಐ ವಾಂಟ್ ಟು ಕ್ರಿಯೇಟ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಫಿಲ್ಮ್ ಮೇಕರ್ಸ್ ಕ್ಯಾನ್ ಡೂ ದೇಯರ್ ಫಿಲ್ಮ್ ವಿದೌಟ್ ಹ್ಯಾವಿಂಗ್. ಯಾಕಂದರೆ ನಾವು ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆಲ್ಲ ಬರಬೇಕಾದ್ರೆ ಫಾಲೋಯಿಂಗ್ ದಿಸ್ ಫಾರ್ಮುಲಾಸ್ ಇದೆಲ್ಲ ಸ್ವಲ್ಪ ಆವಾಗ ಇಂಪಾರ್ಟೆಂಟ್ ಆಗಿತ್ತು. ಅಂದರೆ 1 ಐಟಮ್ ಸಾಂಗ್ ಇರಬೇಕು, 4 ಫೈಟ್ ಇರಬೇಕು.
ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ಇಂಥ ಸಿನಾರಿಯೋಲ್ಲಿ ನೀವು ಯಾವ ಥರ ಸಿನಿಮಾ ಮಾಡ್ತೀರಾ? ಬಿಕಾಸ್ ಎಂಡ್ ಆಫ್ ದ ಡೇ I think even I shouldn't be taking names, but I have made films where, you know, I was not led to make the film the way I want to make it because of the external pressures. So ಅದಕ್ಕೆ ನಾನು ಆ ಟೈಮಲ್ಲಿ ಅಂದರೆ ನಂದು ಟ್ವಿಟ್ರಲ್ಲಿ ಒಂದು ಕೋಟ್ ಇದೆ ದಟ್ ಕ್ರಿಯೇಟ್ ಅನ್ ಐಡಿಯಲ್ ವರ್ಲ್ಡ್ ಫಾರ್ ಸಿನಿಮಾ ಆ್ಯಂಡ್ ಬಿ ಎ ಸಿನಿಮಾ ಅಂತ. ಸೊ ವಾಟ್ ಈಸ್ ಕ್ರಿಯೇಟಿಂಗ್ ಅನ್ ಐಡಿಯಲ್ ವರ್ಲ್ಡ್ ಫಾರ್ ಸಿನಿಮಾ ಈಸ್ creating a platform where a filmmaker doesn't have to compromise on his ideas, and he gets to make the kind of film he wants to make. This, me as a director, I want this producer. So which is why I started producing. ನಾಳೆ ನಾನು ಡೈರೆಕ್ಷನ್ ಮಾಡಿದ್ರೆ ನನಗೆ ಯಾವ ಥರ ಬೇಕೋ ಆ ಥರ ಸಿನಿಮಾ ಮಾಡ್ತೀನಿ ನಾನು. ಬೇರೆ ಎಕ್ಸ್ಟರ್ನಲ್ ಪ್ರೆಷರ್ಸಿಂದ ನಾನು ಏನು ಕಾಂಪ್ರಮೈಸ್ ಮಾಡೋ ಥರ ಆಗಬಾರ್ದು ಅಂತ ಹೇಳಿ ನಾನೇ ಪ್ರೊಡ್ಯೂಸರ್ ಆಗಿ ಏನೋ ಕಿರಿಕ್ ಪಾರ್ಟಿ ಮಾಡ್ಬೇಕಾದ್ರೆ ಏನೋ ಕಾಂಪ್ರಮೈಸ್ ಮಾಡಲ್ಲ ನಾವು ಅಂತ ಹೇಳಿ ನಾವೇ ಇನ್ವೆಸ್ಟರ್ಸ್ ನಾವೇ ಪ್ರೊಡ್ಯೂಸರ್ ಆಗಿಬಿಟ್ವಿ. ಸೊ ಅಲ್ಲಿಂದ ಕರ್ನಾಟಕದ ಜನರು ನಮಗೆ ಸ್ಟ್ರೆಂತ್ ಕೊಟ್ಟರು ದ್ಯಾಟ್ ಐ ಕ್ಯಾನ್ ಪ್ರೊಡ್ಯೂಸ್ ಮೆನಿ ಮೋರ್ ಫಿಲ್ಮ್ಸ್. ಸೊ ಮೈ ಐಡಿಯಾ ಆಫ್ ಮೇಕಿಂಗ್ ಫಿಲ್ಮ್ ಇಸ್ ಓನ್ಲಿ ದ್ಯಾಟ್ ಪ್ರೊಡ್ಯೂಸಿಂಗ್ ಫಿಲ್ಮ್ ದ್ಯಾಟ್ ಆ್ಯಂಡ್ ಐ ವಿಲ್ ಓನ್ಲಿ ಪ್ರೊಡ್ಯೂಸ್ ಫಿಲ್ಮ್ ವೇರ್ ಐ ನೋ ಅಂದರೆ ದಿಸ್ ಡೈರೆಕ್ಟರ್ ಇಸ್ ಕೆಪಬಲ್ ಇನಫ್ ಆರ್ ಐ ವಾಂಟ್ ಟು ಸಪೋರ್ಟ್ ದಿಸ್ ಡೈರೆಕ್ಟರ್. ಅಂದರೆ ನಾನು ಫಾರ್ ಎಕ್ಸಾಂಪಲ್ ಚಂದ್ರಜಿತ್ ಆಗಲಿ ಅಥವಾ ಅಭಿಜಿತ್ ಮಹೇಶ್ ಆಗಲಿ, ದೇ ಹ್ಯಾವ್ ದೇರ್ ಓನ್ ಕೈಂಡ್ ಆಫ್ ಫಿಲ್ಮ್ಸ್ ವೆನ್ ದೇ ಡೈರೆಕ್ಟ್ ಫಿಲ್ಮ್. ಆ್ಯಂಡ್ ಐ ವಾಂಟ್ ಬಿ ಸಪೋರ್ಟ್ ದೇರ್ ಅಷ್ಟೇ. ಅಂದರೆ ಪ್ರೊಡ್ಯೂಸರಾಗಿ ನಾನು ಇಷ್ಟೇ ಯೋಚನೆ ಮಾಡ್ತೀನಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಅಂದರೆ ನಾನು ಹೇಮಂತ್ ರಾವ್ ಜೊತೆಗೆ ನಾನು ಸಿನಿಮಾ ಮಾಡಬೇಕಾದ್ರೆ ಐ ಆಮ್ ಬ್ಲೈಂಡ್ ಫೋಲ್ಡೆಡ್ ಆಗಿ ನಾನು ಏನು ಹೇಳ್ತಾನೆ ನಾನು ಅದನ್ನು ಫಾಲೋ ಮಾಡ್ತೀನಿ ಆ್ಯಸ್ ಆ್ಯನ್ ಆ್ಯಕ್ಟರ್. ಆ್ಯಂಡ್ ಸೊ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಐ ಆಮ್ ಲೈಕ್ ದ್ಯಾಟ್ ಓನ್ಲಿ ಬಿಕಾಸ್ ಐ ನೋ he's ವೆರಿ ರೆಸ್ಪಾನ್ಸಿಬಲ್ ವೆನ್ ಇಟ್ ಕಮ್ಸ್ ಟು. ಅಂದರೆ ಸುಮ್ಮನೆ ಖರ್ಚು ಮಾಡಲ್ಲ. ಅಂದರೆ ಒಂದೊಂದು ರೂಪಾಯಿಗೂ ಅವನಿಗೆ ಆ ರೆಸ್ಪಾನ್ಸಿಬಿಲಿಟಿ ಇದೆ. ಅಟ್ಲೀಸ್ಟ್ ನಂಗೆ ಉಳಿದವ್ರು ಕಂಡಂತೆ ಮಾಡ್ಬೇಕಾದ್ರೆ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಇತ್ತು. ಅಂದರೆ ನನಗೆ 2 ಕೋಟಿಯಲ್ಲಿ ಸಿನಿಮಾ ಮುಗಿಸ್ಬೇಕು, ನನಗೆ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ನಾನು ಫಸ್ಟ್ ಸ್ಕೆಡ್ಯೂಲ್ 45 ದಿವಸದೊಂದು 48 ಡೇಸದೊಂದು ಸ್ಕೆಡ್ಯೂಲ್ ಮುಗಿಸ್ಕೊಂಡು ಬಂದೆ. ಐ ಹ್ಯಾಡ್ ಓನ್ಲಿ ಶಾರ್ಟ್ 60% ಆಫ್ ದ ಫಿಲ್ಮ್ ಆ್ಯಂಡ್ ನದರ್ 40%ಗೆ ನಾನು ಬರೀ 17 ಡೇಸ್ ಇದೆ. ಸೊ ಸೆಕೆಂಡ್ ಸ್ಕೆಡ್ಯೂಲ್ ಹೋದಾಗ ನಾನು ಸುಮ್ಮನೆ ಅಂದರೆ ನಾನು ಬಟ್ ಆ ಪ್ಲ್ಯಾನ್ ಹೆಂಗೆ ಮಾಡಿದ್ದೆ, ನನಗೆ ಯಾವುದಕ್ಕೆಲ್ಲ ಟೈಮ್ ಬೇಕೋ ಅದನ್ನು ಫಸ್ಟ್ ಸ್ಕೆಡ್ಯೂಲ್ ಹಾಕ್ಕೊಂಡು ನೆಕ್ಸ್ಟ್ ನಾನು ಏನೇನು ಬೇಗ ಶೂಟ್ ಮಾಡ್ಕೊಂಡು ಹೋಗ್ಬೋದು ನಾನು 17 ಡೇಸಲ್ಲಿ ಮುಗಿಸ್ಕೊಂಡು ಬಂದೆ. ಬಿಕಾಸ್ ಐ ವಾಸ್ ರೆಸ್ಪಾನ್ಸಿಬಲ್ ಇನಫ್ ಟು ಫಿನಿಶ್ ಇಟ್ ಇನ್ ದ್ಯಾಟ್ ಬಜೆಟ್. ಐ ಥಿಂಕ್ ಇಫ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ ಒಬ್ಬ ಡೈರೆಕ್ಟ್ರಿಗಿದ್ದರೆ ಪ್ರೊಡ್ಯೂಸರ್ ಆರಾಮ್ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಸೊ ಐ ನೋ ದಟ್ ಹೇಮಂತ್ ಈಸ್ ಎಕ್ಸ್ಟ್ರಾ ಅದಕ್ಕಿಂತ ಸ್ವಲ್ಪ 100 ಪಾಲು ಜಾಸ್ತಿ. ಯಾಕಂತಂದರೆ ಅಂದರೆ ಅವ್ರು ನಾನು ನೋಡಿದ್ದೀನಿ ಗೋಧಿ ಬಣ್ಣ ಮಾಡಬೇಕಾದ್ರೂ ಆಲ್ದೋ ವಿ ವರ್ ಟೆಲಿಂಗ್ ಹಿಮ್ ದಟ್ ಲೆಟ್ಸ್ ಯೂಸ್ ಇಲ್ಲ ರೆಡ್ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ. ಹಿ ವಾಸ್ ಲೈಕ್ ಐ ಆಮ್ ಡೂಯಿಂಗ್ ಅನ್ ಎಕ್ಸ್ಪೆರಿಮೆಂಟ್, ನನಗೆ ಅದು ಬೇಡ, ನಂಗೆ ಬರೀ 5D ಕ್ಯಾಮ್ರಾನೇ 1D ಕ್ಯಾಮ್ರಾನೇ ಸಾಕು ಅಂತ ಹೇಳಿ 1D ಕ್ಯಾಮ್ರಾದಲ್ಲಿ ಶೂಟ್ ಮಾಡಿರೋದು. he was ready to compromise on the film he was making because he was not sure if at least our time ಅಲ್ಲಿ he wants to make that film but he's not sure theater ಅಲ್ಲಿ ಹೆಂಗಾಗುತ್ತೆ ನಂಗೆ ಇವಾಗ ಗೊತ್ತಿಲ್ಲ ನನಗೆ, so I have not taken the risk ಅಂತ. Yeah, so when you know that you have a director with that kind of responsibility, as a producer you don't have to worry at all. ಅಂದರೆ ನಂದು ಥಿಂಕಿಂಗ್ ಬಹಳ ಟೆಂಪ್ಟಿಂಗ್ ಇತ್ತು, ಎಸ್ಪೆಷಲಿ ರಕ್ಷಿತ್ ಲೈಕ್ ಶೂಟ್ ಮಾಡು ಏನಾಗಲ್ಲ ಇಷ್ಟೇ ಅಂತ. ಲೈಕ್ ನನಗೆ ಅದು ಅಬ್ಸಲ್ಯೂಟ್ಲಿ ಇಲ್ಲ. ಅಂದರೆ ಇದು ಲಾಂಗ್ ಗೇಮ್. ನನಗೆ ನಾನು ಇಂಡಸ್ಟ್ರೀಲಿ ತುಂಬ ವರ್ಷ ಇರಬೇಕು ಅಂದರೆ ದೆನ್ ಫಸ್ಟ್ ಫಿಲ್ಮಲ್ಲಿ ನಾನು ಐ ಹ್ಯಾವ್ ಟು ಮೇಕ್ ಮನಿ ಫಾರ್ ದ ಪ್ರೊಡ್ಯೂಸರ್ ಅಂತ ಒಂದು ಕ್ಲಾರಿಟಿ ಇತ್ತು. ಆ್ಯಂಡ್ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೆ. ಸೊ ಇಷ್ಟರಲ್ಲೇ ಮಾಡಿದ್ರೇ ಆಗೋದಿದು ಅಥವಾ ಒಂದು ಹಠದಲ್ಲಿ ಮಾಡಿದ್ದು. ಸಪ್ತಸಾಗರದಲ್ಲಿ ನನಗೆ ದಿಸ್ ಈಸ್ ಮೈ ಪ್ಯೂರೆಸ್ಟ್ ಫಿಲ್ಮ್ ಆ್ಯಂಡ್ ಎವ್ರಿಥಿಂಗ್ ದಟ್ ಐ ವಾಂಟೆಡ್ ಟು ಡೂ. ಇವಾಗ ಯಾವುದೋ ಒಂದು ಮನೆ ಕಟ್ಟಿಸಿ ಅದನ್ನು ಹೊಡಿಬೇಕು, ಓಕೆ, ಎನಿಥಿಂಗ್ ಐ ಗೋ ಆ್ಯಂಡ್ ಟೆಲ್ ಹಿಮ್ ನೀನು ನೋಡು ನಿಂಗೆ ಇಷ್ಟ ಆದರೆ ಮಾಡು ಅಂತ. ಸೊ ಇಟ್ಸ್ ಲೈಕ್ ನನ್ನ ಮೇಲೆ ಇದೊಂದು ಎಕ್ಸ್ಟ್ರಾ ಬಿಕಾಸ್ ಇಲ್ ಸೇ ಎಸ್ ಸ್ವಲ್ಪ ಆದ್ರೂ ಬೈಯೋ ಸ್ವಲ್ಪ ಆದ್ರೂ ಇಲ್ಲ ಅಂತ ನಾನು ಹೇಳಬೇಕು. ಈಸ್ ನೋ ವೇರ್ ಎಟ್ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಐ ವಾಂಟ್ ಟು ಕಾಸ್ಟ್ ದಿಸ್ ಪರ್ಸನ್, ನಿನಗೆ ಸರಿ ಅನ್ಸುತ್ತಾ ಮಾಡು. ಸೊ ಇಟ್ಸ್ ಲೈಕ್ ಸೊ ನಾನು ಅವ್ರು ಹೇಳಕ್ಕಿಂತ ಮುಂಚೆ 5 times ಐ ಥಿಂಕ್ ಇದು ನಾನು ಹೇಳಿ ಓಕೆನಾ ಇದು ಅಂತ. ಅದು ಮನ್ಯಾಗ ನಾ ಹೊರಗೆ ಹೋಗ್ತೇನೆ ಫ್ರೆಂಡ್ಸ್ ಜೊತೆ, ಹೋಗು ಹೌದು ಲೇಟಾಗಿ ಬರ್ತೀನಿ ಓಕೆ, ಸೊ ಆಟೋಮೆಟಿಕ್ ಆಗಿ ಲೈನಿಗೆ ಬಂದ್ಬಿಡ್ತೀನಿ. ನೋ ಬಟ್ ಅವ್ರು ಆಕ್ಚುಲಿ ರಿವರ್ಸ್ ಸೈಕಾಲಜಿ ಪ್ಲೇ ಮಾಡತ್ತ ಇಲ್ಲ ಅಂದ್ರೆ ಇಟ್ಸ್ ಅಬೌಟ್ ಹೌ ಮಚ್ ವಿ ಟ್ರಸ್ಟ್ ಈಚ್ ಅದರ್. ಅಂದ್ರೆ ಅಂಡ್ ಆಲ್ಸೋ ದೇರ್ ಇಸ್ ಅ ಸರ್ಟನ್ him being a director and a film buff, a cinema student,
ಹಿ ಗೆಟ್ಸ್ ಇಟ್. ಇವಾಗ ನಾನು ಏನಾದ್ರು ಹೇಳಿದ್ರೆ ತುಂಬ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಪ್ರೊಡ್ಯೂಸರ್ಗೆ ಗೊತ್ತಾಗಲ್ಲ ಏನಕ್ಕೋ ಕೇಳ್ತಾ ಇದಾರೆ ಅವರು ಅಂತ. ಅವ್ರಿಗೂ ಅಂದ್ರೆ ಅವ್ರ ತಪ್ಪು ಅಂತಲ್ಲ, ಅವ್ರಿಗೆ ಅದ್ರ ಬಗ್ಗೆ ಅರಿವು ಇರಲ್ಲ, ಎಕ್ಸ್ಪೋಜರ್ ಇರಲ್ಲ, ಅವ್ರು ನೋಡೋದ್ ರೀತಿನೇ ಬೇರೆ ಇರುತ್ತೆ. ಬಿಕಾಸ್ ಹಿ ನೋಸ್ ಇಫ್ ಐ ಆಸ್ಕ್ ಫಾರ್ ಅ ಸರ್ಟನ್ ಎಕ್ವಿಪ್ಮೆಂಟ್ he'll immediately extrapolate and he'll be like, oh, ಈ ಶಾಟ್ ತೆಗಿಯಕ್ಕೆ ಈ ತರ ಕೇಳ್ತಾ ಇದ್ದಾನೆ. ಸೊ ದಟ್ಸ್ ಅನ್ ಆಡೆಡ್ ಥಿಂಗ್. ಎಕ್ಸಾಕ್ಟ್ಲಿ ನಂದು ಅದ ಕ್ವಶನ್ ಐತೆ. ಅದಕ್ಕಂದ್ರೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಬೇಕು ಅವ್ರಿಗೆ ತಿಳಿತೈತಿ, ಅದಕ್ಕೆ ಬೇಕಾ ಸಿನಿಮಾದಾಗ ಏನು ಎನಾನ್ಸ್ ಆಕೈತಿ ನಿಮಗೆ ಒಂದು ಐಡಿಯಾ ಇರ್ತೈತಿ. ಬಿಕಾಸ್ ನೀವು ನೀವು ಫ್ರೀ ಟೈಮ್ ಸಿನಿಮಾಸ್ ಭಾಳ ನೋಡ್ತೀರಂತ ಹೇಳಿರಿ ಗೊತ್ತೈತಿ. ಬಟ್ ಬೀಯಿಂಗ್ ಅ ಡೈರೆಕ್ಟರ್ ನೀವು ಸಿನಿಮಾಸ್ ತಾನ ಡೈರೆಕ್ಷನ್ ಮಾಡಿರಿ, ಸೊ ನಿಮಗೆ ಗೊತ್ತಾಕೈತಿ. ಸೊ ಅದ ಒಂದು ದಟ್ ಈಸ್ ವೈ ದ ಕ್ವಶನ್. ಅದು ಯೂಸ್ ಆಕೈತೆ ಆಸ್ ಅ ಪ್ರೊಡ್ಯೂಸರ್. Huge. ಅಡ್ವಾಂಟೇಜ್ ಅಂತೂ ಡೆಫಿನೆಟ್ಲಿ ಇದೆ. And even as a performer, in fact, because he's understands grammar of cinema so much. ನಾನು if I'm shooting a wide, ನಾನು ಅದನ್ನು ಕಟ್ ಮಾಡಿ ಈ ಕಡೆಯಿಂದ ಟ್ರ್ಯಾಕ್ ಇನ್ ಶಾಟ್ ಮಾಡ್ತೀನಿ ಅಂತ ಹೇಳಿದ್ರೆ he immediately gets the edit because he's able to see the film like how I am explaining it to him. Not many producers will have that, not many actors will have that. ಅಂದ್ರೆ ಸ್ಕ್ರೀನ್ ಮೇಲೆ ಹೆಂಗೆ ಕಾಣ್ತೈತೆ ಅಂತ. ಅಂದ್ರೆ ಇಲ್ಲಿ ಸೌಂಡ್ ಇಲ್ಲಿ ಬರುತ್ತೆ, ಇಲ್ಲಿ ಮ್ಯೂಸಿಕ್ ಹಿಂಗೆ ಬರುತ್ತೆ, ಇಲ್ಲಿ ನಾನು ಇಷ್ಟು ಪರ್ಫಾರ್ಮೆನ್ಸ್ನ ಟೇಪರ್ ಮಾಡ್ತೀನಿ, ಇಲ್ಲಿ ಜಾಸ್ತಿ ಮಾಡ್ತೀನಿ. ಹಿ ನೋಸ್ ಎಷ್ಟು ಸಟ್ಲ್ ಇರಬೇಕು. ಸೊ ಆಸ್ ಅ ಫಿಲ್ಮ್ ಸ್ಟೂಡೆಂಟ್ he is able to use that knowledge for performance to a very great degree. ಅಂದರೆ ರುಕ್ಮಿಣಿ ಅವ್ರದ್ದು ಪ್ರಾಸೆಸ್ ಸಂಪೂರ್ಣ ಡಿಫ್ರೆಂಟ್ ಇದೆ. ಅವ್ರಿಗೆ ಆ ಫಿಲ್ಮ್ದು ಕ್ರಾಫ್ಟ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಗೊತ್ತಿಲ್ಲದೆ ಇದ್ರು, ಹರ್ ಕ್ರಾಫ್ಟ್ ಶಿ ನೋಸ್ ವೆರಿ ವೆಲ್. ಸೊ ಹಿಮ್ ನೋಯಿಂಗ್ ಇಟ್ ಹಿ ಗೆಟ್ಸ್ ಟು ದಟ್ ಪಾಯಿಂಟ್ ಕ್ವಿಕ್ಕರ್. ಅಂದರೆ ಈ ಥರ ಕಾಣಿಸುತ್ತೆ ಅನ್ನೋದನ್ನ ಅವರು ಊಹೆ ಮಾಡ್ಕೊಳ್ಳೋಕೆ ಸುಲಭ ಆಗತ್ತೆ ಅವ್ರಿಗೆ. ಸೊ ಆ ಥರ ಇಟ್ ಈಸ್ ಡೆಫಿನೆಟ್ಲಿ. ಕೆಲವೊಂದ್ಸಲ ಅವರು ಹಿಂಗೆ ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ, ಅರ್ಧ ಸ್ಟೇಟ್ಮೆಂಟ್ ಹೇಳಿದ್ಕೊಳ್ಳಿ ಹಿಂಗೆ ಅಂದ್ರೆ ಅವ್ನ ಮುಖದಲ್ಲಿ ಗೊತ್ತಾಗತ್ತೆ ನನಗೆ, ಅವ್ರಿಗೆ ನಾನು ಹೇಳ್ತಾ ಇರೋದು ಅವ್ರಿಗೆ ಗೊತ್ತಾಗಿದೆ. ಸೊ ಅದೊಂಥರ ನನಗೆ ಜಸ್ಟ್ ಒಂದು ಸ್ಮೈಲ್ ಅಲ್ಲಿ ಓಕೆ ಓಕೆ ಅಂತ ಬಂದ್ಬಿಡ್ತೀನಿ. ಅವ್ರು ಫುಲ್ ಶಾರ್ಟ್ ಹ್ಯಾಂಡ್ ಇತ್ತು. ಬ್ರೀಫ್ ಎಲ್ಲ ಕೊಡ್ಬೇಕಾದ್ರೆ ಲೈಕ್ ಹಿ ವುಡ್ ಅಂಡರ್ಸ್ಟ್ಯಾಂಡ್ ಇಟ್ ಹಾಫ್ ಓನ್ಲಿ ಅವ್ರಿಗೆ ಗೊತ್ತಾಗಿತ್ತು. ಮತ್ತು ನಂಗೆ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳ್ಕೊಡ್ತಾ ಇದ್ರು. ಬಟ್ ನಾನು ತುಂಬ ತಲೆ ತಿಂತಾ ಇದ್ದೆ ಎಲ್ಲರಿಗೂ. ಓ ಯಾಕೆ ಹಿಂಗೆ, ಯಾಕೆ ಇಲ್ಲಿ ಕ್ಲೋಸ್, ಯಾಕೆ ಇಲ್ಲಿ ವೈಡ್, ಯಾಕೆ ಇಲ್ಲಿ ಲೋಟಿಯಸ್, ಯಾಕೆ. ನೋ ಬಟ್ ದಟ್ ಈಸ್ ಅಮೇಸಿಂಗ್. ಅವ್ರ ಸೆಟ್ ಅಲ್ಲಿ ಶಿ ವಾಸ್ ವೆರಿ ಕೀನ್ ಬಿಕಾಸ್ ಶಿ ಈಸ್ ಆಲ್ಸೋ ಲೈಕ್ ನೋ ಬಟ್ ಐ ಸಿ ಅಲ್ಲ, ಇವ್ರ ಪ್ರಾಸೆಸ್ಸಿಂದ ನಾನು ನೋಡಿದೆ. ಅವರು ಆ ಸಿನಿಮಾ ಗ್ರಾಮರ್ನ ಅರ್ಥ ಮಾಡ್ಕೊಳ್ತಾರೆ. ಸೊ DOP ಹಿಂಗೆ ಯಾಕೆ ಲೈಟ್ ಮಾಡಿದ್ದಾರೆ ಇದನ್ನು, ಆ್ಯಂಡ್ ದ್ಯಾಟ್ ಮೇಕ್ಸ್ ಯೋರ್ ಪರ್ಫಾರ್ಮೆನ್ಸ್ ಬೆಟರ್. ಬಿಕಾಸ್ ಯು ನೋ ಕ್ಲೋಸಲ್ಲಿದ್ದರೆ ಬರೀ ಇಷ್ಟು ಮಾಡಬೇಕು ನಾವು, ಅಥವಾ ವೈಡಲ್ಲಿದ್ದರೆ ನಾವು ಇಷ್ಟು ಲೆವೆಲಿಗೆ ಮಾಡಬೇಕು. ಫುಲ್ ಎಕ್ಸ್ಪ್ರೆಷನ್ಸ್ ಕಾಣಿಸೋದು ಅಷ್ಟೇನು ಮುಖ್ಯ ಇಲ್ಲ, ಬಟ್ ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ನಮ್ಮ ಪರ್ಫಾರ್ಮೆನ್ಸ್ನ ಸ್ವಲ್ಪ ಅದು ಟ್ವೀಕ್ ಮಾಡ್ಬೋದು ಶಾರ್ಟ್ಗೆ ತಕ್ಕಂತ. ದಟ್ ಮೇಕ್ಸ್ ಯುವರ್ ಪರ್ಫಾರ್ಮೆನ್ಸ್ ಬೆಟರ್. ಅಂದ್ರೆ ಎಷ್ಟು ಫಿನ್ನೇಜ್ ಅಂದ್ರೆ ಅದು ಕೆಲವೊಮ್ಮೆ ಕ್ಯಾಮ್ರಾ ಇಲ್ಲಿರುತ್ತೆ, ತುಂಬಾ ಟೈಟ್ ಇರುತ್ತೆ, ತುಂಬಾ ಮೂವ್ ಮಾಡ್ಬಿಟ್ರೆ ಓವರ್ಲ್ಯಾಪ್ ಆಗ್ಬಿಡ್ತಾರೆ. ಸೊ ಇವರು ಸೀನ್ ನಡೀತಾ ಇರ್ಬೇಕಾರೆ ಹಿ ವಿಲ್ ನೋ ಇಲ್ಲಿ ಲೆಫ್ಟ್ ಬಂದ್ರೆ ಕ್ಯಾಮ್ರಾ ಅವ್ರು ಕಾಣಿಸ್ತಾರೆ, ನಾನು ಓವರ್ಲ್ಯಾಪ್ ಮಾಡಲ್ಲ ಅಂತ ಅಷ್ಟು ಅವೇರ್ನೆಸ್ ಇರುತ್ತೆ. ಅಂದ್ರೆ ಇಲ್ಲಿ ರೈಟ್ ಬಂದ್ರೆ ಪಕ್ಕ ಓವರ್ಲ್ಯಾಪ್ ಆಗ್ತಾರೆ. ಸೊ ರೈಟ್ ಬರಲ್ಲ, ಲೆಫ್ಟ್ ಅಲ್ಲೇ ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲೇ ಒಂದ್ ಸ್ವಲ್ಪ ಲೆಫ್ಟ್ ಅಲ್ಲೇ ಇರ್ತಾರೆ. ಅದೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ. ಇಟ್ಸ್ ರಿಯಲಿ ನೈಸ್ when that kind of thing happens. ಸೊ ನಾ ನಿಮಗೂ ಕೇಳ್ಬೇಕಾ, ಈಗ ಇವರಿಬ್ರದ್ದು ಸಿನರ್ಜಿ ಅಂತೂ ಕಾಣತೈತಿ. ಈಗ ಇವ್ರೇನು ಅರ್ಧ ಮಾತಾಡಿದ್ರೆ ಅವ್ರು ಅರ್ಧ ಮುಗಿಸ್ಬಿಡ್ತಾರೆ. ಬಟ್ ನೀವು ಒಂದು ಯು ಆರ್ ನ್ಯೂ ಟು ದ ಗ್ರೂಪ್ ಟೈಪ್, ನಿಮಗೆ ಪ್ರೊಸೆಸ್ ಹೊಸದ. ಇವ್ರ ಎಕ್ಸ್ಪೀರಿಯನ್ಸ್ ಲೈಕ್ ಸಿನ್ಸ್ ಸೋ ಮೆನಿ ಇಯರ್ಸ್ ಡೈರೆಕ್ಷನ್, ಆ್ಯಕ್ಟಿಂಗ್, ಪ್ರೊಡ್ಯೂಸರ್, ಅವರು ಡೈರೆಕ್ಷನ್ ಮಾಡ್ಯಾರ, ಅವರಿಬ್ರು ಜೊತೆ ಕೆಲಸ ಮಾಡ್ಯಾರ ಮೊದಲು ಗೋಧಿ ಬಣ್ಣದಾಗ. ಸೊ ಯು ಫಿಟ್ಟಿಂಗ್ ಇನ್ ಸಪ್ತ ಸಾಗರದ ಆಚೆ ಎಲ್ಲೋ ಟೀಮ್ದಾಗ ಆ ಕತ್ತಿ ಜೊತೆ ನಿಮ್ದು ಅಟ್ಯಾಚ್ಮೆಂಟ್ ಹೆಂಗೆ ಬೆಳೀತೆ? ರೀಸನ್ ಫಾರ್ ಯು ಟು ಟೆಲ್ ಎಸ್ ಇವ್ರ ಜೊತೆ ಅಂದ್ರೆ ಅಡ್ಜಸ್ಟ್ ಆಗೋದು ಅಂತ ಅನ್ನಂಗಿಲ್ಲ, ಬಟ್ ಸಿನರ್ಜಿ ಸಿಂಕ್ ಆಗೋದು. ಅಡ್ಜಸ್ಟ್ಮೆಂಟ್ ಅಂತಲ್ಲ, ಸಿನರ್ಜಿ ಸಿಂಕ್ ಆಗೋದು. ವಾಟ್ ವಾಸ್ ದಟ್ ಪ್ರೊಸೆಸ್, ಹೆಂಗಿತ್ತು? ಐ ಥಿಂಕ್ ಅದು ನಮ್ಮ ವರ್ಕ್ಶಾಪಿಂದಾನೇ ಶುರು ಆಗಿದ್ದು. ಬಿಕಾಸ್ ಅವ್ರದ್ದು ವರ್ಕಿಂಗ್ ರಿಲೇಷನ್ಶಿಪ್ ಇದೆ ಆಗಲೇ ಅಂತ. ಐ ಮೀನ್ ಸೊ ಹೇಮಂತ್ ಅವ್ರು ತುಂಬ ಕಾನ್ಷಿಯಸ್ ಆಗಿ ಅದು ಪ್ಲ್ಯಾನ್ ಮಾಡಿದರು. ಸೊ ಶುರು ಮಾಡಬೇಕಾದ್ರೇ ಹಿ ವಾಂಟೆಡ್ ಅ ವರ್ಕ್ಶಾಪ್ ಫಾರ್ ರಕ್ಷಿತ್ ಆ್ಯಂಡ್ ಮೀ ಟು ಎಸ್ಟಾಬ್ಲಿಷ್ ಅ ಕೆಮಿಸ್ಟ್ರಿ. ಬಟ್ ಆಲ್ಸೋ ನಮ್ಮೆಲ್ಲರ ವರ್ಕಿಂಗ್ ರಿಲೇಷನ್ಶಿಪ್ ಅದರಲ್ಲಿ ಎಸ್ಟಾಬ್ಲಿಷ್ ಆಯಿತು. ಆ್ಯಂಡ್ ಐ ಥಿಂಕ್ ನನಗೆ ತುಂಬ ಖುಷಿಯಾಗಿದ್ದ ವಿಷಯ ವಾಸ್ ನಾನು ಈ ಗ್ರೂಪಲ್ಲಿ ವೆಲ್ಕಮ್ ಆಗಿದ್ದೆ. ಬಟ್ ಲೈಕ್ ನಾಟ್ ಜಸ್ಟ್ ಆ್ಯಸ್ ಹೀರೋಯಿನ್, ಬಟ್ ಆ್ಯಸ್ ಸಮನ್ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಫಿಲ್ಮ್, ಹೂ ಬ್ರಿಂಗ್ಸ್ ಅ ಸ್ಕಿಲ್ ಟು ದ ಟೇಬಲ್. ಸೊ ಅದು ನಂಗೆ ತುಂಬ ಖುಷಿ ಆಯಿತು. ದೆನ್ ಆ ಥರ ವೆಲ್ಕಮ್ ಸಿಕ್ಬಿಟ್ರೆ ಯು ಬ್ರಿಂಗ್ ಯೋರ್ ಬೆಸ್ಟ್ ಆಲ್ಸೋ ಟು ದ ಟೇಬಲ್. ಯು ಡೋಂಟ್ ಫೀಲ್ ಜಸ್ಟ್ ಲೈಕ್ ಅಲ್ಲಿ ಸ್ಟೇ ಇನ್ ದ ಕಾರ್ನರ್, ನಂಗೆ ಶಾರ್ಟ್ ಇದ್ದಾಗ ಬರ್ತೀನಿ, ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ. ಆ ಥರ ತುಂಬ ವೆಲ್ಕಮಿಂಗ್ ವಾತಾವರಣ ಇತ್ತು. ನಾನು ಪ್ರಶ್ನೆ ಕೇಳ್ಬೋದಾಗಿತ್ತು. ಐ ವಾಸ್ ಏಬಲ್ ಟು ಮೇಕ್ ದ ಸಿನಿಮಾ ಮೈ ಓನ್, ವಿಚ್ ಇಸ್ ಬಿನ್ ರಿಯಲಿ ರಿಯಲಿ ಬ್ಯೂಟಿಫುಲ್ ಫಾರ್ ಮಿ ಆಸ್ ಅನ್ ಎಕ್ಸ್ಪೀರಿಯನ್ಸ್. ಸೊ ದ ಕ್ಯೂರಿಯಾಸಿಟಿ ಪಾರ್ಟ್ ಅವ್ರು ಹೇಳ್ದಂಗೆ ಲೈಕ್
ಆ್ಯಸ್ ಅ ಡೈರೆಕ್ಟರ್ ನಿಮಗೂ ಸೇರ್ಬೋದು. ನೀವು ಆ್ಯಸ್ ಅ ಫ್ರಮ್ ಅ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ನಿಮ್ಮ ಆ್ಯಕ್ಟರ್ಸ್ ಬಂದು ನಿಮಗೆ ಕ್ವಶನ್ಸ್ ಕೇಳಿದಾಗ ಡೂ ಯು ಫೀಲ್ ವೈ ಆರ್ ಕ್ವಶನಿಂಗ್ ಇಟ್ ಆರ್ ಇಲ್ಲ 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 ಅಂದ್ರೆ ಅವ್ರದ್ದು ಲೈಕ್ ಇಟ್ as soon as you ask a question he is like actor is asking me a question. ಅಂದ್ರೆ ನಂದು ಅವ್ರ ಪಾತ್ರನ ಅರ್ಥ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಪ್ರಶ್ನೆ ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಸ್ಥಾನದಲ್ಲಿ ಇದ್ರೆ ದಟ್ಸ್ ಎ ಗುಡ್ ಥಿಂಗ್, ದಟ್ಸ್ ಎ ವೆರಿ ಪಾಸಿಟಿವ್ ಥಿಂಗ್. ಅದು ಇಟ್ಸ್ ನಾಟ್ ಎ ಈಗೋ ಥಿಂಗ್. ಅಂದ್ರೆ ಅದಕ್ಕೆ ಜಾಗನೇ ಇಲ್ಲ. and whenever they are asking and if it helps their performance it could be very vague. ಅಂದ್ರೆ ಏನೇನೋ ಇರ್ಬೋದು ಅದು ಪ್ರಶ್ನೆ. ಇವರು ತಿಂಡಿಗೆ ಏನು ತಿಂತಾ ಇದ್ರು ಚಿಕ್ಕ ವಯಸ್ಸು ಶಾರ್ಟೇ ಇಲ್ಲ, ಬಟ್ ತಿಂಡಿ ಏನು ತಿಂತಾ ಇದ್ರು ಅಂತ ಕೇಳಿದ್ರೆ ನನಗೆ ಅದು ಗೊತ್ತಿರಬೇಕು. ಅಂದರೆ ಏನು ನಾನು ಅದನ್ನು ಸುಮ್ಮನೆ ಆನ್ಸರ್ ಮಾಡೋಂತ ಅಂದರೆ ನಂದು ಸ್ಟುಪಿಡ್ ಕ್ವಶನ್ ಕೇಳಿದೆ, ಬಟ್ ಸಮಥಿಂಗ್ ಲೈಕ್ ದಟ್. ವಾಟ್ ಈಸ್ ಹರ್ ಫಿಯರ್ ಫಾರ್ ಎಕ್ಸಾಂಪಲ್? ಈಸ್ ದಿಸ್ ಕ್ಯಾರೆಕ್ಟರ್ ಸ್ಕೇರ್ಡ್ ಆಫ್ ದ ಡಾರ್ಕ್? ರಾತ್ರಿ ಹೊತ್ತು ಕತ್ಲೆಯಲ್ಲಿ ಹೆದರಿಕೆ ಆಗತ್ತಾ? ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಅ ಪರ್ಸನಾಲಿಟಿ. ಆ ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗೋಕ್ಕೆ ಆ ಪ್ರಶ್ನೆ ತುಂಬ ರೆಲೆವೆಂಟು. ಸೊ ಅದರದ್ದು ಉತ್ತರ ನನಗೆ ಗೊತ್ತಿರಬೇಕು. ಕೆಲವೊಮ್ಮೆ ಪ್ರಶ್ನೆಗಳು ನನಗೂ ಅನ್ಸತ್ತೆ, ಓ ಹೌದಾ, ನಾನು ಯೋಚನೆ ಮಾಡಿಲ್ಲ ಇದನ್ನು, ಒಂದು 2 ನಿಮಿಷ ಕೂಡ ಯೋಚನೆ ಮಾಡ್ತೀನಿ. ಸೊ ಆ ಥರ ತುಂಬ ಅಡಿಷನ್ಸ್ ಆಗತ್ತೆ. ಸೊ ದಟ್ಸ್ ಅ ಗುಡ್ ಥಿಂಗ್ ಆಲ್ವೇಸ್. ಹೊಸ ಪರ್ಸ್ಪೆಕ್ಟಿವ್ ಬರ್ತೈತಿ. ಹೌದು ಹೌದು. ಅದಕ್ಕೆ ನೀವು ಬರ್ದಾಗ ನೀವು ಅಷ್ಟೇ ಕುಂತಿರ್ತೀರಲ್ಲೇ. ಹೌದು. ಆ್ಯಂಡ್ ಅವ್ರು ತುಂಬ ತಾಳ್ಮೆಯಿಂದ ರೆಸ್ಪಾನ್ಸ್ ಕೊಡ್ತಾಯಿದ್ರು. ಐ ರಿಮೆಂಬರ್ ಒಂದು 100 ಕೆಲಸ ಇರುತ್ತೆ ಅಲ್ಲಿ ಸೆಟ್ಟಲ್ಲಿ, ಬಟ್ ನಾನು ಹೋಗ್ಬಿಟ್ಟು ಯಾವುದೋ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ. ಐ ರಿಮೆಂಬರ್ ನಾನು ಡ್ರಾಮಾ ಸ್ಕೂಲಲ್ಲಿ ಓದಬೇಕಾದ್ರೆ ವಿ ಹ್ಯಾಡ್ ದಿಸ್ ಮಾಡ್ಯೂಲ್ ಕಾಲ್ಡ್ ಆ್ಯನಿಮಲ್ ಸ್ಟಡೀಸ್. ಬೇಸಿಕ್ಲಿ ಯಾವುದಾದ್ರೂ ನಮ್ಮ ಪಾತ್ರಕ್ಕೆ ತಕ್ಕಂಥ ಯಾವುದಾದ್ರೂ ಒಂದು ಆ್ಯನಿಮಲ್ ತೊಗೊಂಡು ನಮ್ಮ ಬಾಡಿ ಲ್ಯಾಂಗ್ವೇಜ್ನ ಅದಕ್ಕೆ ಸ್ವಲ್ಪ ಮ್ಯಾಚ್ ಮಾಡಿದ್ರೆ ಯು ಸಿ ಹೌ ಇಟ್ ವರ್ಕ್ಸ್. ಸೊ ನಾನು ಶಾರ್ಟ್ ಮಧ್ಯಲ್ಲ, ಲೈಕ್ ಶೂಟ್ ಮಧ್ಯದಲ್ಲಿ ಐ ವೆಂಟ್ ಟು ಹೇಮಂತ್ ಪ್ರಿಯಾ ಯಾವ ಥರ ಆ್ಯನಿಮಲ್ಲು? ಹೌದಲ್ಲ, ನಾನು ಯೋಚನೆ ಮಾಡಿಲ್ಲ, ಆಯಿತು ಒಂದು ಜಸ್ಟ್ ಗಿವ್ ಮಿ ಸಮ್ ಟೈಮ್ ರುಕ್ಸ್, ನಾನು ಹೇಳ್ತೀನಿ ಅಂತ. ಪಾಪ ಆಮೇಲೆ ಬಂದರು, ಈ ಕೇಮ್ ಅಂಡ್ ಟೋಲ್ಡ್ ಮಿ ವಾಟ್ ದ ಆನಿಮಲ್ ವಾಸ್. ಸೊ ಯಾವ ಆನಿಮಲ್? ಇಲ್ಲ, ಇದು ಸೈಡ್ ಬಿಗೆ ಅವ್ರು ಕೇಳಿದ್ರು. Side big ನಾನು ಕೇಳಿದ್ದು. ಸೊ I was wolf. ಸೈಡಿಗೆ Side B. ಸೈಡ್ ಬಿಗೆ. ಅಂದ್ರೆ ಸೊ ಇಟ್ಸ್ ಅ ಇಂಟ್ರೆಸ್ಟಿಂಗ್ ವೇ ಟು ಲುಕ್ ಎಟ್ ಯುವರ್ ಓನ್ ಕ್ಯಾರೆಕ್ಟರ್. ಅಂದ್ರೆ even if you get a small ಅಂದ್ರೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಚಿಕ್ಕ ವಿಷಯನ ತಂದ್ರು ನೀವು ಆಫ್ ದಟ್ ಆನಿಮಲ್, ಸೂಪರ್ ಎನ್ಹಾನ್ಸ್ ಆಗುತ್ತೆ. ಹೌದು. ಅಂಡ್ ಅದು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪ್ರಾಸೆಸ್. ಬಿಕಾಸ್ ನನಗೆ ಅದ್ವೈತದವ್ರು ಆಸ್ ಅ ಡೈರೆಕ್ಟರ್ ಹೌ ಐ ಲೈಕ್ ಟು ವರ್ಕ್ ಇಸ್ ಎಲ್ಲರದು ಅವ್ರವ್ರದ್ದೇ ಪ್ರಾಸೆಸ್ ಇರುತ್ತೆ. ಐ ಲೈಕ್ ಟು ಅಡ್ಯಾಪ್ಟ್ ಟು ಎವ್ರಿಬಡಿ ಎಲ್ಸಸ್ ಪ್ರಾಸೆಸ್. ಅಂದರೆ ಐ ಆಮ್ ಇನ್ ಚಾರ್ಜ್. ಐ ಕ್ಯಾನ್ ಮೇಕ್ ಎವ್ರಿಬಡಿ ಅಡ್ಯಾಪ್ಟ್ ಟು ಮೀ, ಬಟ್ ಐ ಡೋಂಟ್ ಲೈಕ್ ವರ್ಕಿಂಗ್ ಇನ್ ದಟ್ ಎನ್ವೈರ್ಮೆಂಟ್ ಬಿಕಾಸ್ ದೆನ್ ಇಟ್ ಬಿಕಮ್ಸ್ ವೆರಿ ರಿಜಿಡ್. ಐ ಲೈಕ್ ದಟ್ ವೆರಿ ಫ್ಲೂಯಿಡ್ ಥಿಂಗ್ ವೆರ್ ಇಟ್ಸ್ ಎ ವೆರಿ ಗಿವ್ ಆ್ಯಂಡ್ ಟೇಕ್. ಸೊ ಇವ್ರದ್ದೊಂದು ಪ್ರಾಸೆಸ್ ಇದೆ, ರಕ್ಷಿತ್ ಅವ್ರ ಪ್ರಾಸೆಸ್ ಇದೆ. ನಾನು ಇವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ರಕ್ಷಿತ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ, ಚೈತ್ರಾಗ ಆ ಥರ ಎಕ್ಸ್ಪ್ಲೇನ್ ಮಾಡಲ್ಲ. ಬೇರೆ ಆ್ಯಕ್ಟರ್ಸ್ಗೆ ಇವಾಗ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ತುಂಬ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಸೊ ಅದ್ವೈತ ಅವ್ರದ್ದೇ ಸಪ್ರೇಟ್ ಪ್ರಾಸೆಸ್ ಇದೆ. ಸೊ ವಿತ್ ಈಚ್ ಡಿಫ್ರೆಂಟ್ ಪರ್ಸನ್ ಯು ಟ್ರೀಟ್ ದೆಮ್ ಎಸ್ ಪೀಪಲ್ ಅಲ್ಲ. ಸೊ ಅವ್ರ ಜೊತೆ ಅವಾಗ ಒಂದು ಇಂಡಿವಿಜುವಲ್ ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ, ವಿಚ್ ಬಿಕಮ್ಸ್ ಪಾರ್ಟ್ ಆಫ್ ದ ಹೋಲ್. ರೈಟ್. ನಾವೊಂದು ನೆನಪು ಹಾರ್ಬೋದು. ಆಮೇಲೆ ಈಗ ಹೇಳ್ಬಿಡ್ತೀನಿ, ಗೋಧಿ ಬಣ್ಣ ಸಾಧಾರಣ ಮೈ ಕಟ್ಟೋದಾಗ ಆ ಸೀನ್ ನಿಮ್ದು ಸೇರೋದು ಎದಕ್ಕೆ ಕೇಳಿದೆ ನಾ ಕ್ವಶನ್ ಅಂತಂದರೆ, ಗೋಧಿ ಬಣ್ಣ ಸಾಧಾರಣ ಮೈ ಆ್ಯಸ್ ಆಡಿಯನ್ಸ್ ನಂಗೆ ಸಿನಿಮಾ ಸೇರ್ತೈತೆ ಅಂತಂದಾಗ ನಾವೊಂದು ಸಿನಿಮಾ ಹೆಸರು ತೊಗೊಂಡಾಗ ನಂಗೆ ಒಂದು ಸೀನ್ ನೆನಪಾಕೈತಿ. ಯಾವಾಗಲೂ ನೀ ಯಾವ್ದಾರ ಸಿನಿಮಾ ತೊಗೊಂಡ್ರು ಒಂದು ಸಿನಿಮಾ ಬಗ್ಗೆ ಹೆಸರು ತೊಗೊಂಡಾಗ ಒಂದು ಸೀನ್ ಪರ್ಟಿಕ್ಯುಲರ್ಲಿ ಆ ಇಮೇಜ್ ಬರ್ತದೆ. ಇಮೇಜ್ ಬರ್ತೈತೆ. ಅದು ಅನಂತ್ ನಾಗ್ ಸರ್ ಬೆಂಚ್ ಮೇಲೆ ಕುಂತು ಮಾತಾಡ್ತಾರದು ಪ್ಯಾನ್ ಔಟ್ ಹಾಕಿ ಶಾರ್ಟ್ ನನ್ನ ಕಣ್ಣ ನೀರು ಬಂದಿತ್ತು. ಲೈಕ್ ಅವಾಗ ನಾ ಸಣ್ಣವಿದ್ದೆ, ಈಗ ಸ್ವಲ್ಪ ಜಾಸ್ತಿ ರಿಲೇಟ್ ಆಕೈತಿ ಬಿಕಾಸ್ ನಮ್ಮ ಫಾದರ್ ಇದು ಏಜ್ ಆಗ್ತೈತೆ ಎಲ್ಲ. ಬಟ್ ದಟ್ ಈಸ್ ವೈ ಐ ಆಸ್ಟ್ ಆ್ಯಸ್ ಎ ಡೈರೆಕ್ಟರ್ ನಿಮಗೂ ಒಂದು ಸೀನ್ ಇರ್ತೈತಿ ದಟ್ ಅಲ್ಲ. ಇನ್ಸಿಡೆಂಟ್ಲಿ ಆ ಸೀನ್ ಸ್ಕ್ರಿಪ್ಟಲ್ಲಿ ಇರಲಿಲ್ಲ, ರಕ್ಷಿತ್ ಸಜೆಸ್ಟ್ ಮಾಡಿದ್ದದು. ದಟ್ ಪರ್ಟಿಕ್ಯುಲರ್ ಸೀನ್ ಇನ್ ದ ಫಿಲ್ಮ್ ಗೋಧಿ ಬಣ್ಣ ನೀವು ಪಾರ್ಕ್ ಬೆಂಚಲ್ಲಿ ಲಾಸ್ಟ್ ಮೀಟ್ ಮಾಡ್ತೀವಲ್ಲ, ಅಂದರೆ ಹಿ ಡಿಂಟ್ ಟೆಲ್ ದ ಹೋಲ್ ಸೀನ್, ಬಟ್ ಹಿ ವಾಸ್ ಲೈಕ್ ಎಲ್ಲೋ ಅವ್ರಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡೋ, ಅಂದ್ರೆ ಅವ್ರಿಬ್ರು ಮೀಟ್ ಆದ್ಮೇಲೆ ಸ್ಕ್ರಿಪ್ಟ್ ಪ್ರಕಾರ ಡೈರೆಕ್ಟ್ ಆಗಿ ಅವರು ಮನೇಲಿ ಕೂತ್ಕೊಳ್ಳೋ ಮಾತಾರ ಇತ್ತು. ಕರೆಕ್ಟ್, ಮನೇಲಿ ಕೂತ್ಕೊಂಡು ಮಾತಾಡೋ ಥರ ಇತ್ತು. ಬಟ್ ಹಿ ಸಜೆಸ್ಟೆಡ್ ದಟ್ ಎಲ್ಲೋ ಒಂದ್ ಕಡೆ ಆಚೆ ಕಡೆ ಓಪನ್ ಅಲ್ಲಿ ಇದ್ರೆ ಚೆನ್ನಾಗಿರತ್ತೆ ಅಂತ. ಅಂಡ್ ಅವ್ರು ಹೇಳಿದ ಸಂದರ್ಭದ ನಂತರ ನಾನು ಆ ಲೊಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮಿ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಅಲ್ಲ ಅಂದ್ರೆ ನನಗೆ ಅದು ತುಂಬಾ ಇಂಪಾರ್ಟೆಂಟು. ಹೌದು, ಆದ್ರೆ ಆ ಜಾಗದ ಸುತ್ತಮುತ್ತ ಎಲ್ಲ ಹೋಗಿ ನೋಡಿರ್ತೀನಿ ನಾನು. ಬಿಕಾಸ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಆ್ಯಡ್ ಆಗತ್ತೆ ಸಿನಿಮಾಗದು ಆ ಲೊಕೇಶನ್. ಸೊ ಆ ಲೊಕೇಶನ್ ಸುತ್ತಮುತ್ತ ಓಡಾಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಪಾರ್ಕ್ ಬೆಂಚ್ ನೋಡಿದ್ದೆ ನಾನು.
ಸೊ ಇನ್ಸ್ಟೆಂಟ್ಲಿ ವಾಸ್ ಲೈಕ್ ಇವ್ರು ಹೇಳಿದ ಐಡಿಯಾಗೆ ಇಲ್ಲಿ ಕರೆಕ್ಟ್ ಆಗಿರುತ್ತೆ ಅಂಡ್ ಅದು ಸಿನಿಮಾ ಒಂದೊಂದ್ಸಲ ತಗೊಳತ್ತೆ. ದಿ ಓನ್ಲಿ ವೇ ಐ ಕುಡ್ ಹ್ಯಾವ್ ಶಾಟ್ ದಟ್ ಸೀನ್ ಇಸ್ ಆನ್ ದಟ್ ಡೇ ಅಂಡ್ ದಟ್ ಪಾರ್ಕ್ ಬೆಂಚ್ ವಾಸ್ ಅವೈಲೇಬಲ್ ದಟ್ ಡೇ. ಇನ್ಯಾವತ್ತೂ ಅವೈಲೇಬಲ್ ಆಗೋಕ್ಕೆ ಸಾಧ್ಯ ಇರಲಿಲ್ಲ. ಅದು ಅವತ್ತು ಅವೈಲೇಬಲ್ ಇತ್ತು. ಅವತ್ತು ಡಿಸೈಡ್ ಮಾಡಿದೆ ಇಲ್ಲೇ ಶೂಟ್ ಮಾಡ್ತೀನಿ, ಇದನ್ನ ಮನೇಲಿ ಶೂಟ್ ಮಾಡಲ್ಲ ಅಂತ. ಸೊ ಇನ್ಸ್ಟೆಂಟ್ ನಿರ್ಧಾರ ಮಾಡಿ ಶೂಟ್ ಮಾಡಿದ್ದು ಅಂಡ್ ದಟ್ ಇಸ್ ಸ್ಟೇಡ್. ತುಂಬಾ ಜನ ಅದನ್ನ ಜ್ಞಾಪಿಸ್ಕೊಂತಾರೆ, ಇಂಪ್ಯಾಕ್ಟ್ಫುಲ್. ಮತ್ತು ಈಗ ನೀವು ಲೊಕೇಶನ್ ಇಂಪಾರ್ಟೆನ್ಸ್ ಹೇಳಿದ್ರಲ್ಲ, ಈಗ ನಾ ಆ್ಯಸ್ ಅನ್ ಆಡಿಯನ್ಸ್ ನಾ ಪರ್ಸೀವ್ ಏನು ಮಾಡ್ಕೊಂಡೆ ಅದ್ರಾಗಂತಂದ್ರೆ, ಈಗ ಅಪ್ಪ ಮಗ ನಡಕ್ಕೆ ಸ್ವಲ್ಪ ಇಮೋಷ್ನಲ್ ಫ್ರಿಕ್ಷನ್, ಇವ್ರು ಸ್ವಲ್ಪ ಇವ್ರ ಕೆಲಸದಾಗ ಹಂಗೆಲ್ಲ ಸೀನ್ ಇದ್ದಾಗ ಇವರಿಬ್ರು ಮಾತಾಡೋದು ಲಾಸ್ಟಿಗೆ ಒಂದು ಓಪನ್ ಸ್ಪೇಸ್ ಬಂದಾಗ ಇಟ್ ಇಸ್ ಲೈಕ್ ಓಪನಿಂಗ್ ಅಪ್. ನನಗೆ ಹಂಗೆ ಫೀಲ್ ಆಯ್ತು. ಲೈಕ್ ಅದೊಂದು ವೈಡ್ ಓಪನ್ ಸ್ಪೇಸ್ ಇದ್ದಾಗ ನನಗೂ ಫುಲ್ ಓಪನ್ಲಿ ಫೀಲ್ ಆಗುವಂಗಾತು. ಒಂದು ಇಬ್ರು ಓಪನ್ ಅಪ್ ಆಗಿ ಏನೋ ಆ ಇಮೋಷನಲ್ ಫಿಕ್ಷನ್ ಕಡಿಮೆ ಹಾಕುವಂತೆ, ಬಿಕಾಸ್ ಓಪನ್ನೆಸ್ದಾಗ ಆಕೇತ. ಸೊ ನಂದು ಪರ್ಸೆಪ್ಷನ್ ಹೇಳತ್ತೀನಿ, ನಿಮ್ದು ಅಲ್ಲ. ದಟ್ ಇಸ್ ಆಕ್ಚುಲಿ ವೆರಿ ಟ್ರೂ. ಅಂದ್ರೆ ಹಿಂದ್ಗಡೆ ಇರೋ ಆಲಾದ್ಮೇಲೆ ನೀವು ಆ ತಾಯಿ ಅಂತಾನು ಅನ್ಕೋಬಹುದು. ರಕ್ಷಿತ್ ಶೆಟ್ಟಿ ಸರ್ ಬೀಂಗ್ ರಕ್ಷಿತ್ ಶೆಟ್ಟಿ. ಉಳಿದವರು ಕಂಡಂತದಲ್ಲಿ ಅದಷ್ಟೇ ಅಲ್ಲ, 5 ಇದಿದ್ದು ಭೂಮಿ ಬೆಂಕಿ, ರಿಚಿ ಬೆಂಕಿ ಇದ್ದ. ಓಮ್ನಿ ರೆಡ್ ಇತ್ತು ಯಾಕಂದ್ರೆ ರಿಚಿ ಬೆಂಕಿ ಇದ್ದ. ನಾವು ಅಷ್ಟೇ ಕಲ್ತಿಲ್ಲ. ಬಟ್ ಥಾಟ್ ಪ್ರೊವೋಕಿಂಗ್ ಫಿಲ್ಮ್ಸ್ ಮಾಡಿದ್ರೇನೆ ದಟ್ ಈಸ್ ಆಲ್ಸೋ ಒನ್ ಜಾನ್ರಾ ಆಫ್ ಫಿಲ್ಮ್. ಯಾಕಂದ್ರೆ ಕೈಂಡ್ ಆಫ್ ಜಾನ್ರಾ ಇಸ್ ನಾಟ್ ಗುಡ್. ದಟ್ಸ್ ಅ ವೆರಿ, ಪ್ರತಿಯೊಂದು ಫ್ರೇಮಲ್ಲಿ ಏನೋ ಒಂದು ವಿಷಯ ಇರುತ್ತೆ. ನಮ್ಮ ತಲೆಯಲ್ಲಿ ನಾವು ಮಾಡ್ಬೇಕಾದ್ರೆ ಏನೇನೋ ಆ್ಯಡ್ ಮಾಡಿರ್ತೀವಿ ಡೀಟೇಲು. ಅದು ಅಂಡ್ ಒಂದ್ ಕಡೆ ಅದು ಹೇಳಬಾರ್ದು, ಅದೇ ಗೊತ್ತಾಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಕಾದು ಆಮೇಲೆ 5 ವರ್ಷ ಆಯ್ತಿದ್ದು ಯಾರೋ ನಾನೇ ಹೇಳ್ಬಿಡ್ತೀನಿ ಅಂತ. ನಂದು ಆ ಕ್ವಶನ್ ವಾಸ್ ಫಾರ್ ದಿಸ್ ಓನ್ಲಿ. ಒಂದ್ ಎಲಿಮೆಂಟ್ ಇರ್ತೈತಿ, ನೀವು ಮುಚ್ಚಿಟ್ಟಿರ್ತಿರೋದನ್ನ ಇಲ್ಲ ಓಪನ್ ಆಗಿ ಇಟ್ಟಿರ್ತೀವಿ, ನೋಡ್ತಾ ಇಲ್ಲ ಯಾರು. ನಮಗ್ ಮುಚ್ಚಿಟ್ಟಂಗಲ್ಲ. ಈಗ ಇವ್ರು ಹೇಳಿದ್ ನಮ್ಗೆ ಮುಚ್ಚಿಟ್ಟಂಗಿತ್ತದ. ಅವ್ರ ರಿಚಿ ರೆಡ್ ಕಾರು ಹೌದಲ್ಲ ಅಂತೇಳಿ. ಈ ಬೆಲ್ಟ್ ಗನ್ ಎಲ್ಲ ಎದಕ್ಕೈತೆ ಅದಕ್ಕೆ ನೀವು ಬ್ಯಾಕ್ ಸ್ಟೋರಿ ಕೊಟ್ಟಿರ್ತೀವಿ. ಬಟ್ ನೀವು ರಿಷಬ್ ಶೆಟ್ಟಿ ಸರ್ ಮತ್ತೆ ಅವ್ರ ತಾಯಿ ಮೀಟ್ ಆದಾಗ ಮಳೆ ಭೂಮಿಗೆ ಕೂಡುತ್ತೆ ಸರ್, ಬುಕ್ಕು ಪೆನ್ ಎಲ್ಲ ಬರ್ಕೊಂಡು ಕುಂದಿರ್ಬೇಕು. ಬಟ್ ಈಗ ರಕ್ಷಿತ್ ಶೆಟ್ಟಿ ಅವ್ರು ಬಂದಾರಂತಂದ್ರೆ ಅವ್ರು ಉಳಿದವ್ರು ಕಂಡಂತೆ ಬಗ್ಗೆ ಸ್ವಲ್ಪ ಆ್ಯಸ್ ಅ ಫ್ಯಾನ್ ಮಾತಾಗ್ಬೇಕು. ಆ ಕಾಲದಾಗ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಭಾಳ ಮಂದಿ ಹೇಳ್ತಾರೆ. ಅದು ನನಗೊಂದು ಇನ್ನೊಂದು ಏನು ಅನಿಸ್ತೈತಿ, ಒಂದು ಫಿಲ್ಮ್ ಒಂದು 4 ವರ್ಷ ಆದಮೇಲೆ ಹಿಟ್ ಆದಮೇಲೆ ಅಹೆಡ್ ಆಫ್ ಇಟ್ಸ್ ಟೈಮ್ ಅಂತ ಹೇಳಿ ಲೇಬಲ್ ಕೊಟ್ಬಿಡ್ತಾರೆ ಅನಿಸ್ತೈತಿ. ಬಟ್ ಆವಾಗಿಂದಾಗೂ ಇಂಟೆಲೆಕ್ಚುಯಲ್ಸ್ ಇದ್ದರು, ಈಗೂ ಇಂಟೆಲೆಕ್ಚುಯಲ್ಸ್ ಅದಾರ. ಆ್ಯಂಡ್ ಐ ಡೋಂಟ್ ಥಿಂಕ್ ಇಂಟೆಲೆಕ್ಚುಯಲ್ ಲಾಟ್ ಆಫ್ ಥಿಂಗ್ಸ್ ವರ್ ಡೈರೆಕ್ಟ್ ದೇರ್. ನನ್ನ ಪ್ರಕಾರ ನಾ ಹೇಳ್ಬೇಕಂತಾನೆ ಉಳಿದವರು ಕಂಡಂತೆ ಸಿಂಪಲ್ ಏನು ಹೇಳತ್ತಾರೆ, ನೀ ಏನು ಅನ್ಕೊಂತಿ ಲಾಸ್ಟಿಗೆ ನಿನಗೆ ಬಿಟ್ಟಿದ್ದೆ. 5 ಕತೆ ಹೇಳೇನಿ, ನೀ ಥಿಯೇಟರ್ ಬಿಡಬೇಕಾದ್ರೆ ಯು ಡಿಸೈಡ್ ರಿಚಿ ಏನಿದ್ದ ಹಾಗಿತ್ತು ಅಂತ. ಬಟ್ ಉಳಿದವರು ಕಂಡಂತೆ ಥಿಯೇಟರ್ದಾಗ ವರ್ಕ್ ಆಗಲಾರ್ದಾಗ, ಬಿಕಾಸ್ ನಿಮ್ದು ಒಂದು ಪ್ಯಾಷನ್ ಇಟ್ಕೊಂಡು ಒಂದು ಪ್ರಾಜೆಕ್ಟ್, ಬಿಕಾಸ್ ಐ ಬಿಲೀವ್ ನಿಮ್ಗೆ ಭಾಳ ಇಮೋಷ್ನಲಿ ಕ್ಲೋಸ್ ಇದ್ದಿದ್ದು ಪ್ರಾಜೆಕ್ಟ್ ಅದು. ಡೈರೆಕ್ಟೋರಿಯಲ್ ಡೆಬ್ಯೂ ಆ್ಯಂಡ್ ಆ್ಯಕ್ಟಿಂಗು ಮಾಡಿರಿ, ಮಾಡಿರಿ. ಅದು ಥಿಯೇಟರ್ದಾಗ ವರ್ಕ್ ಆಗಲಾರ್ದಾಗ ಅವಾಗ ಹೆಂಗೆ, ಹೌ ಡಿಡ್ ಯು ರೆಸ್ಪಾಂಡ್ ಟು ದ್ಯಾಟ್ ರಿಯಾಕ್ಷನ್? ಆ್ಯಂಡ್ ಈಗ ರಕ್ಷಿತ್ ಶೆಟ್ಟಿ ಉಳಿದವರು ಕಂಡಂತೆ ಅನ್ನೋದು ಲೆಕ್ಕಕ್ಕೆ ಬಂದಾಗ ಹೌ ಡಸ್ ದ್ಯಾಟ್ ಮೇಕ್ ಯು ಫೀಲ್? ಅಂದರೆ ಇಫ್ ಉಳಿದವರು ಕಂಡಂತೆ ಏನಾದರೂ ಆ ಟೈಮಲ್ಲಿ ವರ್ಕ್ ಆಗಿದ್ದರೆ ಐ ಥಿಂಕ್ ಐ ವುಡ್ ಹ್ಯಾವ್ ಡೈರೆಕ್ಟೆಡ್ ಮೋರ್ ಫಿಲ್ಮ್ಸ್. ಅದು ವರ್ಕ್ ಆಗದೆ ಇರೋ ಕಾರಣ ಐ ಡಿಸೈಡೆಡ್ ದಟ್ ಐ ವಾಂಟ್ ಟು ಕ್ರಿಯೇಟ್ ಅ ಪ್ಲ್ಯಾಟ್ಫಾರ್ಮ್ ಫಸ್ಟ್. ಒಂದು ಪ್ಲ್ಯಾಟ್ಫಾರ್ಮ್ ನಾನು ಮಾಡ್ಕೊಂಡ್ಮೇಲೆ ಅದರ ನಂತರ ನಾನು ನನಗೇನು ಬೇಕೋ ಆ ಥರದ್ದು ಸಿನಿಮಾ ಮಾಡೋಕ್ಕೆ ಶುರು ಮಾಡ್ತೀನಿ ಅಂತ. ಅಲ್ಲ ಹಂಗಂತ ನಾನು ಮಧ್ಯದಲ್ಲಿ ಮಾಡಿಲ್ಲ ಅಂತಿಲ್ಲ. ಅಂದರೆ ಆ ಥರ ಡಿಸೈಡ್ ಮಾಡಿಬಿಟ್ಟು ಐ ವಾಂಟೆಡ್ ಡೂ ಕಮರ್ಷಿಯಲ್ ಫಿಲ್ಮ್ಸ್. ಸೊ ಆವಾಗ ವಾಸ್ತು ಪ್ರಕಾರ ಸೈನ್ ಮಾಡಿದೆ. ಆಮೇಲೆ ರಿಷಬ್ ಒಂದು ಸ್ಕ್ರಿಪ್ಟ್ ಬರೆದಿದ್ದ ರಿಕ್ಕಿ ಅಂತ, ಅದು ಮಾಡಿದ್ವಿ. ಸೊ ಇದೆರಡು ಸಿನಿಮಾನು ಏನು ದೊಡ್ಡ ಹಿಟ್ಟಾಗಿ ವಾಸ್ತು ಪ್ರಕಾರ ವರ್ಕ್ ಆಯಿತು. ಬಟ್ ಬಿಕಾಸ್ ಆಫ್ ಯೋಗರಾಜ್ ಭಟ್, ಆಬ್ವಿಯಸ್ಲಿ ಯೋಗರಾಜ್ ಭಟ್ ಏನೇ ಮಾಡಿದ್ರು ಆ ಟೈಮಲ್ಲಿ ಹಿಟ್ಟೇ ಅದು ಹಿಟ್. ಬಟ್ ಅಂದರೆ ನಿಮಗೆ ಓಕೆ ನನ್ನ ಸಿನಿಮಾ ಒಂದು ಹಿಟ್ಟಾಯಿತು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಅದು ನನಗೆ ತಿರ್ಗಾ ಸಿಕ್ಕಿಲ್ಲ. ಸೊ ನಾನು ಆಮೇಲೆ ಯೋಚನೆ ಮಾಡಿದೆ, ಇವಾಗ ನನಗೇನು ಬೇಕೋ ಸಿನಿಮಾ ಮಾಡ್ಬೇಕಾದ್ರೂ ಹಿಟ್ಟಾಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಸರಿ ಕಮರ್ಷಿಯಲ್ ಸಿನಿಮಾ ಮಾಡೋಕ್ಕೆ ಹೋಗ್ತೀನಿ, ಅದು ಹಿಟ್ಟಾಗುತ್ತೆ, ಅದು ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ನಾನು ಮಾಡಿದೆ ನನ್ನ ಥರ ಸಿನಿಮಾ ಮಾಡಿಬಿಟ್ಟು ಅಟ್ಲೀಸ್ಟ್ ಅದನ್ನು ಹಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಕಿರಿಕ್ ಪಾರ್ಟಿ ಮಾಡಿದ್ದೆ ಅವಾಗ. ಆಮೇಲೆ ಅದ್ರ ಮಧ್ಯದಲ್ಲಿ ನನಗೆ ಗೋಧಿ ಬಾಣ ಸಾಧಾರಣ ಮೈ ಕಟ್ಟು, ಐ ಮೀನ್ ವೆನ್ ಐ ಹರ್ಡ್ ದ ಸ್ಕ್ರಿಪ್ಟ್ ಐ ಜಸ್ಟ್ ವಾಂಟೆಡ್ ಟು ಬಿ ಎ ಪಾರ್ಟ್ ಆಫ್ ಇಟ್. ನಂಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿತ್ತು. ಅದರ ನಂತರ ಸರಿ ನೋಡೋಣ ಅಂತ ತಿರ್ಗ ನಾನು ಇದ್ದೆ. ಬಟ್ ಅವರು ಒಂದು ಟೀಸರ್ ಬಿಟ್ಟರು, ವಾಂಟೆಡ್ ಮಿಸ್ಸಿಂಗ್ ಟೀಸರ್. ಆ ಟೀಸರ್ ನಾನು ನೋಡಿದ ಕೂಡಲೇ ಐ ನೋ ದಟ್ ಈಸ್ ಅ ಫಿಲ್ಮ್ ಮೇಕರ್ ದೇರ್ ಆ್ಯಂಡ್ ಇಸ್ ದ ಸ್ಕ್ರಿಪ್ಟ್ ಈಸ್ ಗುಡ್, ದ ಫಿಲ್ಮ್ ಮೇಕರ್ ಇಸ್ ಗುಡ್, ಇನ್ನೇನು ಬೇಕು ನಿಮಗೆ? ಸೊ ಐ ಟೋಲ್ಡ್ ಹಿಮ್ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್ ಅಂತ.
ಸೊ ಎಲ್ಲೋ ಒಂದು ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ, ಒಳ್ಳೆ ಸಿನಿಮಾನು ಒಳ್ಳೆ ಸಿನಿಮಾದು ಯು ಆರ್ ಬೀಂಗ್ ಅ ಪಾರ್ಟ್ ಆಫ್ ಗುಡ್ ಸಿನಿಮಾ ಆಲ್ಸೋ ಆ್ಯಂಡ್ ದೆನ್ ಟ್ರೈ ಡೂಯಿಂಗ್ ಕಮರ್ಷಿಯಲ್ ಫಿಲ್ಮ್ಸ್ ಆಲ್ಸೋ ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಶುರು ಮಾಡಿದ್ದು. ಬಟ್ ಸೊ ದ ಬೆಸ್ಟ್ ಥಿಂಗ್ ವಾಸ್ ನಾನು ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಕಿರಿಕ್ ಪಾರ್ಟಿ ವಾಸ್ ದ ಬೆಸ್ಟ್ ಆಪ್ಷನ್. ಸೊ ಅವಾಗ ಕಿರಿಕ್ ಪಾರ್ಟಿ ಮಾಡಿದ್ವಿ. ಸೊ ಕಿರಿಕ್ ಪಾರ್ಟಿ ಬಿಕೇಮ್ ಸಚ್ ಎ ಹ್ಯೂಜ್ ಹಿಟ್ ದಟ್ ಎಲ್ಲನೂ ನನಗೆ ಆವಾಗಲೇ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಟ್ಟಂಗೆ ಇತ್ತು. ಆ್ಯಂಡ್ ದೆನ್ obviously ASN happened and then Charlie happened. So it's all. ಸೊ ಏನು ಪ್ರಶ್ನೆ ನಿಮ್ಮದು? ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು? ಹಾಂ, ಅಂದರೆ ಅದೇ ನೀವು ಸಿನಿಮಾ ಥಿಯೇಟರಲ್ಲಿ ವರ್ಕ್ ಆಗ್ಲಾರ್ದಾಗ ಅವಾಗ ಏನು ಇಮೋಷನ್ ಈಗ ಸೊ ವರ್ಕ್ ಆಗಲಿ ಇದ್ದಾಗ ದಟ್ಸ್ ವಾಟ್ ಐ ಡಿಸೈಡೆಡ್ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿ ನಾನು ಎಕ್ಸ್ಪೆರಿಮೆಂಟಿಂಗ್ ಫಿಲ್ಮ್ಸ್. ಆ್ಯಂಡ್ ದೆನ್ ನನಗೆ ಯಾವಾಗ ಗೊತ್ತಾಯಿತು ದಟ್ ಆವಾಗಲೂ ಸಿನಿಮಾ ಹಿಟ್ ಆಗುತ್ತೆ ಅಂತ ಗ್ಯಾರಂಟಿ ಇಲ್ಲ, ಅಟ್ಲೀಸ್ಟ್ ನಾನು ನನ್ನ ಥರ ಸಿನಿಮಾ ಮಾಡಿಕೊಂಡೆ ಅದನ್ನು ಹಿಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಕಿರಿಕ್ ಪಾರ್ಟಿ ಮಾಡಿದ್ವಿ. ಸೊ ದಟ್ ವಾಸ್ ಇಮೋಷನ್ ದೆನ್. ನೌ ವೆನ್ ಐ ಲುಕ್ ಬ್ಯಾಕ್ ಐ ಬಿಲೀವ್ ಇಟ್ ವಾಸ್ ಆಲ್ ಡೆಸ್ಟಿನ್ಡ್ ಅಂತ. ಬಿಕಾಸ್ ಇವತ್ತು ನಾನು ತಿರ್ಗಾ ರಿಚರ್ಡ್ ಆ್ಯಂಥೋನಿ ಮಾಡುವಂಥ ನಂಗೆ ಅವಕಾಶ ಸಿಗ್ತಿದೆ ಅಂತಂದರೆ ನಂಗೆ ಉಳಿದವರು ಕಂಡಂತೆಗೆ ಒಂದು ಪ್ರಾಬ್ಲಿ ಅಲ್ಲಿ ಏನು ಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು, ಅಥವಾ ಅಲ್ಲಿ ಏನು ನನಗೆ ಆ ಟೈಮಲ್ಲಿ ಏನು ಸಿಕ್ಕಿಲ್ಲ ಅದನ್ನು ನಾನು ಇವಾಗ ಇಂಟು 100 times ಬಾಚ್ಕೋತೀನಿ ನಾನು ಅಂತ ಅಟ್ಲೀಸ್ಟ್ ಅನ್ಕೊಂಡು ಸಿನಿಮಾ ಮಾಡ್ತೀನಿ. ಇಲ್ಲ ದ ಹೈಪ್ ಅಂತೂ 2 ವರ್ಷ ಆಯ್ತು. ನೀವು ಅದು ಅನೌನ್ಸ್ಮೆಂಟ್ ಇದು ಬಿಟ್ಟೆ, ಟೈಟಲ್ ಅನೌನ್ಸ್ಮೆಂಟೇ ಜಲ್ದಿ ಬಿಡ್ರಿ ಸ್ವಲ್ಪ. ಫ್ರಮ್ ಅ ಫ್ಯಾನ್. ರುಕ್ಮಿಣಿ ಅವ್ರು ನೀವೀಗ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಐತಿ, ಆ್ಯಂಡ್ ಒಂದು ಆಬ್ವಿಯಸ್ಲಿ ಒಂದು ಹ್ಯೂಮನ್ ಇಮೋಷನ್ ಇರ್ತೈತಿ. ಈಗ ಒಬ್ಬರು ಎಕ್ಸ್ಪೀರಿಯನ್ಸ್ಡ್ ಇದ್ದವ್ರ ಜೊತೆ ಒಮ್ಮೆ ಕೆಲಸ ಮಾಡೋಕೆ ಹೋದಾಗ ಒಂದು ಬಟರ್ಫ್ಲೈಸ್ ಇನ್ ದ ಸ್ಟಮಕ್ ಹಂಗೆಲ್ಲ ಸ್ವಲ್ಪ ನರ್ವಸ್ನೆಸ್ ಅನ್ನೋದು ಇರ್ತೈತಿ. ಅದು ಹೆಂಗೆ ಈಸಿನಾತ ಆ ಪ್ರೊಸೆಸ್ ಏನಿತ್ತು ಅವ್ರದ್ದು ಜೊತೆ ಕೆಲಸ ಮಾಡ್ಬೇಕಾರೆ? ಅಂದರೆ ಈಗ ಸೀನಿಯರ್ಸ್ ಅಂತಂದ್ರೆ ಅವರು ತಮಾಷೆ ಮಾಡ್ತಾರೆ, ಇವರು ತಮಾಷೆ ಮಾಡ್ತಾರೆ, ಅದೇ ಮಾಡಿರ್ತಾರೆ. ಸೊ ಆ ಪ್ರೊಸೆಸ್ ಹೆಂಗಿತ್ತು? ಲೈಕ್ ಈಸಿನಾಗಿ ಬೀಂಗ್ ನೀವು ಹೇಳಿದ್ರಿ ಇನ್ವಾಲ್ವ್ಮೆಂಟ್ ಮಾಡಕ್ಕೆ ಬಿಟ್ರೆ ಲೈಕ್ ಯು ಫೆಲ್ಟ್ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್ ಪರ್ಸ್ನಲಿ ಅಂತ. ಬಟ್ ವರ್ಕಿಂಗ್ ವಿತ್ ಸಮ್ ಒನ್ ಸೀನಿಯರ್ ಎಕ್ಸ್ಪೀರಿಯನ್ಸ್ಡ್ ಅದೊಂದು ಬಟರ್ಫ್ಲೈಸ್ ಇದೆ, ಹ್ಯೂಮನ್ ಇಮೋಷನ್ ಅದು ಯಾರಿಗಾರ ಇದ್ದೇ ಇರ್ತೈತೆ. ಬಟ್ ಹೌ ಡಿಡ್ ದ್ಯಾಟ್ ಈಸ್ ಇನ್ ದ ಪ್ರೊಸೆಸ್ ಹೆಂಗಿತ್ತು ಡ್ಯೂರಿಂಗ್ ಶೂಟ್? ತುಂಬಾ ಬಟರ್ಫ್ಲೈಸ್ ಇತ್ತು. ಬಿಕಾಸ್ ನಾನು ಅವ್ರ ಫಿಲ್ಮ್ಸ್ ಎಲ್ಲ ನೋಡ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಸಿನ್ಸ್ ಐ ಹ್ಯಾವ್ ಬಿನ್ ಲುಕಿಂಗ್ ಟು ಬಿಕಮ್ ಆ್ಯನ್ ಆ್ಯಕ್ಟರ್ ಸೀರಿಯಸ್ಲಿ, ನಾನು ಪ್ರತಿಯೊಂದು ಸಿನಿಮಾ ನೋಡಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಅವ್ರ ಫಿಲ್ಮ್ಸ್ ನೋಡಿದ್ದೀನಿ, ತುಂಬ ಇಷ್ಟಪಟ್ಕೊಂಡಿದ್ದೀನಿ. ಐ ರಿಯಲಿ ಲೈಕ್ಡ್ ದ ಕ್ರಾಫ್ಟ್ ಆಫ್ ಇಟ್, ದ ಪರ್ಫಾರ್ಮೆನ್ಸ್ ಆಫ್ ಇಟ್, ಅದು ನಂಗೆ ತುಂಬ ಇಷ್ಟ ಆಯಿತು. ಸೊ ಬಂದಾಗ ಐ ಮೀನ್ ಫಸ್ಟ್ ಮೀಟ್ ಮಾಡಬೇಕಾದ್ರೂ ಐ ವಾಸ್ ಎಕ್ಸ್ಟ್ರೀಮ್ಲಿ ನರ್ವಸ್ ಮೀಟಿಂಗ್ ಹೋದ ಟೈಮ್. ಐ ವಾಸ್ ವೆರಿ ವೆರಿ ಸ್ಕೇರ್ಡ್. ಬಟ್ ಐ ಥಿಂಕ್ ವೆರಿ ಸ್ಕೇರ್ಡ್. ಹೌದು, ಅಂದರೆ ರಿಯಲ್ ಲೈಫಲ್ಲೂ ಒಳ್ಳೆ ಆ್ಯಕ್ಟ್ರೆಸ್ ಹಂಗೆ ಯಾಕಂದ್ರೆ ತೋರಿಸಿಲ್ಲ ಯಾವತ್ತು. ಈ ರೇಂಜಿಗೆ ಬರ್ತಾ ಇದ್ಲು, ಶರ್ಟ್ ಎಲ್ಲ ಹಾಕೊಂಡು ಚೇರ್ ಹೇಳೋದಕ್ಕೆ ಕೂತಿದ್ರು, ಒಂದು ಎಕ್ಸ್ಟ್ರಾ ಸೈಜ್ ಶರ್ಟ್ ಬೇರೆ ಅದನ್ನು ಹಿಂಗೆಲ್ಲ ಬಿಡ್ರಿ. ನೋ ಓಕೆ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಮತ್ತೆ. ಬಟ್ ನೋ ಐ ವಾಸ್ ನಿಜ, ದಿಸ್ ಇಸ್ ಮೈ ಆನ್ಸರ್. ಅದೇ ಆ ವರ್ಕ್ಶಾಪಿಂದಾನೇ ತುಂಬ ಈಸ್ ಬಂದಿದ್ದು ಐ ಥಿಂಕ್. ಆ್ಯಂಡ್ ದ ಫ್ಯಾಕ್ಟ್ ದಟ್ ರಕ್ಷಿತ್ ಅವರು ಅವ್ರ ಸ್ಟಾರ್ಡಮ್ನ ಅಂದರೆ he doesn't wear his stardom on his on his sleeve. Like he comes and meets you as an actor. ನಾವಿಬ್ಬರು ಈ ಪಾತ್ರಗಳು ಪ್ಲೇ ಮಾಡ್ತಾ ಇದ್ದೀವಿ, ನಾವು ಈ ಕಥೆನ ಹೇಳಬೇಕು ಜನರಿಗೆ, ಹೆಂಗೆ ಹೇಳೋಣ ಅಂತ. ಯು ಮೀಟ್ ಆನ್ ಅ ವೆರಿ ಈವನ್ ಗ್ರೌಂಡ್. ಎಕ್ಸ್ಪೀರಿಯನ್ಸ್ ಇರ್ಬೋದು, ಐ ಲೀನ್ಡ್ ಅ ಲಾಟ್ ಆನ್ ದಟ್ ಎಕ್ಸ್ಪೀರಿಯನ್ಸ್. ನಾನು ತುಂಬ ಪ್ರಶ್ನೆಗಳು ಕೇಳ್ತಾ ಇದ್ದೆ. ಈ ಶಾರ್ಟಲ್ಲಿ ನಾವು ಇದನ್ನ ಹೆಂಗೆ ಮಾಡ್ಬೋದು, ಅಥವಾ ನಾಟ್ ಈವನ್ ಜಸ್ಟ್ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಫ್ ಇಲ್ಲಿ ಪ್ಯಾಂಥರ್ ಯಾಕೆ ಯೂಸ್ ಮಾಡ್ತಿದ್ದಾರೆ, ಅವ್ರ ರ್ಯಾಂಡಮ್ ಕ್ವೆಶ್ಚನ್ಸ್ ಲೈಕ್ ದ್ಯಾಟ್. ಬಟ್ ಪ್ರಾಸೆಸ್ ಬಗ್ಗೆ ಅಥವಾ ಜಸ್ಟ್ ಇಬ್ಬರು ಈಕ್ವಲ್ ಆ್ಯಕ್ಟರ್ಸ್ ಆಗಿ ನಮ್ಮ ಪ್ರಾಸೆಸಸ್ ಬಗ್ಗೆ ಮಾತಾಡ್ತಾ ಇದ್ವಿ, ವಿಚ್ ಐ ಥಿಂಕ್ ರಿಯಲಿ ಹೆಲ್ಪ್ಡ್ ಮೀ ಫೀಲ್ ಲೈಕ್ ನನಗೆ ಗೊತ್ತಾಗಲಿಲ್ಲ ದಟ್ ಐ ಆಮ್ ಬೇಸಿಕ್ಲಿ ಅ ಫ್ರೆಷರ್ ಇನ್ ದಿಸ್ ಎಕ್ಸ್ಪೀರಿಯನ್ಸ್. ಸೊ ಐ ಥಿಂಕ್ ಅದಕ್ಕೆ ಕ್ರೆಡಿಟ್ ಹೇಮಂತ್ ಮತ್ತು ರಕ್ಷಿತ್ ಅವ್ರಿಗೆ. ಅವ್ರು ನೋಟ್ಸ್ ಮಾಡ್ಕೋತಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ ರಿಲೀಸ್ ಆದ್ಮೇಲೆ ಬುಕ್ ಅಲ್ಲಿ ಒಂದು ಆಮೇಲೆ ಸ್ವಲ್ಪ ಪುಟಗಳು ಬೇಕು ನಂಗೆ. ಅದೇ ಬುಕ್ ಅಲ್ಲಿ ಚಿತ್ರ ಬರೆಸ್ತಾರೆ, ಶೂಟಿಂಗ್ ನಡೀತಿರ್ಬೇಕಾದ್ರೆ ಅಲ್ಲಿ ಏನಿದೆ ಅದನ್ನ ಕುತ್ಕೊಂಡು ಚಿತ್ರ ಬರೆಸ್ತಾರೆ ತುಂಬಾ ಚೆನ್ನಾಗಿ. ಅಂದ್ರೆ ಇಟ್ಸ್ ನಾಟ್ ಸುಮ್ನೆ ಏನೋ ಸ್ಟಿಕ್ ಫಿಗರ್ಸ್ ಅಲ್ಲ, ಸ್ಟೋರಿ ಬೋರ್ಡ್ ಟೈಪ್. ಶಿ ಇಸ್ ಆಕ್ಚುಲಿ ವೆರಿ ಗುಡ್. ಕೂತ್ಕೊಂಡು ಸ್ಕೆಚ್ ಮಾಡೋರು ಏನೋ ಮಾಡ್ತಾ ಇರ್ತಾರೆ ಬುಕ್ ಅಲ್ಲಿ. ಸೊ ಐ ಆಮ್ ಲೈಕ್ ಏನಿದೆ ಬುಕ್ ಅಲ್ಲಿ? ನಿಜವಾಗ್ಲೂ ನನ್ನ ಆಂಗ್ಸೈಟಿನ ಸ್ವಲ್ಪ
ತೆಗೆಸ್ಕೊಳ್ಳೋಕ್ಕೆ ಅದು ಶುರು ಮಾಡಿದ್ದು. ಬಿಕಾಸ್ ನಾನು ಫಸ್ಟ್ ಟೈಮ್ 4 ವರ್ಷ ಆದಮೇಲೆ, ಕೋವಿಡ್ ಆದಮೇಲೆ ನಾನು ಸೆಟ್ಟಿಗೆ ಬಂದಿದ್ದೆ. ಐ ವಾಸ್ ವೆರಿ ವೆರಿ ನರ್ವಸ್ ಟು ಬಿ ಇನ್ ದ ಪ್ರೆಸೆನ್ಸ್ ಆಫ್ ಪೀಪಲ್ ದಟ್ ಐ ರೆಸ್ಪೆಕ್ಟೆಡ್ ಸೋ ಮಚ್. ಆ್ಯಂಡ್ ನಂಗೊಂದು ತುಂಬ ಒಳ್ಳೆ ಪಾತ್ರ ಸಿಕ್ಕಿದೆ, ಒಳ್ಳೆ ಕೋಸ್ಟಾರ್ ಸಿಕ್ಕಿದ್ದಾರೆ, ತುಂಬ ಒಳ್ಳೆ ಡಿರೆಕ್ಟರ್ ಸಿಕ್ಕಿದ್ದಾರೆ. ನನಗೆ ಆ ನರ್ವಸ್ನೆಸ್ ಜೊತೆಗೆ ಏನು ಮಾಡಲಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಬರಿತಾ ಇದ್ದೆ. ಆ್ಯಂಡ್ ನಾನು ಬರಿತಾ ಕ್ಯಾರೆಕ್ಟರ್ ಬಗ್ಗೆ ಬರಿತಾ ಇದ್ದೆ, ಅಥವಾ ಏನೂ ಇರಲಿಲ್ಲ ಅಂದರೆ ತಲೆಯಲ್ಲಿ ನಾನು ಡ್ರಾ ಮಾಡ್ತಾ ಇದ್ದೆ, ಏನೋ ಒಂದು ಮಾಡಬೇಕಂತ. ಏನಾದ್ರು ಜಗಳ ಏನಾದ್ರು ಆದರೆ ಅಲ್ಲಿ ಏನು ಹೇಳಲ್ಲ, ಪೇಪರ್ ಅದೇ ಸಿನಿಮಾ ಬಂದಾದ್ಮೇಲೆ ಅದನ್ನ ಪಬ್ಲಿಷ್ ಮಾಡ್ತೀನಿ. ಕರೆಕ್ಟ್. ಅಂದ್ರೆ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಪ್ರಾಸೆಸ್ ಅಂಡ್ ದ ವೇ ಏನೋ ಮಾಡ್ತಾರೆ, ಇದರ್ ಶಿ ಇಸ್ ರೀಡಿಂಗ್ ಅ ಬುಕ್ ಆರ್ ಇಟ್ಸ್ ನೈಸ್. ಅಂಡ್ ಸಿ ದ ಥಿಂಗ್ ಈಸ್ we don't look at ourselves as experienced. There is a certain innocence that we are trying to hold on to. And we want to be a fresher actually. See, once you start loving cinema and you know that you are a student of cinema, you can't be bigger than cinema. ಸಿನಿಮಾಕ್ಕಿಂತ ದೊಡ್ಡವರು ಆಗಕ್ಕಂತೂ ಸಾಧ್ಯ ಇಲ್ಲ. So when you are a student of cinema, then behave like a student of cinema. Whenever you become bigger than cinema ಅಲ್ವಾ, ಸಿನಿಮಾ ನಿಮಗೆ ತೋರಿಸುತ್ತೆ ಜಾನದಾರಿ ವಾಪಸ್ ಬಾ ಅಂತ. ನನ್ನ ಪ್ರಶ್ನೆ ಎಲ್ಲ ಕೇಳಬೇಕಾದ್ರೆ ನೋಬಡಿ ನಿಂಗೆ ಯಾಕಿದೆಲ್ಲ ಸೀನ್ ಬಂದಾಗ ಬಾ ನೀನು, ಲೈಕ್ ನೋಬಡಿ ಎವರ್ ಸೆಡ್ ಟು ಮೀ ಯಾಕೆ ಈ ಪ್ರಶ್ನೆಗಳೆಲ್ಲ, ಕೂತ್ಕೋ ಪರವಾಗಿಲ್ಲ. ಎಲ್ಲರೂ ಅವ್ರವ್ರ ಪ್ರಾಸೆಸ್ ಬಗ್ಗೆ, ಹೇಮಂತ್ ಅವ್ರವ್ರ ಪ್ರಾಸೆಸ್ ಬಗ್ಗೆ ನಾನು ಇದನ್ನ ಹಿಂಗೆ ಯಾಕೆ ಬರ್ದಿದ್ದೀನಿ ಅಂತ. ಆ್ಯಂಡ್ ದ್ಯಾಟ್ ಅಫೆಕ್ಟ್ಸ್ ಮೈ ಪ್ರಾಸೆಸ್ ವಿಚ್ ಅಫೆಕ್ಟ್ಸ್ ದ ಫೈನಲ್ ಪ್ರಾಡಕ್ಟ್ ನೀವು ನೋಡಬೇಕಾದ್ರೆ ಆ್ಯಸ್ ಅನ್ ಆಡಿಯನ್ಸ್. ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಈಗ ನೀವು ಡೈರೆಕ್ಟ್ರಿಗೆ ಹೋಗಿ ಒಂದು ಕ್ವಶನ್ ಕೇಳೋದಾಗ ಹಿಂಗೆ ಮಾಡಬೇಕು, ಈಗ ಅವ್ರ ಎದಕ್ಕೆ ಬೇಕು ಹಿಂಗೆ ಅಂತ ಅಂದಾಗ ಅದು ನಿಮ್ಮ ಪರ್ಫಾರ್ಮೆನ್ಸ್ದಾಗೂ ಎಫೆಕ್ಟ್ ಆಗುತ್ತೆ. ಹೌದು, ಖಂಡಿತ. ಅಂದ್ರೆ ಅದು ಇಟ್ಸ್ ಅ ಹ್ಯೂಮನ್ ಬೀಯಿಂಗ್. ಇಫ್ ಯು ಯಾರೋ ಬಂದು ಇವಾಗ ಮಗು ಎಲ್ಲ ಮಕ್ಕಳಲ್ವಾ, ಅಂದರೆ ಇದಕ್ಕೆ ಕ್ರಿಯೇಟಿವ್ ಪ್ರಾಸೆಸ್, ಯು ಆರ್ ಆಲ್ ಕಿಡ್ಸ್, ವಿ ಆರ್ ಆಲ್ ಕಿಡ್ಸ್, ವಿ ಹ್ಯಾವ್ ಟು ಬಿ ಕಿಡ್ಸ್. ದೆರ್ ಇಸ್ ಅ ಸರ್ಟನ್ ಇನ್ನೋಸೆನ್ಸ್ ಟು ದಟ್ ಪ್ರಾಸೆಸ್. ಯಾರೋ ಎಕ್ಸೈಟ್ಮೆಂಟಲ್ಲಿ ಬಂದ್ಬಿಟ್ಟು ಸ್ಟಾರಿ ಐಡಿ ಈ ಥರ ಮಾಡಲ ಅಂದಾಗ ಹೋಗೋ ಅಂತ ಹೇಳಿದ್ರೆ ಆ ಮಗು ಮತ್ತೆ ಹೋಗಿ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋವು ಇರತ್ತೆ ಅವಾಗ, ನೋವು ಕೊಡ್ತೀರಾ, ನಂಗಿದೆ ಸಿಕ್ಕಿದೆ ಆ ನೋವು ಚಿಕ್ಕ ವಯಸ್ಸಲ್ಲಿ. ಅಂದರೆ ಯಾರು ನೋವು ಮಾಡಬೇಕು ಅಂತ ಮಾಡಲ್ಲ, ಏನೋ ಹೇಳ್ಬಿಡ್ತಾರೆ ಅದೊಂಥರ ಇದು ನಿಂಗೆ ಬರಲ್ಲ, ಇದು ಹಿಂಗೆ ಆಗಲ್ಲ ಅಂತ. ಅದು ತುಂಬ ಉಳಿಯುತ್ತೆ ಮನಸ್ಸಲ್ಲಿ. ಆ ಥರ ಸಂದರ್ಭದಲ್ಲಿ ನೀವು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಯು ಹ್ಯಾವ್ ಟು ಕ್ರಿಯೇಟ್ ಅ ಎನ್ವೈರ್ಮೆಂಟ್ ವೇರ್ ಯು ಕ್ಯಾನ್ ಇನ್ಸ್ಪೈರ್ ಪೀಪಲ್. ಖುಷಿ ಆಗಬೇಕು. ಓನ್ಲಿ ದೆನ್ ಪೀಪಲ್ ಕ್ಯಾನ್ ಗೋ ಟು ಡೆಪ್ತ್ ಆಫ್ ಪೇನ್, ಹ್ಯಾಪಿನೆಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ 100 ಅದರ್ ಥಿಂಗ್ಸ್. ಸೊ ಆ ಒಂದು ಎನ್ವೈರ್ಮೆಂಟ್ ತುಂಬ ಇಂಪಾರ್ಟೆಂಟ್. ಐ ಥಿಂಕ್ ಆ ಥರ ರಿಜೆಕ್ಟ್ ಮಾಡಿಬಿಟ್ರೆ ಲೈಕ್ ಒಂದು ಗೋಡೆ ಬಂದುಬಿಡುತ್ತೆ ನಮ್ಮ ಪ್ರಾಸೆಸ್ಸಲ್ಲಿ. ಆ್ಯಂಡ್ ನಾವು ಮುಂದೆ ಹೋಗ್ತಾ ಆ ಥರ ಪ್ರಶ್ನೆಗಳು ಕೇಳೋದು ನಾವು ಮಾಡಲ್ಲ. ಬಿಕಾಸ್ ಲಾಸ್ಟ್ ಟೈಮ್ ನಾನು ಕೇಳಿದಾಗ ಹಿಂಗಾಯಿತು. ಸೊ ಆ್ಯಂಡ್ ಐ ಥಿಂಕ್ ನಮ್ಮ ಪ್ರಾಸೆಸ್ಗೆ, ನಮ್ಮ ಪ್ರಶ್ನೆಗೆ, ನಮ್ಮ ಅಬಿಲಿಟೀಸ್ಗೆ ಆ ಬೆಲೆ ಕಡಿಮೆ ಆಗುತ್ತೆ ನಮ್ಮ ತಲೆಯಲ್ಲೇ. ಸೊ ದ್ಯಾಟ್ ವೇ ಐ ಹ್ಯಾವ್ ಟು ಸೇ ಇಟ್ ವಾಸ್ ನನ್ನ ಒಪಿನಿಯನ್ಸ್ ಇರ್ಬೋದು, ನನ್ನ ಕ್ವೆಶ್ಚನ್ಸ್ ಇರ್ಬೋದು, ತುಂಬ ಬೆಲೆ ಕೊಟ್ಟಿದ್ದಾರೆ ಸೆಟ್ಟಲ್ಲಿ. ಸೊ ದಟ್ ಮೇಕ್ಸ್ ಯು ಆಲ್ಸೋ ಬ್ಲಾಸಮ್ ಆ್ಯಸ್ ಅ ಪರ್ಫಾರ್ಮರ್. ನಾನು ಆ್ಯಕ್ಟರ್ಸ್ ಜೊತೆ ಸಿಕ್ಕಾಬಡೆ ಸ್ವೀಟು, ಎಲ್ಲ ಕೂಗಾಡ್ತಾ ಇರ್ತೀನಿ ಬೇರೆ ಕಡೆ ಎಲ್ಲ, ಬಟ್ ಆ್ಯಕ್ಟರ್ಸ್ ಜೊತೆ ಮಾತ್ರ ತುಂಬ ಸ್ವೀಟು. ಕೂಗಾಡ್ತಿರ್ತೀವಿ ಒಂದು ಪ್ರೆಷರ್ದಾಗ, ಬಟ್ ಇಟ್ಸ್ ನಾಟ್ ಲೈಕ್ ಯು ಆರ್ ಹಂಗಲ್ಲ, ಸೆಕೆಂಡ್ ಅಷ್ಟೇ ಮೊಮೆಂಟ್. ಆಬ್ವಿಯಸ್ಲಿ ಪ್ರೆಷರ್ ಇರ್ತೈತೆ. ನನ್ಗೆ ಗೊತ್ತಾಗಲ್ಲ, ನಂಗೆ ಕೋಪ ಬಂದು ಏನೇನೋ ಮಾಡ್ಬಿಟ್ಟಿರ್ತೀನಿ, ಎದ್ದೇಳಿ ಏನು ಮಾಡಿದೆ ನಾನು ಮಾಡಬಾರ್ದಿತ್ತು. ಬಟ್ ಇದು ನಂಗೆ ನೆನಪಾರಿಸ್ಬಿಟ್ರೆ ಕ್ವಶನ್ ನೀವು. ಬಟ್ ನಾ ಏನು ಕೇಳೋದಿದ್ದೆ ಅಂತಂದರೆ, ಈಗ ಸಿನಿಮಾ ಈಗ ಎಲ್ಲರೂ ಕೂಡಿ ಬಂದಿರಿ. ಈಗ ನೀವು ಸ್ಕ್ರಿಪ್ಟ್ ಬರ್ದಿರಿ, ನಿಮ್ದೊಂದು ಇನ್ಪುಟ್ ಐತಿ. ಎಲ್ಲ ಡೈರೆಕ್ಟರ್ಸ್ ಒಂದಲ್ಲ, ಇಬ್ಬರು ಡೈರೆಕ್ಟರ್ಸ್ ಅದಿರಿ ಆ್ಯಂಡ್ ಯು ವರ್ಕ್ ಇನ್ ವೆರಿ ಡಿಫ್ರೆಂಟ್ ವೇಸ್. ಯಾಕಂದ್ರೆ ನಿಮ್ದೊಂದು ಪ್ರೊಸೆಸ್ ಐತಿ, ನಿಮ್ದೊಂದು ಪ್ರೊಸೆಸ್ ಇರ್ತೈತಿ. ಫಾರ್ ಅ ಡೈರೆಕ್ಟರ್ ನಿಮ್ಮ ತಲೆಗೆ ಒಂದು ವಿಷನ್ ಐತಿ, ಈ ಸೀನ್ ಹೀಗೆ ಬರಬೇಕು ಅಂತ. ಆ್ಯಸ್ ಅನ್ ಆ್ಯಕ್ಟರ್ ಇವ್ರು ಡೈರೆಕ್ಟರ್ ಅಲ್ಲ ಅಂತ ಅಂದ್ಕೊಳ್ರಿ, ಈಸ್ ಜಸ್ಟ್ ಆ್ಯನ್ ಆ್ಯಕ್ಟರ್, ಶಿ ಈಸ್ ಜಸ್ಟ್ ಆ್ಯನ್ ಆ್ಯಕ್ಟರ್. ಅವ್ರು ಒಂದು ಇನ್ಪುಟ್ ಬಂದು ಹೇಳ್ತಾರೆ. ಸೊ ಹೌ ಫೀಸಿಬಲ್ ಇಸ್ ಇಟ್ ಟು ಲೈಕ್ ಚೇಂಜ್ ಸರ್ಟನ್ ಅಟ್ರಿಬ್ಯೂಟ್ಸ್ ಇನ್ ದ ಸ್ಕ್ರಿಪ್ಟ್ ಡ್ಯೂರಿಂಗ್ ದ ಶಾರ್ಟ್ ತೊಗೋಬೇಕಾದ್ರೆ ನೀವು ಒಂದು ತಲೆಗೆ ಇಟ್ಕೊಂಡು ನೀವೇನೋ ಬರ್ದಿರಿ, ಬಟ್ ಸ್ವಂತ ಚೇಂಜಸ್ ಇವ್ರು ರೆಕಮೆಂಡ್ ಮಾಡಿದ್ದೆ, ಅದನ್ನು ನಾವು ಎಕ್ಸಿಕ್ಯೂಟ್ ಮಾಡೋಕ್ಕೆ ಎಷ್ಟು ಓಪನ್ನೆಸ್ ಈಸ್ ಗುಡ್ ಆರ್ ನಾಟ್. ಅಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇವಾಗ ಆ್ಯಕ್ಟರು ನಾನು ಈ ಲೈನ್ನ ನಾನು ಬರ್ದಿರ್ಬೇಕಾದ್ರೆ 4 ಲೈನ್ ತುಂಬ ಒಂದು ಎಮೋಷನಲ್ ಬರ್ದಿರ್ತೀನಿ, ಇದು ಹಿಂಗಿದ್ರೆ ಚೆನ್ನಾಗಿರತ್ತೆ ಅಂತ. ನಾನು ಮತ್ತು ಗುಂಡು ಶೆಟ್ಟಿ ಅನ್ನೋ ಕೋ-ರೈಟರು ನಾವು ಬರಿಬೇಕಾರೆ ಹಿಂಗಿರಬೇಕು ಚೆನ್ನಾಗಿರತ್ತೆ ಅಂತ ಏನೋ ಒಂದು ಊಹೆಯಲ್ಲಿ ಬರ್ದಿರ್ತೀವಿ. ಬಟ್ ಪರ್ಫಾರ್ಮ್ ಮಾಡ್ಬೇಕಾರೆ ಆ ಲೈನ್ ಒಳಗಡೆಯಿಂದ ಬರ್ತಾ ಇಲ್ಲ, ನಾಟ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಟ್ರೈಯಿಂಗ್, ಬಟ್ ಅದೆಲ್ಲೋ ಕೂರ್ತಾ ಇಲ್ಲ.
ಮನಸ್ಸಲ್ಲಿ ಅಂತ ಆ್ಯಕ್ಟರ್ ಹೇಳಿದಾಗ ಅದು ಚೇಂಜ್ ಆಗಬೇಕು. ಬಿಕಾಸ್ ಇಟ್ ಹ್ಯಾಸ್ ಟು ಬಿಕಮ್ ಈಸಿ ಫಾರ್ ದ ಆ್ಯಕ್ಟರ್ ಟು ಕನ್ವೆ ದಟ್ ಎಮೋಷನ್. ಅದಕ್ಕೆ ಅವ್ರಿಗೆ ಅಡಚಣೆ ಇರಬಾರ್ದು. ಅವ್ರಿಗೆ ಆಚ ಕಡೆ ಬರೋಕ್ಕೆ ಅದು ಎಮೋಷನ್ ಬರೋದಕ್ಕೆ ಕನ್ಫ್ಯೂಷನ್ ಇರಬಾರ್ದು. ಸೊ ಆ ಥರ ಸಂದರ್ಭದಲ್ಲಿ ಲೈನ್ ಚೇಂಜ್ ಆಗಿದ್ರೆ ಹಿಂಗೆ ಹೇಳಿದ್ರೆ ಓಕೆನಾ, ಅಥವಾ ಈ 4 ಲೈನನ್ನು 1 ಲೈನಲ್ಲಿ ಮಾಡಿದ್ರೆ ಹೆಂಗೆ ಅಂತ ಆ ಥರ ಏನಾದ್ರು ಬಂದರೆ ಅಫ್ಕೋರ್ಸ್ ಇಟ್ ಮೇಕ್ ಸೆನ್ಸ್. ಬಟ್ ಕತೆಗೆ ಅಕಸ್ಮಾತ್ ತುಂಬ ಏನಾದ್ರು ಇಂಪಾರ್ಟೆಂಟ್ ಇದ್ದರೆ, ಅಥವಾ ಆ ವಿಷನನ್ನು ಬಿಟ್ಟು ಬೇರೆ ಏನೋ ಅಂದರೆ ಕ್ಯಾರೆಕ್ಟರ್ ಹಿಂಗಿದೆ ಚೇಂಜ್ ಆಗಿಬಿಡ್ತಾ ಇದೆ ಈ ಲೈನ್ ಹೇಳೋದ್ರಿಂದ, ಆ ಥರ ಇರ್ಬೇಕಾದ್ರೆ ಆಬ್ವಿಯಸ್ಲಿ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ದೆನ್ ಅವಾಗ ಒಂದು ಕಾನ್ವರ್ಸೇಷನ್ ಆಗುತ್ತೆ, ಇಲ್ಲ ಹಿಂಗೆ ಮಾಡಿದ್ರೆ ಬೆಟರು, ಹಿಂಗೆ ಮಾಡಿದ್ರೆ. ಸೊ ಒಂದು ಗಿವ್ ಆ್ಯಂಡ್ ಟೇಕ್ ಅದು. ಸೊ ದಟ್ ತುಂಬ ರೆಗ್ಯುಲರಾಗಿ ಆಗುತ್ತೆ. ಆ್ಯಂಡ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾನು ಇವರಿಬ್ಬರ ಮಧ್ಯದಲ್ಲಿ ಸ್ಪೆಸಿಫಿಕಲಿ ಸಿನಿಮಾಲ್ಲಿ ಹೇಳಬೇಕು ಅಂದರೆ, ಅವ್ರ ಕಣ್ಣು ಎಷ್ಟು ಎಕ್ಸ್ಪ್ರೆಸಿವ್ ಅಂದರೆ ಬೋತ್ ಆಫ್ ದೆಮ್, ಅವ್ರ ಕಣ್ಣಲ್ಲಿ ಎಲ್ಲ ಹೇಳ್ಬಿಡ್ತಾರೆ ಬೇಕಾರೆ. ನನಗದು ವೆನ್ ಐ ಸ್ಟಾರ್ಟೆಡ್ ಸೀಯಿಂಗ್ ಪರ್ಫಾರ್ಮೆನ್ಸ್ ನೋಡ್ತಾ ಇರ್ಬೇಕಾದ್ರೆ, ಯಾವಾಗ ಅದು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ, ತುಂಬ ಸೀನ್ಸ್ಗಳಲ್ಲಿ ನಾನು ಡೈಲಾಗ್ಸ್ ತೆಗಿಯೋಕ್ಕೆ ಶುರು ಮಾಡಿದೆ. ಬಿಕಾಸ್ ಐ ವಾಸ್ ಲೈಕ್, ಇವ್ರು ಒಂದು ನೋಡ್ದಲ್ಲೇ ಮುಗಿಸ್ತಾರೆ ಇದನ್ನ. ಆ್ಯಂಡ್ ಅದು ಇಟ್ ಬಿಕಮ್ಸ್ ಲೈಕ್ ನೀವು ಇದನ್ನು ಮಾಡ್ತೀರಾ ಸರ್, ಇದನ್ನು ಮಾಡೋಕ್ಕಾಗತ್ತಾ ಅಂತ ಒಂದು ಪ್ರಶ್ನೆ ಥರ. ಸೊ ಯು ಕೀಪ್ ಪುಷಿಂಗ್ ದೆಮ್, ಯು ಕೀಪ್ ಅಂದರೆ ಆ್ಯಸ್ ಅ ಡೈರೆಕ್ಟರ್ ಐ ಆಮ್ ಟ್ರೈಂಗ್ ಟು ಗೆಟ್ ದ ಬೆಸ್ಟ್ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಆ್ಯಂಡ್ ದೇ ಆರ್ ಚಾಲೆಂಜಿಂಗ್ ಈಚ್ ಅದರ್. ಇವ್ರ ಪರ್ಫಾರ್ಮೆನ್ಸ್ಗೆ ಅವ್ರು ಮ್ಯಾಚ್ ಮಾಡ್ತಾರೆ. ಅವ್ರು ಮೊನ್ನೆ ಒಂದು ಇಂಟರ್ವ್ಯೂಲಿ ತುಂಬ ಚೆನ್ನಾಗಿ ಹೇಳಿದ್ರು, ಅವರೆಷ್ಟು ಪ್ರಿಯ ಆಗ್ತಾರೆ ಅವ್ರಿಗೆ ಅಷ್ಟು ಮನು ಆಗೋಕ್ಕೆ ಸಾಧ್ಯ, ಅಥವಾ ಅವರೆಷ್ಟು ಮನು ಆಗ್ತಾರೆ ಇವ್ರಿಗೆ ಪ್ರಿಯ ಆಗೋಕ್ಕೆ ಸಾಧ್ಯ. ಸೊ ಅದನ್ನು ನಾನು ಮತ್ತು ನನ್ನ ಟೆಕ್ನಿಕಲ್ ಟೀಮ್ ಏನಿದೆ, ಅದ್ವೈತ್ ಆಗಲಿ ಉಲ್ಲಾಸ್ ಆಗಲಿ, ಆ ಮೂಮೆಂಟಲ್ಲಿ ನಾವು ಇರಬೇಕು. ಸೊ ಆ ಥರ ತುಂಬ ಚೇಂಜಸ್ ಆಗತ್ತೆ. ಬಟ್ ವಿಷನಿಂದ ತುಂಬ ದೂರ ಹೋಗಲ್ಲ, ವಿಷನ್ ಬೆಟರ್ ಆಗತ್ತೆ. ಇನ್ಫ್ಯಾಕ್ಟ್ ಒಂದು ಸೀನಲ್ಲಿ ಈ ರಿಟರ್ನ್ ದಟ್ ನಾನು ಅಳಬೇಕು ಅಂತ, ನಾನು ಇಷ್ಟು ತುಂಬ ಬೇಗ ಆಯ್ತು, ನನಗೆ ಇಷ್ಟು ಬೇಗ ಅಳಕ್ಕಾಗಲ್ಲ ನಾನು ಅಂತ. ಅಂದರೆ ದಟ್ ಪ್ರೆಸೆಂಟ್ ಸೀನ್. ಬಟ್ ಆ್ಯಂಡ್ ದೆನ್ ಹೀಸ್ ಅದನ್ನು ತೆಗೆದು ಅಳುವನ್ನ ತೆಗೆದು ಬೇರೆ ಥರ ಇಮೋಷನ್ ಅಂದರೆ ಅವ್ರು ಹೇಳಿದ್ರಲ್ಲಿ ಆ್ಯಕ್ಚುಲಿ ಅವ್ರು ಏನೋ ಒಂದು ಥಾಟ್ ಪ್ರೊಸೆಸಲ್ಲಿ ಹೇಳ್ತಾರಲ್ಲ, ಆಬ್ವಿಯಸ್ಲಿ ಆಸ್ ಅ ರೈಟರ್ ಆ್ಯಂಡ್ ಡೈರೆಕ್ಟರ್ ಈಸ್ ಆಲ್ಸೋ ಲುಕಿಂಗ್ ಎಟ್ ಇಟ್ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್. ಆ್ಯಂಡ್ ಆ ಕ್ಯಾರೆಕ್ಟರ್ ಸ್ಪೆಸಿಫಿಕ್ಲಿ, ಈ ಕ್ಯಾರೆಕ್ಟರ್ನ ಇಷ್ಟು ಬೇಗ ಹತ್ಬಿಟ್ರೆ ಚೆನ್ನಾಗಿರಲ್ಲ ಅಂತ ಹೇಳಿದ್ರು. ನನಗೆ ಕರೆಕ್ಟ್ ಅಲ್ವಾ, ಇಟ್ ಡಸಂಟ್ ಮೇಕ್ ಸೆನ್ಸ್ ಅಂತ ನನಗೂ ಅನಿಸ್ತು. ಸೊ ಆ ಥರ ತುಂಬ ಚೇಂಜಸ್ ಆಗುತ್ತೆ. ಬಿಕಾಸ್ ಈಗ 2 years ಪ್ರೊಸೆಸ್. ಈಗ ಇದು ಸಿನಿಮಾ ಇದಾಗಿ, ಇದು ಒಂದು ಸಿನಿಮಾ ಅಂತಲ್ಲ, ಜನರಲಿ ಒಂದು ಸಿನಿಮಾ 2 years ಪ್ರೊಸೆಸ್ ಅಂತಂದಾಗ ನಾವೆಲ್ಲರೂ ಕ್ರಿಯೇಟಿವ್ ಫೀಲ್ಡ್ದಾಗಿದ್ದವರು. ನೀವು ನಿಮ್ಮ ತಲೆ ಓಡ್ತಿರ್ತೈತಿ, ಎವ್ರಿ ಯಾರ್ ಒಂದು ಹೊಸ ಐಡಿಯಾ ಬರ್ತೈತಿ, ಒಂದು ಹೊಸದು ಏನಾರ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಈಗ ಸ್ಟೂಡೆಂಟ್ಸ್ ಆಫ್ ಸಿನಿಮಾ, ಸೊ ಒಂದು ಏನಾರ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಏನಾರ ಒಂದು ಐಡಿಯಾಸ್ ಬರ್ತಿರ್ತೈತಿ. ಸೊ ಹೋಲ್ಡಿಂಗ್ ಆನ್ ಟು ಒನ್ ಲೈನ್, ಅದರ ಅಕ್ಕಪಕ್ಕ ಚೇಂಜಸ್ ಮಾಡ್ಕೋಬೋದು. ಈಗ ನೀವು ಹೇಳ್ದಂಗೆ ಅಳು ಅಂತಂದಾಗಿಲ್ಲ, ಇಷ್ಟು ಬೇಗ ಅಳಕ್ಕಾಗಲ್ಲ, ದ್ಯಾಟ್ ಚೇಂಜ್ ಕ್ಯಾನ್ ಬಿ ಡನ್. ಬಟ್ ಹೋಲ್ಡಿಂಗ್ ಆನ್ ಟು ಒನ್ ವಿಷನ್ ಅದೆಷ್ಟು ಡಿಫಿಕಲ್ಟ್ ಆಕೈತೆ. ಬಿಕಾಸ್ ಅಷ್ಟು ಡ್ಯೂರೇಷನ್ದಾಗ ಈಗ ನೀವು ರೈಟಿಂಗ್ ಮಾಡಿ ಬಂದಿರಂತಂದಾಗ ನಿಮಗೂ ಇದು ಒಂದು ಹೀಗೆ ಮಾಡ್ಬೋದಲ್ಲ, ಇಲ್ಲ ಇದೊಂದು ಸೀನ್ ಹೀಗೆ ಮಾಡ್ಕೋಬೋದಲ್ಲ ಅಂತಂದಿದ್ದೆ. ಅದು ಒಂದು ಅರ್ಜ್ ಇರ್ತೈತೆ ಆ್ಯಸ್ ಕ್ರಿಯೇಟಿವ್ ಪರ್ಸನ್, ಒಂದು ಏನಾರ ಒಳ್ಳೇದು ಅನ್ನಿಸ್ಬೋದು ಅಂತ. ಸೊ ಅದು ಅರ್ಜನ್ನು ಹೆಂಗೆ ಕಂಟ್ರೋಲ್ ಮಾಡೋದು ಅಂದರೆ ಅದು ನಾನು ಒಂದು ಐಡಿಯಾ ಒಂದ್ಸಲ ಸಿಮೆಂಟ್ ಆದಾಗ ನನ್ನ ಲಾಯಲ್ಟಿ ಆ ಐಡಿಯಾಗೆ ಶುರು ಆಗತ್ತೆ ಅವಾಗ. ಅಂದರೆ ಅದು ಬಿಟ್ಟರೆ ಕೋತಿ ಥರ ಚೇಂಜ್ ಆಗ್ತಾನೇ ಇರುತ್ತದು. ಅಂದರೆ ಕ್ರಿಯೇಟಿವ್ ಪೀಪಲ್ ಶುಡ್ ಬಿ ವೆರಿ ಕೇರ್ಫುಲ್ ಆಫ್ ನಾಟ್ ಗೆಟಿಂಗ್ ಬೋರ್ಡ್ ವಿತ್ ದೇರ್ ಓನ್ ಐಡಿಯಾ. ಆ ವಿಷನ್ಗೆ ನಾನು ಒಂದು ಕಮಿಟ್ಮೆಂಟ್ ಕೊಡಬೇಕು. ಅದನ್ನು ನಾನು ಫಸ್ಟ್ ಅಚೀವ್ ಮಾಡೋಕ್ಕಾಗತ್ತಾ ಫಸ್ಟು ಪ್ರಶ್ನೆ. ನಾನೇ ಬೋರ್ ಆಗಿಬಿಟ್ರೆ, ಬೆಳಗ್ಗೆ ಬರ್ದಿರೋ ಸೀನ್ ಇವತ್ತು ರಾತ್ರಿ ಬರ್ದಿದ್ದೀನಿ, ಯೋಚನೆ ಮಾಡಿ ಬರ್ದಿದ್ದೀನಿ, ನಾಳೆ ಬೆಳಗ್ಗೆ ನೋಡಿದಾಗ ಇದೇನೋ ಸರಿ ಇಲ್ಲ ಅಂತ ಅನಿಸಿ ಟ್ವೀಕ್ ಮಾಡೋದು ಓಕೆ, ಅದನ್ನು ಬೆಟರ್ ಮಾಡೋದು ಓಕೆ. ಇದೇ ಬೇಡ, ಬೇರೆನೇ ಯೋಚನೆ ಮಾಡ್ತೀನಿ. ಮೈಸೂರಿಗೆ ಹೋಗ್ಬೇಕಾಗಿದ್ದ ಕತೆ ತುಮಕೂರಿಗೆ ಹೋಗೋಕೆ ಶುರು ಆಗುತ್ತೆ, ತುಮಕೂರಿಂದ ಬಾಂಬೆಗೆ ಹೋಗುತ್ತೆ, ಆಮೇಲೆ ಬೇರೆ ದೇಶಕ್ಕೆ ಹೋಗ್ಬಿಡುತ್ತೆ. ಆ್ಯಂಡ್ ಯು ವಿಲ್ ಫೀಲ್ ನಾನು ಆ ಕ್ಷಣದಲ್ಲಿ ಇದು ಎಕ್ಸೈಟಿಂಗ್ ಇದೆ ಅಂತ. ಬಟ್ ಪ್ರೇಕ್ಷಕ ಅದನ್ನು ನೋಡಿದಾಗ ಅವನು ಎಕ್ಸೈಟಿಂಗ್ ಅಂತ ಅನ್ಸಲ್ಲ. ಬಿಕಾಸ್ ಯು ಆರ್ ಸೋ ಫಿಕಲ್ ಆ್ಯಂಡ್ ಕನ್ಫ್ಯೂಸ್ಡ್. ಅದು ಡೆಫಿನೆಟ್ಲಿ ಆ ಪರಿಣಾಮ, ಅಂದರೆ ಅದರದ್ದು ಪರಿಣಾಮ ತೆರೆ ಮೇಲೆ ಆಡಿಯನ್ಸ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ಬಿ ಕ್ಲಿಯರ್. ಒಂದು ವಿಷನ್ ಅಂತ ಸೆಟ್ ಆದಮೇಲೆ ಆ ವಿಷನನ್ನು ಎನ್ಹ್ಯಾನ್ಸ್ ಮಾಡಬೇಕೇ ಹೊರತು ಯಾವಾಗಲೂ ಐಡಿಯಾ ಬಂದಾಗ ಒಂದು ಪ್ರಶ್ನೆ ಕೇಳಬೇಕು, ಇದು ನನ್ನ ವಿಷನ್ನ ಹತ್ತಿರ ಇದೆಯಾ ದೂರ ಇದೆಯಾ? ಹತ್ತಿರ ಇದ್ದರೆ ಏನಕ್ಕೆ ಹತ್ತಿರ ಇದೆ, ಯಾಕೆ ಹತ್ತಿರ ಇದೆ, ಆ್ಯಂಡ್ ಹೆಂಗೆ ಬೆಟರ್ ಆಗುತ್ತೆ. ದೂರ ಇದ್ದರೆ ಅದನ್ನು ಬೇರೆ ಒಂದು ಸಪ್ರೇಟ್
ಇದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಅದಕ್ಕೆ ಫಿಲ್ಟರ್ ಮಾಡ್ತಾ ಬಂದ್ರೆ ನೆಕ್ಸ್ಟ್ ಫಿಲಮ್ ಆಗತ್ತೆ. ಸೊ ಇಟ್ ಈಸ್ ಲೈಕ್ ನಾವು ಬರ್ದಿದ್ದಕ್ಕೆ ನಾವು ಆನೆಸ್ಟ್ ಇರ್ಬೇಕು. ಹೌದು. ಸೊ ಅಂದ್ರೆ ನೀವೇ ಆನೆಸ್ಟ್ ಆಗಿಲ್ದವ್ರು ಇನ್ಯಾರು ಆನೆಸ್ಟ್ ಆಗಿರೋ ಚಾನ್ಸೇ ಇಲ್ಲ. ಸೊ ಅವ್ರಾಗ ಅದು ವಿಷನ್ ಇಲ್ಲ ಅಂತಂದ್ರೆ ಹೌಎವರ್ ಗುಡ್ ಆಕ್ಟರ್ ಯು ಆರ್ ನಾಟ್ ಪಾಸಿಬಲ್. ಅವ್ರಿಗೆ ಒಂದು ವಿಷನ್ ಇರ್ಬೇಕು. ಅದನ್ನ ಅಂದ್ರೆ ಇವಾಗ ಹೆಂಗೆ ಅಂದ್ರೆ ಇವಾಗ ರುಕ್ಮಿಣಿ ಅವ್ರು ಬಂದು ಪ್ರಿಯನ್ ಪಾತ್ರದ ಬಗ್ಗೆ ಏನಾದ್ರು ಕೇಳಿದ್ರೆ ನನಗೆ ಅವರು ಜನವರಿಲಿ ಏನೋ ಕೇಳ್ತಾರೆ ಅನ್ಕೊಳ್ಳಿ, ನಾವು ಮಾರ್ಚಲ್ಲಿ ಶೂಟಿಂಗ್ ಮಾಡ್ತೇವೆ, ಮಾರ್ಚಲ್ಲಿ ಬಂದು ಅದೇ ಪ್ರಶ್ನೆ ಕೇಳಿದ್ರೆ ಅದ್ರ ಸುತ್ತಮುತ್ತ ಇರೋದೇನೋ ಪ್ರಶ್ನೆ ಕೇಳಿದ್ರೆ ನಾನು ಅವ್ರಿಗೆ ಬೇರೆನೇ ಉತ್ತರ ಕೊಟ್ರೆ ಅವ್ರ ಪಾಪ ಫುಲ್ ಕನ್ಫ್ಯೂಸ್ ಆಗ್ಬಿಡ್ತಾರೆ. ನೀವು ಯಾವಾಗಲೂ ಒಂದ್ಸಲ ಹೇಳೋದಲ್ಲ, ಇವಾಗೇನೋ ಹೇಳ್ತಾ ಇದ್ರಲ್ಲ ಏನಿದು ಅಂತ ಅವ್ರಿಗೆ ಅನ್ಸುತ್ತೆ. ಅದಾಗಬಾರ್ದು. ಜನವರಿದಾಗ ಟಾಕ್ಸಿಕ್ ಅದಾಳ ಅಂತೇಳಿ ಮಾರ್ಚ್ದಾಗ ಲವ್ವಿಂಗ್ ಅದು ವರ್ಕೌಟ್ ಆಗಲ್ಲ. ಅವ್ರ ಫುಲ್ ಮತ್ತೆ ಓಕೆ ಲವ್ವಿಂಗ್ ಟಾಕ್ಸಿಕ್ ಹೆಂಗಿರ್ತಾರ. ಸೊ ಸಿನಿಮಾ BTS ಬಗ್ಗೆ ಮಾತಾಡೋಣ. ಫನ್ ಅಂತೂ ಆಗಿರ್ತಾವೆ, ಪ್ರ್ಯಾಂಕ್ಸ್ ಫುಲ್ ಮಾಡಿರ್ತಾರೆ. ಈಗ ಒಂದು ನೀವೆಷ್ಟು ಸೀನಿಯರ್ ಜೂನಿಯರ್ ನಾವೆಲ್ಲ ಅನ್ಕೊಳಂಗಿಲ್ಲ ಅಂತಾನು ಒಂದು ಇರ್ತೈತೆ. ಅದೊಂದು ಇಂಜಿನಿಯರಿಂಗ್ ಮಾಡಿರಿ ನಿಮ್ಗೆ ಗೊತ್ತಿರ್ತೈತೆ, ಒಂದು ಫನ್ ಪ್ರ್ಯಾಂಕಿಂಗ್ ಎಲ್ಲ ಇರ್ತೈತೆ. ಸೊ ನೀವು ಹೇಳತ್ತೀರಿ ಭಾಳ ಕಾಡ್ಸಾರ ನಿಮಗೆ ಅಂತ. ಸೊ ಎನಿ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ದಟ್ ಯು ವಾಯ್ಸ್ ಎಲ್ಲ ಲೋ ಮಾಡ್ಕೊಂಡು ಹೌದು ಬೇಜಾರೇ ಆಗಿತ್ತು ನಂಗೆ. ಇದ್ರ ತಮ್ಮನೆಲ್ಲ ಸೇವ್ ರುಕ್ಮಿಣಿ ಅಂತ. ಇವಾಗ ಸ್ವಲ್ಪ ಲೇಟ್ ಆಯ್ತು ಸೇವ್ ಮಾಡಕ್ಕೆ. ಇಲ್ಲ ಆ ಥರ ಏನು ಎಕ್ಸಾಂಪಲ್ ಅವರು ಇಲ್ಲ. ಬುಕ್ಕಲ್ಲಿ ಆಕ್ಚುಲಿ ಹೇಮಂತ್ ರಾವ್ ಮತ್ತೆ ನಂದು ಡ್ರಾಯಿಂಗ್ ಮಾಡ್ಬಿಟ್ಟು ಹಿಂಗೆ ಕ್ರಾಸ್ ಎಲ್ಲ ಮಾಡ್ಕೊಳ್ತಾರೆ. ಕೆಳಗೆ ಡೇಟ್ ಹಾಕಿದ್ದಾರೆ. ಅದು ಸ್ಟಡ್ ಫಾರ್ಮ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಒಂದು ಬಿದ್ರಲ್ಲಿ ಒಂದು ಗೊಂಬೆ ಮಾಡ್ತಾ ಇದ್ರು. ಹೌದೌದು ಕಾಲು ಒಂದ್ ಸ್ವಲ್ಪ ನೋವು ಆಯ್ತಲ್ಲ, ಜ್ಞಾಪಕ ಇದೆಯಾ? ಏನಕ್ಕೆ ಅಂತ ಇವಾಗ ಗೊತ್ತಾಯ್ತು ನನಗೆ. ಏನ್ ಮಾಡ್ತಿದ್ರು? ಈ ತರನೇ ಇದ್ದಿದ್ದು. ಶೂಟ್ ಮಾಡ್ಬೇಕಾದ್ರೆ ಹಿಂಗೆ ಇದ್ದಿದ್ದು. ಏನ್ ಮಾಡ್ತಿದ್ರಿ? ಅದು ಏನೋ ಮಾಡ್ತಿದ್ರಿ ಅಂತ ಅಲ್ಲ, ಬಿದ್ರ ಬೊಂಬೆ ಮಾಡಿ ಅದಕ್ಕೆ ನನ್ ಕಾಲ್ ಮುರಿದ್ರು. ನನಗೆ ಅವತ್ತು ಕಾಲ್ಗೇಟ್ ಆಗಿದೆ. ನೋಡಿ ನಾನು ಏಂಜಲ್ ತರ ಇದ್ದೀನಿ, ಇದೆಲ್ಲ ಮಾಡಕ್ ಸಾಧ್ಯನಾ? ನಾನು ಮುಖ ನೋಡಿ ನಂಬಕ್ಕೆ ಆಗಲ್ಲ. ಅದೇ ನೀವು ತುಂಬಾ ರೇಗಿಸ್ತಾ ಇದ್ವಿ. ಗೊತ್ತು, ನನಗೂ ಸ್ವಲ್ಪ ಕಾಲು ನೋಸಾದೈತಿ. ಸೊ ಹೌ ವಾಸ್ ದ 2 years ಪ್ರೊಸೆಸ್ ಹೆಂಗೈತೆ ಮತ್ತು ನಿಮ್ಗೆ ಈಗ ಹೆಂಗೆ ಅನ್ಸಾದೈತಿ ರೆಸ್ಪಾನ್ಸ್ ನೋಡಿ? ನೀವು ಒಂದು ಟೀಸರ್ ಬಿಟ್ಟಾಗ ಒಂದು ಸರ್ಟನ್ ಎಕ್ಸ್ಪೆಕ್ಟೇಷನ್ಸ್ ಯಾವ್ದಾರ ಕ್ರಿಯೇಟ್ರಿಗೆ ಇದ್ದೇ ಇರ್ತೈತಿ. ನಾವು ಹ್ಯೂಮನ್ ಅಲ್ಲ. ಒಂದು ಹಿಂಗೆ ಟೀಸರ್ ಬಂದಾಗ ಜನ ಇದನ್ನು ಇಷ್ಟಪಡ್ತಾರೆ, ಇಷ್ಟು ಇಷ್ಟಪಡ್ತಾರೆ ಅಂತ. ಸೊ ಟೀಸರ್ ಬಂದೈತಿ, 2 ಹಾಡು ಬಂದು, ಅದಕ್ಕೆ ಆ ರೆಸ್ಪಾನ್ಸ್ ನೋಡಿ ನಿಮಗೆ ಹೆಂಗೆ ಅನ್ಸಾದೈತಿ? ಬಿಕಾಸ್ ಒಂದು ಪ್ರೊಸೆಸ್ ನೀವು ಕೊಟ್ಟಿರಿ, 2 years ಆಫ್ ಯುವರ್ ಲೈಫ್. 1 degree ಮುಗಿಸ್ತಾರೆ, PUC ಮುಗಿಸ್ತಾರೆ. ಆ ಥರ ಎಲ್ಲ ಹೇಳ್ಬಿಡಿ. 2 ವರ್ಷ ಅನ್ಸುತ್ತೆ. ಇಲ್ಲ, ಬಟ್ ಎಲ್ಲ ಜನ ರೆಸ್ಪಾನ್ಸ್ ಬಂದು ಒಂದು ಪ್ರೀತಿ ಕೊಟ್ಟಾಗ, ಈಗ ಯಾರು ಬಂದೆ ನಿಮ್ದು ಕೆಲ್ಸಕ್ಕೆ ಒಂದು ದೊಡ್ಡ ಆ್ಯಕ್ಟರ್ ಆಗಿ ಅಷ್ಟು ಫೇಮಸ್ ಆಗಿ ವರ್ಲ್ಡ್ಸ್ ರಿಚೆಸ್ಟ್ ಆ್ಯಕ್ಟರ್ ಆಗಿ ಒಬ್ಬ ಫ್ಯಾನ್ ಬಂದು ನಿಮ್ಮದು ಈ ಫಿಲ್ಮ್ದಾಗ ಒಂದು ಸೇರಿತ್ತು ಅಂತಂದಾಗ ಒಂದು ಮನಸ್ಸೊಳಗಿದ್ದ ಮಗು ಖುಷಿ ಆಗಕ್ಕೆ. ಸೊ ಒಂದು 2 years ನೀವು ಇನ್ವೆಸ್ಟ್ ಮಾಡಿ ಒಂದು ಇದು ಸಪ್ತಸಾಗರದ ಆಚೆಲ್ಲೋಗ 2 songs ಬಂದ್ವು, 2 different ಜಾನ್ರಾಸ್ದಾಗ ಬಂತೆ. ಆ್ಯಂಡ್ ಆ್ಯಸ್ ಕ್ರಿಯೇಟರ್ಸ್ ಆ ರೆಸ್ಪಾನ್ಸ್ ನೋಡಿ ನಿಮಗೆ ಹೆಂಗೆ ಅನ್ಸತ್ತೈತೆ? ಬಿಕಾಸ್ ಒಂದು ಶ್ರಮ ಐತಿ 1-2 years ಎಲ್ಲ. ಅಲ್ಲ, ನನಗೆ ಅವರು ಸೈಡ್ A ಸೈಡ್ B ಅಂತ ಅನೌನ್ಸ್ ಮಾಡಿದ್ರಲ್ಲ, ಆವಾಗ 2 years ಅಲ್ಲಿ 2 ಸಿನಿಮಾ ಮಾಡಿದ್ರು ಒಂದು ಮೊದಲನೇ ಖುಷಿ. ಆಮೇಲೆ ಆಸ್ ಅ ಪ್ರೊಡ್ಯೂಸರು 2 ಬಿಸ್ನೆಸ್ ಆಗ್ತದೆ. ನಾನು ಇಷ್ಟು ಅಂತ ಅನ್ಕೊಂಡಿದ್ದೆ, ಇವಾಗ ಇಷ್ಟ ಆಗ್ತಿದೆ ಅಂತ. ಎಫಿಷಿಯನ್ಸಿ ಹೌದು, ಎರಡು ಪಾರ್ಟ್. ಅದು ನನಗೂ ತುಂಬ ಆ್ಯಕ್ಚುಲಿ ನಮ್ಮ ತಂದೆ ಮನೇಲಿ ತುಂಬ ಸಟ್ಲ್ ಆಗ ಕಮೆಂಟ್ ಹಾಕ್ತಾರೆ, 2 ವರ್ಷ ಒಂದೇ ಫಿಲ್ಮ್. ಸೊ ಇವಾಗ ನನಗೂ ಅದೊಂದು ಇವ್ರು ಹೇಳ್ದಾಗೆ 2 ಫಿಲ್ಮ್ ಮಾಡಿದ್ದೀನಿ. 2 ತಿಂಗಳಲ್ಲಿ 2 ಫಿಲ್ಮ್, 2 ವರ್ಷ ಮಾಡಿದ್ದೀನಿ. ಕರೆಕ್ಟ್. 2 months 2 films ನೋಡ್ತಾನೆ ಇರಿ. ಬಟ್ ಆ್ಯಕ್ಚುಲಿ ಇವಾಗ ಫೀಲ್ ಮಾಡೋಕ್ಕೇನು ಟೈಮ್ ಇಲ್ಲ, ಟು ವೆರಿ ಆನೆಸ್ಟ್. ಖುಷಿ ಆಗತ್ತೆ ಆಬ್ವಿಯಸ್ಲಿ, ಸಾಂಗ್ ತಲುಪಿದೆ. ಅದೊಂಥರ ಹೆಂಗೆ ಅಂದರೆ, ಮಗುನ ಪ್ಲೇ ಹೋಮಿಗೆ ಬಿಟ್ಟಾದ್ಮೇಲೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಒಂದು ನಂಬಿಕೆ ಒಂದು ನಂಬಿಕೆ ಬಂದಾದ್ಮೇಲೆ ಇವ್ರ ಮಗುನ ಚೆನ್ನಾಗಿ ನೋಡ್ಕೊತಾರೆ ಅಂತ. ನನಗಿವಾಗ ಸಾಂಗು ಮತ್ತು ಏನು ಬಿಟ್ಟಿದ್ದೀವಿ, ಸಾಂಗು ಮತ್ತು ಟೀಸರ್ ಎಲ್ಲ ಏನು ಬಿಟ್ಟಿದ್ದೀವಿ, ಅದು ಒಂಥರ ನನ್ನ ಮಗುನ ಬಿಟ್ಟಿದ್ದೀನಿ, ಜನರು ಅದನ್ನ ನೋಡ್ಕೊಂತಾರೆ. ನಾನು ಬೇರೆ ವಿಷಯ ಇದೆ ಅಲ್ಲಿ, ಒಂದು ಸಾಂಗ್ ಬಿಟ್ಕೊಂಡು ನೆಕ್ಸ್ಟ್ ಸಾಂಗ್ ರೆಡಿ ಆಗಬೇಕು.
ಅದ್ರ ಮೇಲೆ ಕೆಲಸ ನಡೀತಾ ಇದೆ. ಹೋರಾಟ ಬಿಟ್ನ ಇನ್ನೊಂದು ಹೋರಾಟ ಕಾನ್ಸ್ಟೆಂಟ್ ಹೋರಾಟ ಇಲ್ಲಿ ನಡೀತಾ ಇರುತ್ತೆ. ಸೊ ನನಗೆ ರಿಲೀಸ್ ಆದ್ಮೇಲೆನೆ ಐ ವಿಲ್ ಬಿ ಏಬಲ್ ಟು, ಅಂದ್ರೆ ತುಂಬಾ ತಿಂಗಳ ನಂತರ ಐ ವಿಲ್ ಆಕ್ಚುಲಿ ಬಿ ಇನ್ ಅ ಪೊಸಿಷನ್ ಟು ಎಕ್ಸ್ಪೀರಿಯನ್ಸ್ ಇಟ್ ಫ್ರಮ್ ಅ ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್. ಆಕ್ಟರ್ಸ್ ಆಫ್ ಕೋರ್ಸ್ ಇಟ್ ವಿಲ್ ಬಿ ಡಿಫರೆಂಟ್. ಯಾಕಂದ್ರೆ ಅವ್ರು ದೇ ಆರ್ ಇನ್ ಆ್ಯಕ್ಚುಲಿ ಅವ್ರ ಆಡಿಯನ್ಸ್ ನಡಕ್ಕಿದ್ದಂಗೆ. ಹೌದು. ನೀವು ಅವ್ರಿಗೆ ಕರ್ಕೊಂಡು ಬಂದು ಬಿಟ್ಟಂಗೆ, ಇವ್ರಿಗೆ ಪ್ಲೇ ಹೋಮ್ದಾಗ ಬಿಟ್ಟಂಗೆ. ಬಿಕಾಸ್ ಎಲ್ಲ ಅಟೆನ್ಷನ್ ಇವರಿಗೆ, ಟಾಕ್ ಆಫ್ ದ ಟೌನ್ ಇವರು ಆಗ್ತಾರೆ. ಇಟ್ ಇಸ್ ಹೌ ಇಟ್ ಶುಡ್ ಬಿ. ಐ ಆಮ್ ವೆರಿ ಹ್ಯಾಪಿ ದಟ್ ನೀವು ಆಡೋಡ್ಕೊಳ್ಳಿ. ನೀವು ಅಲ್ಲ, ಇವಾಗ ಫಿಲಮ್ ಅಲ್ಲಿ ಜನರು ನೋಡಕ್ ಬರ್ತಾರೆ, ಕ್ಯಾಮ್ರಾ ಹಿಂದೆ ಕೆಲಸ ಮಾಡಿರೋದು ವ್ಯಾಲ್ಯೂ ಕರೆಕ್ಟಾಗಿ ಸಿಕ್ಕಿದ್ರೆ ದೆನ್ ನನಗೆ ಅವ್ರು ನಂಗೆ ಜನರು ನನಗೆ ಗುರ್ತಿಡಿದ್ರೆ ನಂಗೆ ಬೇಜಾರೇ ಇಲ್ಲ. ದೇ ಶುಡ್ ಸೆಲೆಬ್ರೇಟ್ ದೆಮ್. ದಟ್ ಈಸ್ ದ ಥಿಂಗ್ ಆ್ಯಂಡ್ ದಟ್ ಹ್ಯಾಪನ್ಸ್. ಐ ಆಮ್ ವೆರಿ ಹ್ಯಾಪಿ. ಒಂದು ತಂದೆ ಇಮೋಷನ್ ಜೊತೆ ಬಂತಿದೆ, ನನ್ನ ಮಗು ಸಕ್ಸಸ್ಫುಲ್ ಆಗಲಿ ಸಾಕು ನನಗೆ. ಹೌದೌದು ಗೊತ್ತಿಲ್ಲ. ಓ ನೀವು ಅವರು ತಂದೆ ತಾನೇ ಅದೇ ಸಪ್ತ ಸಾಗರದ ಚಲೋ ಡೈರೆಕ್ಟರ್. ಬರೀ ಒಂದ್ ಕಣ್ಣಲ್ಲಿ ಸೊ ನಿಮಗೆ ಸೇಮ್ ಗೋಸ್ ವಿತ್ ಯು. ನೀವಂತೂ ಯು ಹ್ಯಾವ್ ಯೂಸ್ ಟು ಆಗಿರ್ತೀರಿ ಬಿಕಾಸ್ ಈ ಸಿನಿಮಾಸ್ ರಿಲೀಸ್ ಆಕ್ಕವ ಮತ್ತು ಇನ್ನೊಂದು ಸಿನಿಮಾ ಮಾಡ್ತೈತಿ. ಸೊ ಒಂದು ಇನ್ವೆಸ್ಟ್ ಮಾಡಿ ಒಂದು ರೆಸ್ಪಾನ್ಸ್ ಇಷ್ಟು ಚಲೋ ರೀತಿಲೇ ಬರತೈತಿ. ನೀವಂದ್ರಿ ನಿಮಗೆ ನೀವಂತೂ ಆಗಲೇ ಕನ್ಕ್ಲೂಷನ್ ಕೊಟ್ಟಿರಿ, ನನಗೆ ಇಷ್ಟ ಆತ, ಎಲ್ಲರಿಗೆ ಇಷ್ಟ. ನಾನು ಹೇಳ್ತಾ ಅಂದರೆ ಪ್ರೀಮಿಯರ್ ಶೋವರೆಗೂ ಮಾತ್ರ ಸಿನಿಮಾ. ಪ್ರೀಮಿಯರ್ ಶೋ ಮುಗೀತಾ, ಅಲ್ಲಿಗೆ ಆ ಸಿನಿಮಾ ಮುಗೀತು ನನಗೆ. ಓಕೆ. ಅದರ ನಂತರ ನಾನು ಹೇಳಿದ ನನಗೆ ಇಷ್ಟ ಆದರೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಹೇಳ್ಕೊಂಡೆ ನಾನು ನಂಬ್ಕೊಂಡು ಮುಂದೆ ಹೋಗ್ತೀನಿ. ಯಾರಿಗಾದ್ರೂ ಇಷ್ಟ ಆಗಿಲ್ಲ ಅಂತಂದ್ರೆ ನೀನು ನನ್ನಂತ ನೀನು ಬುದ್ಧಿವಂತ ಅಲ್ಲ. ಹಂಗಲ್ಲ, ಹಾಗೆ. ನನಗೆ ಇವೆಲ್ಲ ಪ್ರೆಷರ್ಸ್ ಇರಲ್ಲ. ಪ್ರೊಡ್ಯೂಸರ್ ಪ್ರೆಷರ್ ಇರಲ್ಲ, ಡೈರೆಕ್ಟರ್ ಪ್ರೆಷರ್ ಇರಲ್ಲ. ನಂಗೆ ತುಂಬ ಖುಷಿ ಆಗ್ತದೆ. ನಾನು ಇನ್ಸ್ಟಾಮಲ್ಲಿ ಕೂತ್ಕೊಂಡು ಐ ಜಸ್ಟ್ ಕೀಪ್ ಲೈಕಿಂಗ್ ಎವ್ರಿಥಿಂಗ್. ಓ ಹಾಡು ತುಂಬ ಚೆನ್ನಾಗಿದೆ, ಲೈಕ್ ಕಾಮೆಂಟ್ ಮಾಡ್ತಾ ಇರ್ತೀನಿ. ಐ ಜಸ್ಟ್ ಖುಷಿ ಆಗುತ್ತೆ ಆಬ್ವಿಯಸ್ಲಿ, ಬಟ್ ಐ ಡೋಂಟ್ ಹ್ಯಾವ್ ಆಲ್ ದೀಸ್ ಪ್ರೆಷರ್ಸ್. ಸೊ ನಾನು ಬರೀ ಜನರ ಜೊತೆಗೆ ಎಂಗೇಜ್ ಮಾಡ್ತೀನಿ. ಅವ್ರು ಏನಾದರೂ DM ಕಳಿಸಿದ್ರೆ ಓ ನನಗೆ ತುಂಬ ಇಷ್ಟ ಆಯಿತು ಆದಷ್ಟು ರಿಪ್ಲೈ ಮಾಡ್ತೀನಿ, ಅಥವಾ ಪೋಸ್ಟ್ ಹಾಕಿರ್ತಾರೆ. ಇಟ್ ರಿಯಲಿ ಇಟ್ ಮೇಕ್ಸ್ ಮಿ ವೆರಿ ಹ್ಯಾಪಿ. ಅವ್ರವ್ರ ಫೀಡಲ್ಲಿ ನಮ್ಮ ಹಾಡನ್ನ ಶೇರ್ ಮಾಡಿದ್ದು ಅಥವಾ ಟೀಸರ್ನ ಶೇರ್ ಮಾಡಿದ್ದು. ಸೊ ಅದಕ್ಕೆಲ್ಲ ಅದ್ರ ಜೊತೆಗೆ ಎಂಗೇಜ್ ಮಾಡೋದು ಇಸ್ ಬೇಸಿಕ್ಲಿ ವಾಟ್ ಐ ಆಮ್ ಬಿಸಿ ವಿತ್ ನಾವು. ಅಂಡ್ ಅದು ಸಖತ್ ಖುಷಿ ಆಗುತ್ತೆ ನೋಡಕ್ಕೆ, ದ ವೇ ದೇ ಇಂಟ್ರಾಕ್ಟ್ ವಿತ್ ದ ಫ್ಯಾನ್ಸ್. ಲೈಕ್ ಮೊನ್ನೆ ರಕ್ಷಿತ್ Q&A ಮಾಡಿದ್ರು. ಆ ರೆಸ್ಪಾನ್ಸ್ ನೋಡಿದಾಗ ಒಂಥರ ನನಗೆ ಏನೋ ಖುಷಿ ನನಗೆ. ಎಕ್ಸಾಕ್ಟ್ಲಿ ಅದೇ ಇಮೋಷನ್. ನನಗೆ ಸಪ್ತಸಾಗರ ಟ್ಯಾಗ್ ಮಾಡ್ಕೊಂಡು ಯಾವುದೇ ಪೋಸ್ಟ್ ಇರಲಿ, ಎಲ್ಲಿ ಕೆಳಗಡೆ ಹಿಂಗೆ ಹೋಗ್ತಾ ಹೋದ್ರೆ ಲೈಕ್ಸ್ ಅಲ್ಲಿ ರುಕ್ಮಿಣಿ ವಸಂತ ಯಾವಾಗ್ಲೂ ಇರುತ್ತೆ. ನಾನು ನೋಡಿದಾಗೆಲ್ಲ ಸ್ಮೈಲ್ ಅಲ್ಲ, ಒಂದಿಷ್ಟು ರಿಪ್ಲೈ ಮಾಡಿರ್ತಾಳೆ. ಯಾರ್ಯಾರು ಪ್ರೊಫೈಲ್ ಹೋಗಿ ರಿಪ್ಲೈ ಮಾಡಿ ಖುಷಿ ಆಗುತ್ತೆ. ದೇ ಟೇಕಿಂಗ್ ಅಂದರೆ ಸೊ ಬೇಸಿಕ್ಲಿ ದ ವೇ ಐ ವ್ಯೂ ಇಟ್ ಇಸ್ ಅವ್ರ ಸೋಷಿಯಲ್ ಮೀಡಿಯಾ ಇಸ್ ಲೈಕ್ ಅವ್ರ ಮನೇಲಿ ಒಂದು ವಾಲ್ ಇರೋ ಥರ. ಆ್ಯಂಡ್ ಆ ಗೋಡೆ ಮೇಲೆ ನಮ್ಮ ಚಿತ್ರನ ತೊಗೊಂಡು ಅವ್ರೇನೋ ಹಾಕಿದ್ದಾರೆ, ಆ ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಐ ರಿಯಲಿ ಲೈಕ್. ಆ್ಯಂಡ್ ಆಬ್ವಿಯಸ್ಲಿ ಐ ಆಮ್ ಜಾಬ್ಲೆಸ್, ಮನೇಲಿ ಕೂತಿರ್ತೀನಿ, ಇನ್ಸ್ಟಾಗ್ರಾಮ್ ಇರುತ್ತೆ, ಐ ಆಮ್ ಜಸ್ಟ್ ಸ್ವೈಪಿಂಗ್. ಸೊ ನನಗೂ ತುಂಬ ಖುಷಿ ಆಗುತ್ತೆ. 2 ವರ್ಷ ಆದಮೇಲೆ ನಾವು ಈ ಪಿಕ್ಚರ್ ಮಾಡಿದ್ದೀವಿ, ತೊಗೊಂಬರ್ತಾ ಇದೀವಿ ಜನರಿಗೆ. ದ ಫ್ಯಾಕ್ಟ್ ದಟ್ ಅಷ್ಟು ಜನ ಕಾಯ್ತಾ ಇದ್ದಾರೆ ಮನುಪ್ರಿಯನ ನೋಡೋಕ್ಕೆ, ಅಥವಾ ಹಾಡು ಕೇಳಿ ಇಷ್ಟು ಖುಷಿ ಆಗ್ತಿದೆ ಜನರಿಗೆ. ಇಟ್ ಎಕ್ಸೈಟ್ಸ್ ಮೀ ಸೋ ಮಚ್. ಇಟ್ ಎಕ್ಸೈಟ್ಸ್ ಮೀ ಆಸ್ ಮಚ್ ಆಸ್ ವೆನ್ ಐ ಸಾ ದ ಫಸ್ಟ್ ಪೋಸ್ಟರ್. ಆಬ್ವಿಯಸ್ಲಿ ಸಿನಿಮಾ ಬರುತ್ತಾನ ಅದು ಇದ್ದೇ ಇರ್ತೈತಿ. ಆದ್ರೆ ನೀವು ಜಾಬ್ಲೆಸ್ ನೀವು ಅಂದ್ಬಿಟ್ರೆ 2 ವರ್ಷ ಕೆಲಸ ಮಾಡಿ ಅಂದಿರಿ. ಈಗೂ ಪ್ರಮೋಷನಿಗೆಲ್ಲ ಅಡ್ಡಾಡೋದು ವರ್ಕ್ ಇಸ್ ವರ್ಕ್ ಅಲ್ಲ. ಪಾಸಿಟಿವಿಟಿ ಗೈಸ್, ಪಾಸಿಟಿವಿಟಿ ಹಂಚೋಣ. ಸೊ ಗೋಯಿಂಗ್ ಫಾರ್ವರ್ಡ್, ರಿಚರ್ಡ್ ಆಂಥನಿ ನಿಮ್ಮದು ಪ್ಲ್ಯಾನ್ ಐತೆ. ಆ್ಯಂಡ್ ಪುಣ್ಯಕೋಟಿ, ಅದ್ರ ಬಗ್ಗೆ ಪುಣ್ಯಕೋಟಿ ಯಾವಾಗ ಬರ್ತೈತೆ ಅಂತೇಳಿ ಕರ್ನಾಟಕ ವೇಟ್ ಮಾಡತ್ತೈತಿ. ಬಿಕಾಸ್ ನಿಮ್ಮದು ಡ್ರೀಮ್ ಪ್ರಾಜೆಕ್ಟ್ ಅಂತಂದಾಗ ನಿಮ್ಮದು ಫ್ಯಾನ್ಸ್ ಯಾರು ಇರ್ತಾರೆ. ಬಿಕಾಸ್ ನನಗೆ ಪರ್ಸನಲ್ ನಾನು ನನ್ನ ಬಗ್ಗೆ ಅಷ್ಟೇ ಮಾತಾಡ್ತೀನಿ, ನಮಗಂತಲ್ಲ. ರಕ್ಷಿತ್ ಶೆಟ್ಟಿ ಅಂತಂದ್ರೆ ನೀವು ಹೇಳ್ದಂಗೆ ಸಿನಿಮಾ ದ ವೇ ದ ಆನೆಸ್ಟಿ ಕಾಣ್ತೈತಿ. ಅದು ಒಂದು ಕತ್ತಿ ಮುಟ್ಟಿಸ್ಬೇಕಂತೇಳಿ ಸಿನಿಮಾದಾಗ ಸುಮ್ಮನೆ ಹೀರೋ ಬಂದ ಹೋದ ಎಲ್ಲ ಹಂಗಿರಂಗಿಲ್ಲ. ಅದ್ರಾಗ ಕಿರಿಕ್ ಪಾಟಿದಾಗೂ ಇಂಟರ್ವಲ್ ಸೀನ್ ಸುಮ್ಮನೆ ಮಾಸ್ ಮಾಡ್ಬೇಕಂತ ಮಾಡಿರಲಿಲ್ಲ. ಅದು ಇಂಜಿನಿಯರಿಂಗ್ ಫೈನಲ್ ಇಯರ್ ಮೆಕ್ಯಾನಿಕಲ್ ಸ್ಟೂಡೆಂಟ್ ಹಂಗೆ ಇರ್ತಾನೆ. ಆಸ್ ಇಫ್ ಐ ಓನ್ ದ ಕಾಲೇಜ್ ಆ್ಯಂಡ್ ದ ಪರ್ಸನಾಲಿಟಿ ಶಿಫ್ಟು ಹಂಗಾಗಿತ್ತು. ಬಿಕಾಸ್ ಒಂದು ಸ್ಯಾಡ್ ಎಂಡಿಂಗಿಂದ ಇದಾಗಿದ್ದೆ. ಸೊ ನೀವು ನೆನಪಾರ ಸಾತೆ, ನಾನು ಅರೋ ಸಾತೇನೆ ಮುಂದೆ. ಬಟ್
ಪುಣ್ಯಕೋಟಿ ನೀವು ನಾ ಕಂಡಂತೆ ಬಗ್ಗೆನೂ ಕೇಳೋದಿತ್ತು, ಬಿಕಾಸ್ ಮೊನ್ನೆ ನಿಮ್ಮ ಯೂಟ್ಯೂಬ್ ಚಾನಲ್ ಬಂತು ನಾ ಕಂಡಂತೆ. ವಾಟ್ ಈಸ್ ಇಟ್ ಇಫ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇಟ್ ಟು ದ ಆಡಿಯನ್ಸ್? ಅದ್ರಾಗ ಎಕ್ಸ್ಪ್ಲೇನ್ ಮಾಡಿರಿ, ಬಟ್ ಇನ್ ಅ ಡೀಪರ್ ಸೆನ್ಸ್. ಅದೇ ಬೇಸಿಕಲಿ ದ ಐಡಿಯಾ ಈಸ್ ಟು ಪ್ರಿಪೇರ್ ಅ ಸರ್ಟನ್ ಕೈಂಡ್ ಆಫ್ ಆಡಿಯನ್ಸ್ ಟು ವಾಚ್ ದ ಫಿಲ್ಮ್ ಫ್ರಮ್ ಅ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್. ಅಂದರೆ ಈ ಸಿನಿಮಾನ ಈ ಹಿಂಗೂ ನೋಡ್ಬೋದು ಅಂತ. ಸೊ ಅದು ಆ ಥರ ನೀವು ನೋಡಬೇಕು ಅಂತಂದರೆ ಕೆಲವೊಂದು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಆ್ಯಕ್ಚುಲಿ ಅದನ್ನು ಶುರು ಮಾಡ್ತಾಯಿದ್ದೀನಿ. ನಾನು ಅಂದರೆ ಇವಾಗ ಸಿನಿಮಾ ಬರೋ ಮುಂಚೆ ಸಿನಿಮಾ ಬಗ್ಗೆ ಇಷ್ಟೆಲ್ಲ ಮಾತಾಡಬೇಕಾ ಅನ್ನೋದು ಪ್ರಶ್ನೆ ಬರುತ್ತೆ. ಬಟ್ ಸಿನಿಮಾ ಬಂದಮೇಲೆ ಇನ್ನು ಮಾತಾಡೋಕ್ಕೆ ಇನ್ನೂ ಸುಮಾರಿದೆ. ಸೊ ಬಟ್ ಬರೋ ಮುಂಚೆನೂ ಒಂದಿಷ್ಟು ನಾನು ನಿಮಗೆ ಹೇಳಬಲ್ಲೆ. ಅದು ಹೇಳಿದ್ರು ತಪ್ಪಾಗಲ್ಲ. ನೀವು ಸಿನಿಮಾನ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತೀರಾ ಬಿಟ್ಟರೆ ಕಡಿಮೆ ಅಂತೂ ಎಂಜಾಯ್ ಮಾಡಲ್ಲ. ಆ್ಯಂಡ್ ಇದನ್ನು ನೋಡಿಲ್ಲ ಅಂದರೂ ನೀವು ಎಂಜಾಯ್ ಮಾಡ್ತೀರಾ ಸಿನಿಮಾನ. ಅಂದರೆ ರಿಚರ್ಡ್ ಆ್ಯಂಥೋನಿ ಹ್ಯಾಸ್ ಅ ಕಂಪ್ಲೀಟ್ ಸ್ಟೋರಿ ವಿಚ್ ಈಸ್ ಅ ವೆರಿ ಕಮರ್ಷಿಯಲ್ ಸ್ಟೋರಿ. ಆ್ಯಂಡ್ ಅಂದರೆ ರಿಚ್ ಇಸ್ ಲೈಫ್ ಇಸ್ ಕಮರ್ಷಿಯಲ್ ಬೇಸಿಕ್ಲಿ. ಸೊ ಒಂದು ಜನರಲ್ ಆಡಿಯನ್ಸ್ ಪ್ರಾಬಬ್ಲಿ ಅಷ್ಟು ನೋಡ್ಕೊಂಡು ಅಷ್ಟೇ ಖುಷಿ ಪಡ್ತಾನೆ. ಬಟ್ ಅದಾದ ಕೆಲವೊಂದೆಲ್ಲ ಇಂಟ್ರಿಕೇಸಸ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಇನ್ನೊಂದು ಪರ್ಸ್ಪೆಕ್ಟಿವ್ ಸಿನಿಮಾ ನೋಡ್ಬೋದು ಅನ್ನೋದು ಐಡಿಯಾ. ಆ್ಯಂಡ್ ಅಂದರೆ ಸ್ಪೆಷಲಿ ನಾನು ಶೂಟಿಂಗ್ ಶುರು ಮಾಡಿದ್ಮೇಲೆ ನಾವು ಮೊನ್ನೆ ಹೆಂಗೆ ಬರೀ ಒಂದು ಟೀಸರ್ದು ವರ್ಕಿಂಗ್ ಸ್ಟಿಲ್ಸ್ ಇಟ್ಕೊಂಡು ನಾವು ಅದನ್ನು ನಾ ಕಂಡಂತೆನ ಪೂರ್ತಿ ಬರೀ ವಾಯ್ಸ್ ಓವರಲ್ಲೇ ಒಂದು ಕತೆ ಹೇಳೋಕ್ಕೆ ಪ್ರಯತ್ನ ಪಟ್ವಿ. ಹಾಗೆ ಒಮ್ಮೆ ಪ್ರೀ ಪ್ರೊಡಕ್ಷನ್ ಶುರು ಆದಮೇಲೆ ಒಂದಿಷ್ಟು ಮೇಕಿಂಗ್ ವೀಡಿಯೋಸ್ ಆಗ್ತಾ ಇರುತ್ತಲ್ವ. ಆ್ಯಂಡ್ ಆ ಮೇಕಿಂಗ್ ನಾನು ನಾರ್ಮಲಾಗಿ ಇವಾಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಕೂತ್ಕೊಂಡು ನನ್ನ ಇಂಟ್ರಿಕೇಸಸ್ ಏನಿದೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ ಅವರಿಗೆ. ಸೊ ಅದನ್ನು ನಾನು ಏನು ಅವರಿಗೆ ಹೇಳ್ತೀನಿ ಅದನ್ನು ಜನರಿಗೂ ತಲುಪೋ ಥರ ಏನಾದರೂ ಮಾಡೋಕ್ಕಾಗುತ್ತಾ ಅನ್ನೋ ಒಂದು ಐಡಿಯಾ ಅಷ್ಟೇ. ರ್ಯಾಂಡಮ್ ಎಂಡ್ ಆಗ್ತದೆ. ಆ್ಯಂಡ್ ಮೊನ್ನೆ ನೀವು ಟೋಬಿ ಟ್ರೈಲರ್ ಲಾಂಚಿಗೆ ಬಂದಾಗ ನೀವು ನಾರ್ತ್ ಕರ್ನಾಟಕ ನೀವು ಹೇಳಿದ್ರೆ ಒಂದು ಭಾಳ ಬ್ಯೂಟಿಫುಲ್ ವಿಷನ್ ಇತ್ತು. ಲೈಕ್ ಹಾಸ್ಟೆಲ್ ಹುಡುಗರು ಟೀಮ್ ತಂಡ ಹೆಂಗೆ ಒಂದು ಕಡೆಯಿಂದ ಬಂದೆ ಕರ್ನಾಟಕ ತುಂಬ ಬೇರೆ ಬೇರೆ ರೀಜನ್ ಬೇರೆ ಬೇರೆ ತಂಡ ಬರಬೇಕು. ಈಗ ನಾರ್ತ್ ಕರ್ನಾಟಕ ಬಗ್ಗೆ ಸಿನಿಮಾಸ್ ಕಡಿಮೆ ಅದಾವೆ, ಬೇರೆ ಬೇರೆ ತುಮಕೂರಾಗಲಿ ಬೇರೆ ಬೇರೆ ಊರಿಂದ. ಸೊ ಈಗ ಪರಂವ ನೀವು ಹೇಳ್ದಂಗೆ ಹೊಸ ಟೀಮ್ಸಿಗೆ if there is a vision you're trying to promote. So ಬೇರೆ if there is some team coming from somewhere approaching Paramva, if they have a vision ಅಂದ್ರೆ everything ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಇದಾಕೈತೆ ಅಂದರೆ ಡೆಫಿನೆಟ್ಲಿ ಬಿಕಾಸ್ ಸಿನಿಮಾ ಇಸ್ ನೋ ಮೋರ್ ಅ ಗ್ಯಾಮ್ಲಿಂಗ್ ಟುಡೇ. ಇಫ್ ದರ್ ಇಸ್ ಅ ಗುಡ್ ಸ್ಕ್ರಿಪ್ಟ್ ನೀವು ಹಾಕಿದ ಹಣ ಅಂತೂ ರಿಕವರ್ ಮಾಡ್ಬೋದು. ಬಿಕಾಸ್ ದರ್ ಮೂರು ಪ್ಲ್ಯಾಟ್ಫಾರ್ಮಲ್ಲಿ ಇವತ್ತು ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಲ್ಲಿ ಮಾತ್ರ ಅಲ್ಲ, ನಿಮಗೆ ಸ್ಯಾಟಲೈಟಲ್ಲೂ ಬರುತ್ತೆ, ಆಮೇಲೆ OTT ಅಲ್ಲೂ ಬರುತ್ತೆ. ಆ್ಯಂಡ್ ಇದು ಒಳ್ಳೆ ಸಿನಿಮಾ ಅಂತಂದಮೇಲೆ ಇದು ಮೂರು ಪ್ಲ್ಯಾಟ್ಫಾರ್ಮ್ ಇಟ್ಕೊಂಡು ಯಾವುದೇ ಥರ ಸಿನಿಮಾ ಇರಲಿ ಒಳ್ಳೆ ಸಿನಿಮಾ ಅಂತಂದರೆ ಯು ಕ್ಯಾನ್ ರಿಕವರ್ ಯುವರ್ ಮನಿ ಇನ್ವೆಸ್ಟ್ಮೆಂಟ್ಸ್. ಆ್ಯಂಡ್ ನಾನು ಆವಾಗಲೇ ಹೇಳ್ದಂಗೆ ದಿಸ್ ಇಂಡಸ್ಟ್ರಿ ನೀಡ್ಸ್ ಅಟ್ಲೀಸ್ಟ್ 15 to 20 ಗುಡ್ ಡೈರೆಕ್ಟರ್ಸ್. ಸೊ ದ್ಯಾಟ್ ಅಟ್ಲೀಸ್ಟ್ 1 ಮಂತಿಗೆ ಒಂದು ಸಿನಿಮಾ ಆದರೂ ಬರಲೇಬೇಕಲ್ಲ ಒಂದು ಇಂಡಸ್ಟ್ರಿಯಿಂದ. ಹೌದು, ಒಳ್ಳೆ ಸಿನಿಮಾ ಹೇಳ್ತಿರೋದು ನಾನು, ಒಂದು ಹಿಟ್ಟಾಗೋ ಸಿನಿಮಾ. ನಾವು ವರ್ಷಕ್ಕೆ 200 ಸಿನಿಮಾ ಮಾಡ್ತೀವಿ, ಅದರಲ್ಲಿ 10 ಸಿನಿಮಾ ಅವ್ರು ಹಾಕಿದ ಬಂಡವಾಳ ರಿಕವರ್ ಮಾಡಲ್ಲ. ಔಟ್ ಆಫ್ 200 ಫಿಲ್ಮ್ಸ್ ಇವನ್ 10 ಫಿಲ್ಮ್ ಡಸಂಟ್ ರಿಕವರ್ ದ ಮನಿ. ಸೊ ನಾವು ದ್ಯಾಟ್ ಈಸ್ ಅ ವೆರಿ ಬ್ಯಾಡ್ ಸ್ಟೇಟ್ ಆಫ್ ಎನಿ ಇಂಡಸ್ಟ್ರಿ. ಇಂಡಸ್ಟ್ರಿ ವರ್ಕ್ ಆಗಲ್ಲ ಹಾಗೆ. ಅಂದರೆ ನಿಮಗೆ ಸಸ್ಟೈನಬಲ್ ಅಲ್ಲ. ಅಂದರೆ ನೀವು ಇವಾಗ ಯಾರೋ ರಿಯಲ್ ಎಸ್ಟೇಟ್ ಮಾಡೋರು ಒಂದಿಷ್ಟು ಕಾಸು ಮಾಡಿದ್ದಾರೆ, ಆ ಹಣನ ಬಂದಿಲ್ಲಿ ಸಿನಿಮಾ ಮೇಲೆ ಹಾಕೋದು ಬರುತ್ತಾ ಇಲ್ಲೋ ನೋಡೋಣ ಆಮೇಲೆ. ಬಟ್ ಏನಂತಂದರೆ ನಿಮ್ಮ ಹತ್ರ ಹಣ ಎಕ್ಸ್ಟ್ರಾ ಇದೆ, ಸೊ ಇಂಡಸ್ಟ್ರಿ ಮೇಲೆ ಹಾಕಿ ವಾಪಸ್ ಬಂದಿಲ್ಲಂದ್ರೆ ಓಕೆ, ಅಂದರೆ ಆ ಥಾಟ್ ಪ್ರೊಸೆಸ್ ಇರ್ಬೋದು. ಬಟ್ ಇಂಡಸ್ಟ್ರಿ ಹೆಸರು ಅಲ್ಲಿ ಹಾಳಾಗುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ನಾವು ಕೋವಿಡ್ ಏನು ಸಿಚುವೇಶನ್ ಬಂತಲ್ಲ, ಒಂದು ಒಳ್ಳೆ ಫಿಲ್ಟ್ರಿಂಗ್ ಆಗಿದೆ. ನಾಟ್ ಎವ್ರಿಬಡಿ ಕ್ಯಾನ್ ಬಿ ಎ ಫಿಲ್ಮ್ ಮೇಕರ್ ನಾವು, ಬಟ್ ಅಟ್ ದ ಸೇಮ್ ಟೈಮ್ someone with talent can be a filmmaker ಆರಾಮ್ಸೆ without even spending money he can shoot a film. ಇವತ್ತು ಒಂದು ನಾನು ನಾರ್ತ್ ಕರ್ನಾಟಕದ ಒಂದು ತಂಡ ನನ್ನನ್ನು ಬಂದು ಇಂಪ್ರೆಸ್ ಮಾಡಬೇಕು ಅಂತಂದರೆ ಅಂದರೆ ಒಂದು ಸ್ಕ್ರಿಪ್ಟ್ ಜೊತೆಗೆ ಅಥವಾ ನಾವು ಸಿನಿಮಾ ಮಾಡಬಲ್ವಿ ನಾವು ಅಂತ ಒಂದು ಆ ಕಾನ್ಫಿಡೆನ್ಸ್ ನಾನು ಕೊಡಬೇಕು ಅಂತಂದರೆ ಆಲ್ ದೇ ಹ್ಯಾವ್ ಟು ಡೂ ಇಸ್ 5 minutes ಒಂದು ವೀಡಿಯೋ ಶೂಟ್ ಮಾಡಬೇಕಷ್ಟೇ. ನಮ್ಮ ತಂಡ ಶೂಟ್ ನಾವು ಹಿಂಗೆ ಮಾಡ್ತೀವಿ, ಸ್ಕ್ರಿಪ್ಟ್ ಹಿಂಗಿದೆ, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. If you are talented, then getting somebody's attention and making them produce is not a big deal today. And
ಬರೀ 10 ಸಿನಿಮಾಗಳು ಹಣ ರಿಕವರ್ ಮಾಡಿಕೊಂಡ್ರೆ ಸಾಕಾಗಲ್ಲ. ನೀವು 200 ಸಿನಿಮಾ ಮಾಡ್ತೀವಿ ಅನ್ನೋದು ಬಿಟ್ಟು ಹಾಕಿ, ಬಿಕಾಸ್ ಎಲ್ಲ ಥರದವರು ಬಂದು ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಒಂದು ಇಂಡಸ್ಟ್ರಿ ಅಂತಂದಮೇಲೆ ಅಂದರೆ ಈಗ ಕರ್ನಾಟಕದಲ್ಲಿ ಥಿಯೇಟರ್ಸ್ಗಳು ಕಡಿಮೆ ಆಗ್ತಿರೋ ದೊಡ್ಡ ಕಾರಣ ಏನಂತಂದರೆ ಕಾನ್ಸ್ಟೆಂಟ್ ಸಪ್ಲೈ ಇಲ್ಲ ಸಿನಿಮಾಗಳದ್ದು. ಥಿಯೇಟ್ರ್ ಇಲ್ಲ ಅಂತಂದರೆ ನೀವು ಸಿನಿಮಾ ಎಲ್ಲಿ ತೋರಿಸ್ತೀರಾ? ಸೊ ನಿಮಗೆ ಫಸ್ಟ್ ಆಫ್ ಆಲ್ ಥಿಯೇಟ್ರ್ಗಳನ್ನು ನೀವು ಉಳಿಸ್ಬೇಕು ಅಂತಂದರೆ ಮಲ್ಟಿಪ್ಲೆಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಅಲ್ಲೂ ನೀವು ಬರೀ ಹಿಂದಿ ಮತ್ತು ಬೇರೆ ಲ್ಯಾಂಗ್ವೇಜ್ ಸಿನಿಮಾನೇ ಬರ್ತಾ ಇದ್ದರೆ ಕನ್ನಡದವರು ಆ ಕಲ್ಚರ್ ಇದೆಯಲ್ಲ, ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋದು, ದ್ಯಾಟ್ ವಿಲ್ ವ್ಯಾನಿಶ್. ಕಮ್ಮಿ ಆ್ಯಂಡ್ ಇಫ್ ದ್ಯಾಟ್ ಕಲ್ಚರ್, ಯಾಕೆ ವೈ ಆಂಧ್ರ ಹ್ಯಾಸ್ 2500 theatres and Karnataka has only 800 theatres, whereas our population is 8 crores, their population is 12 crores, 12 to 13 crores. We are 3/4 of their population, but ದ ನಂಬರ್ ಆಫ್ ಥಿಯೇಟರ್ಸ್ ಅಂತ ನಾವು ಬಂದಾಗ ನಮ್ಮಲ್ಲಿ ಬರೀ 800 ಥಿಯೇಟ್ರು ಇಲ್ಲ ಇವಾಗ. ಅದು ಕಡಿಮೆ ಆಗ್ತಾ ಇದೆ. ಮಲ್ಟಿಪ್ಲೆಕ್ಸ್ ಬರ್ತಿರೋದ್ರಿಂದ ಕರ್ನಾಟಕ ಹ್ಯಾಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಮಲ್ಟಿಪ್ಲೆಕ್ಸಸ್. ದಟ್ ಈಸ್ ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಸೇವ್ಡ್. ಬಟ್ ಮಲ್ಟಿಪ್ಲೆಕ್ಸಸ್ ವಿಲ್ ಶೋ ಆಲ್ ಲ್ಯಾಂಗ್ವೇಜ್ ಫಿಲ್ಮ್ಸ್. ಬಟ್ ದ್ಯಾಟ್ ಈಸ್ ಆಲ್ಸೋ ಓಕೆ. ಲೆಟ್ಸ್ ಟೇಕ್ ಇಟ್ ಆಸ್ ಅ ಚಾಲೆಂಜ್. ಲೆಟ್ಸ್ ಕಾಂಪೀಟ್ ವಿತ್ ನಾವು ಓಕೆ ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗೋದು ಬೇಡ, ಬರೀ ಕನ್ನಡ ರಿಲೀಸ್ ಅದು ಹೇಳ್ತಿಲ್ಲ ನಾವು. ಲೆಟ್ಸ್ ಟೇಕ್ ಇಟ್ ಆಸ್ ಅ ಚಾಲೆಂಜ್ ಆ್ಯಂಡ್ ಡೂ ಗುಡ್ ಫಿಲ್ಮ್ಸ್ ಇನ್ಸ್ಟೆಡ್. ಫಾರ್ ದ್ಯಾಟ್ ಅಟ್ಲೀಸ್ಟ್ ಒಂದು 30 ಜನ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದ್ದರೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು, ಒಂದು ಒಳ್ಳೆ ಸಿನಿಮಾ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ಥರ ಸ್ಟಾರ್ಗಳು ಅಷ್ಟೇ, ಆ್ಯಕ್ಟರ್ಸ್ಗಳು ಅಥವಾ ಆ್ಯಕ್ಟ್ರೆಸ್ಗಳು ಅಷ್ಟೇ, ಅಟ್ಲೀಸ್ಟ್ ಒಂದು 15-20 ಬೇರೆ ಬೇರೆ ವೆರೈಟಿಯಲ್ಲಿ, ಬೇರೆ ಬೇರೆ ಡಿವಿಷನ್ಸಲ್ಲಿ ಬೇರೆ ಬೇರೆ ಥರ ಆ್ಯಕ್ಟರ್ಸ್ ಇರಬೇಕು. ಅಟ್ಲೀಸ್ಟ್ ಒಂದು 20 ಜನ ಸ್ಟಾರ್ಗಳಿದ್ದರೆ, ಒಂದು 20 ಜನ ಆ್ಯಕ್ಟ್ರೆಸ್ಗಳಿದ್ದರೆ, then that will be a proper industry and which will make good money. ಈಗ ನೀವು ಹೇಳ್ದಂಗೆ ಈಗ OTT ಸಿನಿಮಾ ಮೇಕಿಂಗ್ ಆಗಲಿ, ಸಿನಿಮಾ ವಾಚಿಂಗ್ ಎಕ್ಸ್ಪೀರಿಯನ್ಸ್ ಆಗಲಿ ಚೇಂಜ್ ಆಯ್ತಾನೆ ಪ್ರೀ-ಕೋವಿಡ್ ಆ್ಯಂಡ್ ಪೋಸ್ಟ್-ಕೋವಿಡ್? ಇಸ್ ದೇರ್ ಅ ಚೇಂಜ್? ಡೆಫಿನೆಟ್ಲಿ. ಅಂದರೆ one major change I believe is that, see, people have subconsciously decided that what kind of films I want to go to theatre and watch it, what kind of films I'll watch it in OTT. ಅಂದರೆ ದರ್ ಆರ್ ಫಿಲ್ಮ್ಸ್ ವಿಚ್ ಇಸ್ ವೆರಿ ಪರ್ಸ್ನಲ್. ಇವಾಗ ನಾವು ಕುಟುಂಬ ಸಮೇತ ಅಂತ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ವಿ. ದಟ್ ಈಸ್ ಅ ವೆರಿ ಪರ್ಸ್ನಲ್ ಫಿಲ್ಮ್. ಅಂದರೆ ನೀವು ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ತೀರಾ, ಬಟ್ ಅದು ನಿಮಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸೇ ಬೇಕಾಗಿಲ್ಲ ಆ ಸಿನಿಮಾ ನೋಡೋಕ್ಕೆ ನೀವು. ವೆರಸ್ ದರ್ ಆರ್ ಫಿಲ್ಮ್ಸ್ ವಿಚ್ ಇಸ್ ಥಿಯೇಟ್ರಿಕಲ್ ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಇಟ್. ಅಂದರೆ ಇಟ್ ವಿಲ್ ಟೇಕ್ ಯು ಟು ಅ ಡಿಫರೆಂಟ್ ವರ್ಲ್ಡ್. ಕುಟುಂಬ ಸಮೇತ ವಿಲ್ ಟೇಕ್ ಯು ಟು ಡಿಫರೆಂಟ್ ಹೌಸ್. ಸೊ ಅಂದರೆ ಸಿನಿಮಾ ಅಂತಂದಾಗ ಐ ಶುಡ್ ಬಿ ಬೈಫರ್ಕೇಟಿಂಗ್ ದಿಸ್ ವೇ, ಟು ಬಿ ಫ್ರ್ಯಾಂಕ್. ಬಟ್ ನೌ ದಟ್ ಈಸ್ ದ ವರ್ಲ್ಡ್ ವಿ ಆರ್ ಲಿವಿಂಗ್ ಇನ್. ಲೆಟ್ಸ್ ಎಕ್ಸೆಪ್ಟ್ ಇಟ್, ಬಟ್ ಅಟ್ ದ ಸೇಮ್ ಟೈಮ್ ಲೆಟ್ಸ್ ಸಿ ದ ಅಪರ್ಚುನಿಟಿ ದೇರ್. ಅಂದರೆ ಇಲ್ಲಾಂದರೆ ಸಕುಟುಂಬ ಸಮೇತ ಥರದ ಸಿನಿಮಾ ನೀವು ಯೋಚನೆ ಮಾಡೋಕ್ಕಾಗಲ್ಲ ಕನ್ನಡದಲ್ಲಿ. ನೀವು ಮಾಡೋಕ್ಕಾಗುತ್ತೆ ಈ ಥರದ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗುತ್ತೆ ಅಂತ. ಯು ಕಾಂಟ್ ಇವನ್ ಇಮ್ಯಾಜಿನ್, ಬಿಕಾಸ್ ಹೌ ವಿಲ್ ಯು ರಿಕವರ್? ಅಂದರೆ ನೀವು ಥಿಯೇಟ್ರಿಗೆ ಹಾಕಿದಾಗ ಎಷ್ಟು ಜನ ಬರ್ತಾರೆ ನೋಡೋಕ್ಕೆ? ಬಟ್ ವಿ ಹ್ಯಾವ್ ಮೇಡ್ ಪ್ರಾಫಿಟ್ ಇನ್ ದಟ್ ಫಿಲ್ಮ್ ಬಿಕಾಸ್ ದೇರ್ ಇಸ್ OTT, ಬಿಕಾಸ್ ದೇರ್ ಇಸ್ ಸ್ಯಾಟಲೈಟ್. ಆ್ಯಂಡ್ ಅಟೆನ್ಷನ್ ಸ್ಪ್ಯಾನ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ. ಈಗ ರೀಲ್ಸ್ ನೋಡ್ತಿರ್ತೇವೆಲ್ಲ, ಲಾಟ್ ಆಫ್ ಪೀಪಲ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಆಗೈತೆ. ಆ್ಯಂಡ್ ಒಬ್ಬರಿಗೆ OTTದ ಹೆಂಗೈತಂದ್ರೆ ನಂಗೆ ಬೋರ್ ಆಗ್ತೈತಿ, ಪಾಸ್, ಕೆಲಸ ಬಂದು ಪಾಸ್, ಗೋ. ಕರೆಕ್ಟ್. ಥಿಯೇಟರ್ದ ಅನ್ಡಿವೈಡೆಡ್ ಅಟೆನ್ಷನ್ ಬೇಕಾ? ಅಂದರೆ ಆ್ಯಸ್ ಅ ಪ್ಯೂರಿಟನ್, ನಾನು ಪ್ಯೂರಿಟನ್ಗಿಂತ ಆ್ಯಸ್ ಅ ಸಿನಿಮಾ ಪರ್ಸನ್, I want to keep films in the theatre as much as possible. Exactly. Because because it shouldn't, ಅಂದರೆ ನಮ್ಮ ಸಿನಿಮಾನ ಇವಾಗ ನಾವು ತಲೆ ಕೆಡಿಸ್ಕೊಂಡು ಸೌಂಡು ಅದು ಇದು ಅಂತ ಏನೇನೋ ಮಾಡಿಕೊಂಡು ಕ್ರಿಯೇಟ್ ಮಾಡಿರ್ತೀವಿ, ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಆಗಬೇಕು ಅಂತ. ಬಟ್ ಅದು ಇವಾಗ ಮೆಟ್ರೋಲ್ ಯಾರೋ ಹೋಗ್ಬೇಕಾದ್ರೆ ಅದನ್ನು 5 ನಿಮಿಷ ನೋಡ್ತಾರೆ, ಮನೆಗೆ ಹೋಗ್ಬೇಕಾದ್ರೆ ಇನ್ನು 5 ನಿಮಿಷ ನೋಡ್ತಾರೆ. ಆ ಥರ ಕನ್ಸ್ಯೂಮ್ ಮಾಡಬಾರ್ದು ಅಂತಲ್ಲ, ಬಟ್ ಕ್ರಿಯೇಟರ್ಸ್ ಇಂಟೆಂಟ್ ಅದಲ್ಲ. ಅಲ್ಲ, ನನ್ನ ಪಾಯಿಂಟ್ ಏನಂದರೆ ಮಜಾ, ಇವಾಗ ಇದಕ್ಕೋಸ್ಕರ ಇನ್ನೊಂದು ಥರದ ಸಿನಿಮಾನು ಮಾಡ್ಬೋದು, ಅದು ಕಡಿಮೆ. ಅದು ಸೂಪರು. ಬಟ್ ನಂದೇನು ಅಂದರೆ ಆ ಥರ ಆ ಥರ ನೋಡ್ತಾ ಇದ್ದಾರಲ್ಲ, ಆ ಪ್ರೆಷರಲ್ಲಿ ಅಂದರೆ ಪ್ಲಾಟ್ಫಾರ್ಮ್ಸ್ ಏನಿದೆ, ಅಂದರೆ ಇಕೋಸಿಸ್ಟಮ್ ಏನಿದೆ, ಅವರು ಫಿಲ್ಮ್ ಮೇಕರ್ಗೆ ಪ್ರೆಷರ್ ಆಗ್ಬಾರ್ದು. 5 ನಿಮಿಷನೂ ನೋಡಂಗಿರ್ಬೇಕು, ಪಾಸ್ ಮಾಡಿ ಅವಾಗ ಸಿನಿಮಾ ಮಾಡಕ್ಕಾಗಲ್ಲ. ಅಂದ್ರೆ ಅದು ದಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಸೊ ಫಿಲ್ಮ್ ಮೇಕರ್ ಹ್ಯಾಸ್ ಟು ಮೇಕ್ ಅ ಫಿಲ್ಮ್ ಲೈಕ್ ಹೌ ಹಿ ವಾಂಟ್ಸ್. ಆಡಿಯನ್ಸ್ ಹೆಂಗಾರು ನೋಡ್ಲಿ ಅಂತ, ಆ ಆಪ್ಷನ್ ಆಡಿಯನ್ಸ್ ಬಿಡ್ಬೇಕು. ಯಾಕಂದ್ರೆ ಆಡಿಯನ್ಸ್ ಪ್ರಕಾರ ಮಾಡ್ಕೊಂತ ಹೋದ್ವಿ ಅಂದ್ರೆ ಮತ್ತೆ ಅದ ಪಾಯಿಂಟಿಗೆ ಬರ್ತೇವೆ, ನಮ್ದು ವಿಷನ್ಗೆ ನಾವು. ಹೌದು.
ನಾ ಇನ್ನೊಂದು ಥಿಯೇಟರ್ OTT ಪ್ರೀ OTT ಮತ್ತು ಕೋವಿಡ್ದಾಗ ಭಾಳ ಮಂದಿ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆದ್ರು. ಈಗ ಒಂದದು ಬಂದ್ಬಿಟ್ಟೈತೆ ಈಗ ರೀಲ್ಸ್ ಬರ್ತಾವ್ ಟು ಕಟ್ ಡೌನ್ ಯುವರ್ ಸೋಷಿಯಲ್ ಮೀಡಿಯಾ ಕನ್ಸಂಪ್ಷನ್. ಐರಾನಿಕಲಿ ಒಂದು ರೀಲ್ ಬರ್ತೈತಿ, ರೀಲ್ಸ್ ನೋಡಿದ್ ಬಿಡಂತ ನಾವು, ಅಂದ್ರೆ ರೀಲ್ದಾಗ ರೀಲ್ ನೋಡ್ಬೇಡ ಆತನ. ಸೊ ಆ ಲೆಕ್ಕಕ್ಕೆ ಬಂದು ನಿಂತೈತೆ. ಆ್ಯಂಡ್ ಅಟೆನ್ಷನ್ ಸ್ಪ್ಯಾನ್ ನ್ಯಾಚುರಲಿ ಕಡಿಮೆ ಆದಾಗಿಂದ ಸಬ್ಕಾನ್ಷಿಯಸ್ಲಿ ನಂಗೆ ಪರ್ಪಸ್ಫುಲ್ ಅಂತೂ ಮಾಡಿಲ್ಲ ನಾನು, ಬಟ್ ಬಿಕಾಸ್ ಹಿಂಗೆ ಒಂದು ಸ್ಕ್ರೋಲ್ ಮಾಡಿದ್ರೆ ಐ ಆಮ್ ಅನದರ್ ರೀಲ್ ವಿತ್ ಡಿಫ್ರೆಂಟ್ ಕೈಂಡ್ ಆಫ್ ಕಾಂಟೆಂಟ್. ಸೊ ಅಟೆನ್ಷನ್ ಸ್ಪ್ಯಾನ್ ಕರೆಕ್ಟ್ ಇರ್ಲಾರ್ದಾಗ ಆ್ಯಸ್ ಸಿನಿಮಾ ಮೇಕರ್ಸ್ ಅದಿನ್ನೂ ಚಾಲೆಂಜಿಂಗ್ ಆಗ್ಬೋದು ಅನ್ನಿಸ್ತೈತೆ. ಬಿಕಾಸ್ ಅಂಥ ಮೈಂಡ್ಸೆಟ್ ಇದ್ದವ್ರಿಗೆ ಮೊದಲು ಸೋಷಿಯಲ್ ಮೀಡಿಯಾ ಇರ್ಲಾರ್ದಾಗ ನಮ್ಮ ತಂದೆ ತಾಯಿ ಎಲ್ಲ ಕುಂತು ನೋಡ್ತಿದ್ರು ಸಿನಿಮಾ. ಹಿಂಗೆ 3 ತಾಸು ಅವ್ರಿಗೆ ಏನೂ ಅಲ್ಲ, ಫ್ಯಾಮಿಲಿ ಕುಂತು ನಾವು ಚಾನಲ್ ಚೇಂಜ್ ಮಾಡೋದು, TV ಸ್ವಿಚ್ ಆಫ್ ಮಾಡ್ಬೇಕಂತಂದ್ರು ಒಂದು ಪ್ಲೇಟ್ದಾಗ ಪಾಪ್ಕಾರ್ನ್ ಏನಾರು ತೊಗೊಂಡು ಕುಂತೆ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ಕೊಂಡು ಮನ್ಯಾಗ ಥಿಯೇಟ್ರ್ ಮಾಡಿ ನೋಡ್ತಿದ್ವಿ. ಬಟ್ ಈಗ ಡಿಸ್ಟ್ರಾಕ್ಷನ್ಸ್ ಎಷ್ಟೈತೆ ಅಂತಂದರೆ ಈಗ ಹೌ ಚಾಲೆಂಜಿಂಗ್ ಇಸ್ ಫಾರ್ ಯು ಕ್ರಿಯೇಟರ್ಸ್. ಈಗ ನೀವು ಹೇಳಿದ್ರೆ ಆಡಿಯನ್ಸ್ ಸಲುವಾಗಿ ಮಾಡೋಕೆ ಆಗೋಂಗಿಲ್ಲ ಅಂತ, ಬಟ್ ಪ್ರಾಕ್ಟಿಕಲಿನೂ ಯೋಚನೆ ಮಾಡಿ ಐ ಹ್ಯಾವ್ ಟು ಟಾರ್ಗೆಟ್ ದ್ಯಾಟ್ ಆಡಿಯನ್ಸ್ ಆಲ್ಸೋ. ಅವನು ನನ್ನ ಸಿನಿಮಾ ನೋಡ್ಬೇಕು, ಮೇ ಬಿ ಎ ಸಿನಿಮಾ ಲವರ್ ಬಟ್ ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರ್ಬೋದು. ಆ ಚಾಲೆಂಜ್ ಹೆಂಗೆ ಡು ಯು? ಅಂದರೆ ಸರ್ ನನಗೆ ಅನ್ಸೋದು ಅಟ್ಲೀಸ್ಟ್ ದರ್ ಆರ್ ಸಮ್ ಕೈಂಡ್ ಆಫ್ ಫಿಲ್ಮ್ಸ್ ವಿಚ್ ಇಸ್ ವೆರಿ ಪ್ರಾಬ್ಲಿ ಕಮರ್ಷಿಯಲ್. ಅಲ್ಲಿ ನೀವು ಹೆಂಗೆ ಅಂತಂದರೆ ಇಲ್ಲಿ ನೋಡ್ತಿದ್ದವರು ಮಧ್ಯದಲ್ಲಿ ಫೋನ್ ನೋಡ್ಕೊಂಡು 5 ನಿಮಿಷ ನೀವು ನೋಡಿಲ್ಲ ಅಂತಂದ್ರೆ ಓಕೆ, ಕತೆ ಅಲ್ಲೇ ಇದೆ, ಕತೆ ಅಲ್ಲೇ ಇದೆ. ಹೌದು, ಎಕ್ಸಾಕ್ಟ್ಲಿ. ಸೊ ನೀವು ವಾಪಸ್ ಬಂದಾಗ ಯು ವಿಲ್ ಫಾಲೋ ಇಟ್. ಬಟ್ ಸೀರಿಯಸ್ ಸಿನಿಮಾ ಅಂತ ಹೇಳಿದಾಗ ನಾನು ಆವಾಗಲೇ ಹೇಳಿದ್ನಲ್ಲ, 15 ನಿಮಿಷದಲ್ಲಿ ಯು ಶುಡ್ ಬಿ ಏಬಲ್ ಟು ಗ್ರ್ಯಾಬ್ ಆಡಿಯನ್ಸ್ ಅಟೆನ್ಷನ್ ಕಂಪ್ಲೀಟ್ಲಿ ಟು ಅನ್ ಎಕ್ಸ್ಟೆಂಟ್ ವೇರ್ ಹಿ ಡಸಂಟ್ ವಾಂಟ್ ಟು ವಾಚ್ ದ ಫೋನ್. ಎಕ್ಸಾಕ್ಟ್ಲಿ. ಹಾಂ, ಅಂದರೆ ಯಾವಾಗ ನೀವು ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇದೆ ಅಂತ ಹೇಳ್ತಿರಲ್ಲ, ಅಟೆನ್ಷನ್ ಸ್ಪ್ಯಾನ್ ಕಡಿಮೆ ಇರೋದು ಯಾವಾಗ ಅಂತಂದರೆ ವೆನ್ ಯು ಆರ್ ನಾಟ್ ಏಬಲ್ ಟು ಟೇಕ್ ದ ಅಟೆನ್ಷನ್. ಇಫ್ ಯು ಗ್ರ್ಯಾಬ್ ದೇರ್ ಅಟೆನ್ಷನ್ ಕಂಪ್ಲೀಟ್ಲಿ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ದ ಫೋನ್. ಅಂದ್ರೆ ಅದು ವಿಜುವಲ್ ಮೆಟಫೋರ್ ಆಗಿ ಹೇಳಬೇಕು ಅಂದ್ರೆ ಅದೊಂಥರ ಟಗ್ ಆಫ್ ವಾರ್ ಇದ್ದಂಗೆ ಆಡಿಯನ್ಸ್ ಜೊತೆ. ನನಗೂ ಗೊತ್ತಿರಲ್ಲ ಯಾವ ಪಾಯಿಂಟ್ ಅಲ್ಲಿ ಇವಾಗ ಕೆಲವೊಂದು ಈ ಶಾರ್ಟ್ ನ ಇಲ್ಲಿ ಒಂದ್ ಸ್ವಲ್ಪ ಸಸ್ಟೈನ್, ಅಲ್ಲಿ ಎಲ್ಲೋ ಒಂದು ಶಾರ್ಟ್ ಇದೆ, ಒಂದು ಬ್ಯೂಟಿಫುಲ್ ಶಾರ್ಟ್ ಇದೆ, ಅಲ್ಲೊಂದು ಸ್ಟೇ ಇದೆ, ಆ ಸ್ಟೇ ಬೇಕು ನನಗೆ, ಆಯ್ತಾ, ಆ ಸ್ಟೇ ಚೆನ್ನಾಗಿದೆ ಅಂತ ಅನ್ಸ್ತಾ ಇರತ್ತೆ. ಬಟ್ ಒಳಗಡೆ ಒಂದು ಕ್ಲಾಕ್ ಕೊಡ್ತಾ ಇರತ್ತೆ, ಇವಾಗ ತೆಗಿತಾರ ಫೋನು ಅಂತ ಒಂದಿರತ್ತೆ. ಬಟ್ ಅದತ್ರ ಹೋಗ್ಬೇಕು ನಾನು, ಹಾಗಂತ ಫಾಸ್ಟ್ ಆಗಿ ಕಟ್ ಮಾಡಲ್ಲ. ಅಂದ್ರೆ ಇಟ್ ಈಸ್ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಲ್ಲ, ಕರೆಕ್ಟ್ ಒಂದು ಪಾಯಿಂಟಿಗೆ ಬಂದ್ರೆ ಅಂದ್ರೆ ನಾನು ಆ ಪಾಯಿಂಟ್ ಕ್ಯಾಚ್ ಮಾಡಕ್ ಯಾವಾಗ್ಲೂ ಹೋರಾಟ ನಮ್ದಿರತ್ತೆ. ಆಸ್ ಅ ಫಿಲ್ಮ್ ಟೀಮ್, ಎವ್ರಿಬಡಿ, ಇವನ್ ಇನ್ ದರ್ ಪರ್ಫಾರ್ಮೆನ್ಸ್, ಎವ್ರಿಬಡಿ ವಿ ಆರ್ ಟ್ರೈಂಗ್ ಟು ಕ್ಯಾಪ್ಚರ್ ದಟ್. ಸೊ ಇಫ್ ಇಟ್ ಅಂದ್ರೆ ನಾನು ಫಿಲಮ್ ನೋಡ್ತಾ ಇರ್ಬೇಕಾದ್ರೆ ಆದ್ರೆ ಇಲ್ಲಿಂದ ಸಪ್ತಾಹ ಎಕ್ಸ್ಪೀರಿಯನ್ಸ್ ಅಲ್ಲಿ ಒನ್ ಥಿಂಗ್ ದಟ್ ಐ ಕೀಪ್ ಸೇಯಿಂಗ್ ಇಸ್ ಬಾದ್ಶಾಹಿ ಇದೆಯಲ್ಲ ಸ್ವೀಟು, ಅದು ಹೆಂಗೆ ಅಂದ್ರೆ ಒಂದ್ ತಿಂದಾಗ ಸೂಪರ್ ಆಗಿರುತ್ತೆ, 2 ತಿಂದ್ರೆ ಒಂಥರ ಮುಜುಗರ ಆಗೋಕೆ ಶುರು ಆಗುತ್ತೆ, ತುಂಬಾ ಸ್ವೀಟ್ ತಿಂದಲ್ಲ ಅಂತ. ಅದಾಗಬಾರ್ದು. ಕರೆಕ್ಟ್. ಸೊ ನಾವು ಎಷ್ಟು ಸ್ವೀಟ್ ಕೊಡ್ತೀವಿ ಅದರದ್ದು ಕಂಟ್ರೋಲ್ ನಮ್ಮ ಕೈಯಲ್ಲಿರ್ಬೇಕು. ಆಮೇಲೆ ನನಗೆ ಈ ಪೂರ್ತಿ ಜರ್ನಿಯಲ್ಲಿ ಒನ್ ಥಿಂಗ್ ವಿಚ್ ಐ ಅಂಡರ್ಸ್ಟುಡ್ ಪ್ರಾಪರ್ಲಿ ಇಸ್ ದ್ಯಾಟ್ ನಿಮಗೆ ಜನರನ್ನ ಇಲ್ಲಿಂದ ನೀವು ಜಾಸ್ತಿ ಹೊತ್ತು ಅಟೆನ್ಷನ್ ಇಟ್ಕೊಳಕ್ಕಾಗಲ್ಲ, ಬಟ್ ಇಲ್ಲಿಂದ ನೀವು ಇಟ್ಕೋಬೋದು. ಇಲ್ಲಿ ಒಮ್ಮೆ ಇನ್ವೆಸ್ಟ್ ಮಾಡಿಬಿಟ್ರೆ ಅವರು, ಇಫ್ ದೇ ಗೆಟ್ ಇನ್ವೆಸ್ಟೆಡ್ ಇನ್ ದ ಕ್ಯಾರೆಕ್ಟರ್ಸ್, ದೆನ್ ಅಟೆನ್ಷನ್ ಬೇರೆ ಕಡೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ದಿಸ್ ಇಸ್ ಇನ್ವೆಸ್ಟೆಡ್. ಬಟ್ ಇಫ್ ದಿಸ್ ಇಸ್ ನಾಟ್ ಇನ್ವೆಸ್ಟೆಡ್ ಆ್ಯಂಡ್ ದಿಸ್ ಇಸ್ ಇನ್ವೆಸ್ಟೆಡ್ ಅಲ್ವಾ, ದೆನ್ ಸ್ವಲ್ಪ ಆಚೆ ಹೋಗಿ ವಾಪಸ್ ಬರ್ಬೋದು. ಬಿಕಾಸ್ ಈಗ ನೀವು ಸ್ಲೋನೆಸ್ ಅಂತ ಏನು ಹೇಳಿದ್ರಲ್ಲ, ಈಗ ಕಾಂತಾರದಾಗ ಇಸ್ ಕಮರ್ಷಿಯಲ್ ಹಿಟ್, ಆಲ್ಸೋ ವೆರಿ ಕಾಂಟೆಂಟ್ ಡ್ರಿವನ್, ಬ್ಯಾಲೆನ್ಸ್, ಪರ್ಫೆಕ್ಟ್ ಬ್ಯಾಲೆನ್ಸ್. ಅದರ ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನ್ದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋದೆ, ಐ ಕುಡ್ ಫೀಲ್ ದ ಥಿಯೇಟರ್ ಫೀಲಿಂಗ್ ದಟ್ ಎನರ್ಜಿ. ಅಂದ್ರೆ ಹಿಂಗೆ ಮುಂದೆ ಹೊಂಟಾರ, ಹಿಂಗೆ ದಟ್ ಈಸ್ ವೆನ್ ಗರುಡ ಗಮನ ವೃಷಭವಾಹನ ಸೀನ್ದಾಗ ಅವ್ರ ಹುಲಿ ಡಾನ್ಸ್ ಮಾಡಿದಾಗ, ಹುಲಿ ವೇಷ ಡಾನ್ಸ್ ಗುಡಿ ಮುಂದೆ ಮಾಡಿದಾಗ, ಇನ್ನೊಂದು ಸ್ಲೋನೆಸ್ ಇನ್ ಗರುಡ ಗಮನ ವೃಷಭವಾಹನದಾಗ ಅಂತಂದ್ರೆ ಹರಿ ಶಿವಂಗೆ ಮೋಸ ಮಾಡಿ ಅಲ್ಲಿ ಗುಡಿಗೆ ಹೋಗಿ ಶುದ್ಧ ಆಗ್ಬೇಕಾದಾಗ ಅದು ಸ್ಲೋನೆಸ್ ಐತಿ. ಬೇರೆ ಶಿವ ಈಸ್ ಇಮೋಷನ್ ತೊಗೊಳತ್ತಾರ ಅವ್ರು, ನಂದು ಗೆಳೆಯ ನನಗೆ ಮೋಸ ಮಾಡಿಬಿಟ್ಟ, ಅದು ಇಮೋಷನ್ ಫೀಲ್ ಆಗಕ್ಕೆ ಟೈಮ್ ಬೇಕು. ಇಷ್ಟು ವರ್ಷ ನಾವು ಒಬ್ಬಂಗೆ ಟೈಮ್ ಕೊಟ್ಟೆ, ಒಮ್ಮೆ ಧೋಕಾ ಕೊಟ್ಟ ಆತು ನಾ ಹೊಕ್ಕೆ ನನ್ನ ಕಾಯಂಗಿಲ್ಲ. ಬಟ್ ಆ ಇಮೋಷನ್ ಹಂಗೆ ಹಿಟ್ ಆಗ್ಬೇಕಂತಂದ್ರೆ ಆ ಸ್ಟೋರಿ ಹಂಗೆ ಬಿಲ್ಡ್ ಆಗ್ಬೇಕಂತ, ನನಗೆ ಅದು ಅಟ್ಯಾಚ್ ಆಗ್ಬೇಕಂದ್ರೆ ನಾ ಇಡೀ ಸ್ಟೋರಿಗೆ ಅಟ್ಯಾಚ್ ಆಗ, ಐ ಶುಡ್ ಬಿ ಅಟ್ಯಾಚ್ ಟು ಶಿವ, ಟು ಹರಿ, ಟು ಬ್ರಹ್ಮಯ್ಯ. ಅಲ್ಲ, ಬಟ್ ಸಿ ಆಡಿಯನ್ಸ್ ಪ್ರತಿಯೊಬ್ರು ಅವ್ರವ್ರದ್ದು ಅಟೆನ್ಷನ್ ಸ್ಪ್ಯಾನ್ ಇದೆ.
ಸೊ ಯಾರೋ ಒಬ್ಬರಿಗೆ ಅದು ಇಮಿಡಿಯೇಟ್ ಆಗಿ ಫೀಲ್ ಆಗುತ್ತೆ, ಓ ಅದಕ್ಕೆ ಮಾಡ್ತಾ ಇರೋದು ಅಂತ. ಸೊ ಫಾರ್ ದ ನೆಕ್ಸ್ಟ್ 4 seconds ಅವ್ನಿಗೆ ಲ್ಯಾಗ್ ಅದು. ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್? ಇನ್ನೊಬ್ಬ ಆಡಿಯನ್ಸ್ಗೆ ಅವ್ನು ಬುದ್ಧಿವಂತ ಕಮ್ಮಿ ಅಂತಲ್ಲ, ಅತಿ ಬುದ್ಧಿವಂತ ಇರ್ಬೋದು, ಇಲ್ಲ ಅವ್ನಿಗೆ ಇಮೋಷನಲ್ ಸ್ಟಿಟ್ ಆಗ್ಲಿಲ್ಲ. ಅದು ಇನ್ನೊಬ್ಬ ಆಡಿಯನ್ಸ್ಗೆ ಅದು ಇಮಿಡಿಯೇಟ್ ಆಗಿ ಕನೆಕ್ಟ್ ಆಯ್ತು. ಇನ್ನು 5 seconds ತೋರಿಸಿದ್ರು ಹಿ ವಿಲ್ ಎಂಜಾಯ್ ಇಟ್ ಮೋರ್. ಸೊ ಯು ಆಸ್ ಅ ಫಿಲ್ಮ್ ಮೇಕರ್ ಇಟ್ ಈಸ್ ಯೋರ್ ರೆಸ್ಪಾನ್ಸಿಬಿಲಿಟಿ ಟು ಒಂಥರ ಒಂದು ಮೀಡಿಯನ್ನ ಫೈಂಡ್ ಮಾಡೋದು, ಇದಿದ್ರೆ ಕರೆಕ್ಟ್ ಅಂತ. ಅಂಡ್ ಯು ಡೋಂಟ್ ಆಲ್ವೇಸ್ ಗೆಟ್ ಇಟ್ ರೈಟ್. ದಟ್ ಈಸ್ ದ, ಅಂದ್ರೆ ಅದು ಪ್ರತಿ ಸತಿ ರೈಟ್ ಆಗಿ ಸಿಗಂಗ್ ಇದ್ದಿದ್ರೆ ಎಲ್ಲ ಫಿಲ್ಮು ಹಿಟ್ ಆಗತ್ತೆ. ಅದು ಡೆಫಿನೆಟ್, ಅದು ಪಲ್ಸ್ ಕಷ್ಟ ಅದು ಹಿಡಿಯೋದು. ಬಟ್ ಅದು ಕತೆ ಹೇಳೋದು ನಿಮ್ಗೆ, ಕತೆ ಕಿತ್ಕೊಳ್ಳೋದು ನಿಮ್ಮಿಂದ. ಇಲ್ಲಿ ಆಕ್ಚುಲಿ ಟೈಮ್ ಬೇಕು ಅಂತ ಕತೆನೇ ಹೇಳುತ್ತೆ. ಅದಕ್ಕೆ ನೀವು ಎಷ್ಟು ಹತ್ರ ಇರ್ತೀರೋ ಅಷ್ಟು ಸುಲಭ ಆಗುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ನೀವು 15 minutesದಾಗ ಅಟೆನ್ಷನ್ ಗ್ರ್ಯಾಬ್ ಮಾಡಿದ್ರಿ ಅಂತಂದ್ರೆ ಅದನ್ನ ಹೋಲ್ಡ್ ಮಾಡೋದು ಫಾರ್ 2 hours ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಸ್ ಎ ಡಾನ್ಸ್. ಯಾಕಂದ್ರೆ ಈಗ ಎಷ್ಟೋ ಕೊಂಡು ಸಿನಿಮಾ ಫಸ್ಟ್ ಹಾಫ್ ಸ್ಲೋ ಇರ್ತದೆ, ಸೆಕೆಂಡ್ ಹಾಫ್ ಇಂಟ್ರೆಸ್ಟಿಂಗ್ ಆಕೈತಿ. ಇಲ್ಲ ಫಸ್ಟ್ 15 minutes ಬೋರಿಂಗ್ ಇತ್ತು. ನಾವು ಫ್ರೆಂಡ್ಸ್ ಮಾತಾಡ್ಬೇಕಾದ್ರೆ ಹಂಗೆ ಮಾತಾಡ್ತೇವೆ, ಹೆಂಗಿತ್ಲೆ ಫಿಲ್ಮ್, ಫಸ್ಟ್ ಹಾಫ್ ಡಲ್ ಇತ್ಲೆ, ಸೆಕೆಂಡ್ ಹಾಫ್ದಾಗ ಮಸ್ತ್ ಆತ. ಬಟ್ ಆ ಸೆಕೆಂಡ್ ಹಾಫ್ದಾಗೂ ಮತ್ತೆ ಅಟೆನ್ಷನ್ ತರೋದು, ಯಾಕಂದ್ರೆ ನಂದು ಎಕ್ಸ್ಪೆಕ್ಟೇಷನ್ ಡಲ್ ಆಗೈತಿ ಫಸ್ಟ್ ಹಾಫ್ದಾಗ. ಅದು ತರೋದು ಒಂದು ಚಾಲೆಂಜಿಂಗ್ ಪಾರ್ಟ್ ಆಗ್ತೈತಿ. ಈಗ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾ ಎದಕ್ಕೆ ಜಾಸ್ತಿ ಮಾತಾಡತ್ತೇನೆ, ಬಿಕಾಸ್ ಸಿನಿಮಾ ಮಾಡೋರು ನೀವು ಅದಿರಂತಂದ್ರೆ ನಿಮಗೆ ಗೊತ್ತಿದೆ ಥಿಯೇಟರ್ದಾಗ ಸಿನಿಮಾ ಮಾಡೋದು ಅದಕ್ಕೆ ಥಿಯೇಟರ್ದಾಗ ನೋಡ್ಬೇಕು ಜನ ಅಂತೇಳಿ. ಐ ಡೋಂಟ್ ಥಿಂಕ್ ಯಾರು ನನ್ನ ಫಿಲ್ಮ್ ಬರೀ OTT ಬಂದ್ರೆ ಸಾಕು ನನಗಂತ ಹೇಳ್ತಾನೆ ಅಂತೇಳಿ. ಇಫ್ ಗಿವನ್ ಅ ಚಾಯ್ಸ್ ಥಿಯೇಟರ್ ಡೆಫಿನೆಟ್ಲಿ ಥಿಯೇಟರ್, ಬಿಕಾಸ್ ಇಟ್ಸ್ ಲೈಕ್ ಅ ಹ್ಯೂಜ್ ಫ್ಯಾಮಿಲಿ ಹೂ ಡೋಂಟ್ ನೋ ಈಚ್ ಅದರ್ ಸಿಟ್ಟಿಂಗ್ ಅಂಡ್ ವಾಚಿಂಗ್ ಅ ಸಿನಿಮಾ. ಎಲ್ಲರೂ ಎಂಜಾಯ್ ಮಾಡಿ ನಕ್ಕೊಂತ ತೊಕ್ಕಾರ ಏನಾರು ಆಕೈತೆ. ಒಂದು ಫ್ರಮ್ ಎಲ್ಲ ಆಡಿಯನ್ಸಿಗೆ ಎಷ್ಟೈತೆ ಅಂತ ಇರ್ತೈತಿ. ಥಿಯೇಟರ್ ಬಗ್ಗೆ ಮಾತಾಡತ್ತೆ ಅಂದ್ರೆ ನನಗೊಂದು ದೊಡ್ಡ ರಿಗ್ರೆಟ್ ಏನಂದ್ರೆ ಉಳಿದವರು ಕಣ್ಣಂತೆ ಥಿಯೇಟರ್ದಾಗ ನೋಡೋಕ್ಕಾಗಲಿಲ್ಲ. ಯಾಕಂದ್ರೆ ನಾ ಥಿಯೇಟರ್ದಾಗ ಫಸ್ಟ್ ಫಿಲ್ಮ್ ನೋಡಿದ್ದೆ 3 Idiots. ಥಿಯೇಟರ್ ಹೋಗಿದ್ದು ಅವಾಗ. ಸೊ ಅವಾಗಿಂದ. ಸೊ ಉಳಿದವರು ಕಣ್ಣಂತೆ ವಾಪಸ್ ಥಿಯೇಟರ್ಗೆ ಬರುವಾಗೆ ಪಾಸಿಬಿಲಿಟಿ ಇದ್ರೆ ಪ್ಲೀಸ್, ಇಫ್ ಮೇ ಬಿ ರಿಚರ್ಡ್ ಆಂಥೋನಿ ರಿಲೀಸ್ಗಿಂತ ಮುಂಚೆ ಟಿಕೆಟ್ ಇವಾಗಲೇ ಪರ್ಚೇಸ್ ಮಾಡೋಕ್ಕೆ ಈಗ ಮಾಡ್ತೇನೆ, ಕರೆ ಈಗ ಮಾಡ್ತೇನೆ ಸರ್, ಅಷ್ಟು ಹೇಳಿ ಸರ್ ಅಂತ. ಬಟ್ ಅದು ಸೂಪರ್ ಐಡಿಯಾ ಆ್ಯಕ್ಚುಲಿ, ರಿಚರ್ಡ್ ಆಂಥೋನಿಗೆ ಮುಂಚೆ. ಬಟ್ ಎಸ್, ಯಾಕಂದ್ರೆ ಉಳಿದವರು ಕಣ್ಣಂತೆ ಕಲ್ಟ್ ಆದಾಗ ಥಿಯೇಟರ್ದಾಗ ಇರಲಿಲ್ಲ. ನಾವೆಲ್ಲರೂ ಫೋನ್ದಾಗ ನೋಡಿದ್ದು, ಅಲ್ಲಿ ನೋಡಿದ್ದು. ಬಟ್ ಉಳಿದವರು ಕಣ್ಣಂತೆ ಅಂತ ಸಿನಿಮಾಸ್ ಇಷ್ಟು ಫ್ಯಾನ್ ಫಾಲೋಯಿಂಗ್ ಇದ್ದೆ ಆ ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ತೊಗೋಬೇಕಂತ ಎದಕ್ಕಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಫಟಾ ಪೋಸ್ಟರ್ ನಿಕ್ಲಾ ಹೀರೋ ಎಷ್ಟು ಸರ್ ನನ್ನ ರಿಂಗ್ ಟೋನ್ ಇತ್ತು. ನಾ ಎದಕ್ಕೆ ಇಟ್ಕೊಂಡು ನಾ ಹೀರೋ ಅಂತಲ್ಲ, ಫೀಲ್ ಬರ್ತಿತ್ತು ಒಟ್ಟೆ. ಅಂಥ ಟೈಪ್ ಹೀರೋ ಎಂಟ್ರಿ ನಾ ಎಲ್ಲೂ ನೋಡಿಲ್ಲ. ಅದು ಒಂದು ಇಂಟೆನ್ಸಿಟಿ ಎಲ್ಲೂ ನೋಡಿಲ್ಲ. ಅದು ಬರೇ ನಿಮ್ಮ ಹಾರ ಹಾಕೊಂಡಿದ್ದು ಬರೇ ಎಲ್ಲೋ, ಉಳ್ಕಿದೆಲ್ಲ ಬೇರೆ ಕಲರ್ ಗ್ರೇಡ್. ಆ್ಯಸ್ ಅ ಕ್ಯೂಬನ್ ಕಿಡ್ ಆಲ್ವೇಸ್ ರೆಡಿ ಒಂದು ಎಕ್ಸ್ಪ್ಲನೇಷನ್. ಅದೊಂದು ಥಿಯೇಟರ್ದಾಗ ಎಕ್ಸ್ಪೀರಿಯನ್ಸ್ ಆದರೆ ಫ್ರಾಮ್ ಅ ಫ್ಯಾನ್, ಪ್ಯೂರ್ ಫ್ಯಾನ್ ಆಫ್ ಯುವರ್ ಆರ್ಟ್. ಸೊ ಅದು ಒಂದು ರಿಕ್ವೆಸ್ಟ್ ಉಳಿದ್ರು ಕಂಡಂತೆ ಎಲ್ಲರೂ ಅಗ್ರಿ ಮಾಡ್ತೀರಿ ಅನ್ಕೊತೀನಿ. ನೀವು ನೋಡ್ತೀರಿ. ಎಸ್. ಸೊ ಬಿಫೋರ್ ವಿ ಎಂಡ್ ದಿಸ್, ಸಪ್ತ ಸಾಗರದ ಆಚೆಲ್ಲೋ ಬಗ್ಗೆ ಗೋಯಿಂಗ್ ಸೆಪ್ಟೆಂಬರ್ 1 ರಿಲೀಸ್. ನಾವು ಹೇಳೇ ಇಲ್ಲ. ಹೌದು, ಸೆಪ್ಟೆಂಬರ್ 1 2023 ಕರೆಕ್ಟ್ ಅಲ್ಲ? ಹೌದು. ಸೊ ಸೆಪ್ಟೆಂಬರ್ ಎಲ್ಲ ಥಿಯೇಟರ್ಸ್ದಾಗ ಹೋಗಿ ನೋಡ್ರಿ. ಈಗಾರ ಮಾತಾಡಿದ್ವಿ ನಾವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಿರ್ತೈತೆ ಅಂತೇಳಿ. ಆ್ಯಂಡ್ ಒಂದು ಆನೆಸ್ಟ್ ಆಗಿ ಒಂದು ಅಟೆಂಪ್ಟ್ ಫ್ರಮ್ ದ ಟೀಮ್. ಸೊ ಥಿಯೇಟರ್ದಾಗ ಹೋಗಿ ನೋಡ್ರಿ. ಆ್ಯಂಡ್ ಎನಿ ವರ್ಡ್ಸ್ ಫಾರ್ ದ ಆಡಿಯನ್ಸ್, ಲೈಕ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನೀವು ನಾ ಕಂಡಂತೆದಾಗ ಹೇಳಿದ್ರಲ್ಲ, ಇದ್ರ ಬಗ್ಗೆ ನಾವು ಹೇಳ್ಬೋದು. ನಾಟ್ ದ ಸ್ಟೋರಿ ಲೈನ್, ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್, ನಾ ತಲೆಯಾಗ ಏನು ಇಟ್ಕೊಂಡು ನಾ ಎಂಟ್ರಿ ಕೊಡ್ಬೋದು ಥಿಯೇಟ್ರಿಗೆ. ನಾನು ಚೆನ್ನಾಗಿ ಬಂದೆ, ಮನು ಚೆನ್ನಾಗಿ ಬಂದಿದ್ದಾನೆ ಅಂತ ನನಗೆ ಚೆನ್ನಾಗಿ ಅನ್ಸಿದ್ದು, ಅದಕ್ಕೆ ಬನ್ನಿ. ಇಲ್ಲ ಅಂದರೆ ನನ್ನ ಪ್ರಕಾರ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಬರಬೇಡಿ. ಅಂದರೆ ಬ್ಲ್ಯಾಂಕ್ ಇದಲ್ಲೇ ಬನ್ನಿ. ಒಂದು ಒಳ್ಳೆ ಸಿನಿಮಾ ನೋಡ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬನ್ನಿ ಅಷ್ಟೇ. ಅದು ಬಿಟ್ಟರೆ ಹಿಂಗಿರ್ಬೋದು ಹಂಗಿರ್ಬೋದು ಅನ್ನೋದು ಏನು ಬಿಟ್ಟು, ಐ ಥಿಂಕ್ ಹಿ ಈಸ್ ಡನ್ ಸಮ್ ಅಮೇಝಿಂಗ್ ಜಾಬ್ ಆ್ಯಂಡ್ ಜಸ್ಟ್ ಕಮ್ ಆ್ಯಂಡ್ ಎಂಜಾಯ್ ಇಟ್. ಅದೇ ಹಿಂಗೆ ಏನಂತಾರೆ, ಫೀಲ್ ಗುಡ್ ಫಿಲ್ಮ್. ಇಫ್ ಐ ಆಮ್ ನಾಟ್ ರಾಂಗ್, ಫೀಲ್ ಗುಡ್ ಅಂತಾನೋ ಹಾಡಂತೂ ಚಲೋ ಅದಾವ್ರಿ, ನಂಗೆ ಗೊತ್ತಿಲ್ಲ. ಅವ್ರು ನಂಗೆ ಸ್ಪಾಯ್ಲರ್ಸ್ ಕೊಟ್ಟಿಲ್ಲ. ಸಾಂಗ್ಸ್ ಅಂತೂ ಚಲೋ ಬಂದಾವ, ಮತ್ತೆ ಹೇಳತ್ತೇನೆ, ಬಿಕಾಸ್ ದೇ ಆರ್ ಆ್ಯಕ್ಚುಲಿ ವೆರಿ ಬ್ಯೂಟಿಫುಲ್. ಆ್ಯಂಡ್ ನಾವು ಒಂದು ಸಿನಿಮಾದಾಗ 2 ಸಾಂಗ್ ವೆರಿ ಡಿಫ್ರೆಂಟ್ ಜಾನ್ರ ಒಟ್ಟಿಗೆ ರಿಲೀಸ್ ಆಗಿದ್ದು ನಾನು ನೋಡಿಲ್ಲ. ಆ್ಯಂಡ್ ಅದು ಒಂದು ಮಾರ್ಕೆಟಿಂಗ್ ಅನ್ನಂಗಿಲ್ಲ, ಬಟ್ ಇಟ್ ಇಸ್ ಅ ವೆರಿ ದ್ಯಾಟ್ ಶೋಸ್ ಹೌ ಶ್ಯೂರ್ ಯು ಆರ್ ಅಬೌಟ್ ವಾಟ್ ಯು ವಾಂಟ್. ನಂಗೆ ಹೋರಾಟ ಟೈಪು ಹಾಡಬೇಕು, ಸಪ್ತಸಾಗರದ ಆಚೆಲ್ಲ ಒಂದೊಂದು ಹಾಡಬೇಕು. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮ್ಯಾಮ್. ಕೊಡಿ ಆಲ್ ದ ಬೆಸ್ಟ್ ಸರ್.
ಒಳ್ಳೇದಾಗಲಿ, ಭಾಳ ಖುಷಿ ಆಕೈತಿ. ಈಗ ಅದಕ್ಕಂತ ಬ್ಯಾಕ್ ಟು ಬ್ಯಾಕ್ ನೀವು ಹೇಳ್ದಂಗೆ ಈಗ ಥಿಯೇಟ್ರದಾಗ ನೀವು ಜನ ಕಡಿಮೆ ಬರತ್ತಿಲ್ಲ, ಬಟ್ ಆಫ್ ಲೇಟ್ ಹಿಟ್ಸ್ ಬರತ್ತಾವ. ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆಯ್ತು. ಅಲ್ಲ ಹೌದು, ಬರ್ತಾ ಇಲ್ಲ ಅಂತ ಇಲ್ಲ ಈಗ ಅಂದ್ರೆ ಸೆಕೆಂಡ್ ಹಾಫ್ ಕರೆಕ್ಟ್ ಆಫ್ ದ ಇಯರ್. ಇಲ್ಲ ಆಕ್ಚುಲಿ ಲಾಸ್ಟ್ 7 months was very dry. Last weekend I think is the highest footfall that India has ever seen in a multiplex. Pre-COVID also. If I'm not mistaken, pre-COVID or post-COVID ನಂಗೆ ಅದ್ರದ್ದು ಕರೆಕ್ಟ್ ಅಕ್ಯುರಸಿ ಗೊತ್ತಿಲ್ಲ. ಪೋಸ್ಟ್ ಕೋವಿಡ್ ಇರಬೇಕು. ಇಲ್ಲ pre-COVID ಅಂತ ಓದಿದ್ ಜ್ಞಾಪಕ ಇದೆ ನಂಗೆ, ಬಟ್ ಐ ಡೋಂಟ್ ಅಂದ್ರೆ ಐ ವಾಂಟ್ ಟು ಡಿಸ್ಕ್ಲೇಮರ್ ಇಟ್, ಅಂದ್ರೆ ಐ ಆಮ್ ನಾಟ್ ಶೋರ್. ಬಟ್ ಆಡಿಯನ್ಸ್ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಅಂಡ್ ಬೆಸ್ಟ್ ಪಾರ್ಟ್ ಏನು ಅಂದ್ರೆ ಹಿಂದಿ ಫಿಲ್ಮ್ಗೆ ಬರ್ತಾ ಇದ್ದಾರೆ, ತೆಲುಗು ಫಿಲ್ಮ್ಗೆ ಬರ್ತಾ ಇದ್ದಾರೆ, ತಮಿಳ್ ಫಿಲ್ಮ್ ಬರ್ತಾ ಇದೆ, ಕನ್ನಡ ಫಿಲ್ಮ್ ಬರ್ತಾ ಇದೆ. ಆ ಭಾಷೆ ಫಿಲ್ಮು ಆ ಆಡಿಯನ್ಸ್ ಹೋಗಿ ಥಿಯೇಟ್ರಲ್ಲಿ ನೋಡ್ತಾ ಇದೆ. ಅಂದ್ರೆ ದ ಡಿಮಾಂಡ್ ಇದ್ರೆ ಆಬ್ವಿಯಸ್ಲಿ ಕಾಂಟೆಂಟ್ ಹೇಗೆ ರೀಚ್ ಆಗುತ್ತೆ. ಆರ್ಟ್ ಈಸ್ ಸೋ ಬ್ಯೂಟಿಫುಲ್. ಆರ್ಟಿಗೆ ಲ್ಯಾಂಗ್ವೇಜ್ ಇಲ್ಲ ಅಂತ ಹೇಳ್ತಾರಲ್ಲ, ಕಾಂತಾರ ಬರೀ ಕನ್ನಡದಲ್ಲಿ ಅಷ್ಟೇ ರಿಲೀಸ್ ಆಗಿದ್ದು. ಕರೆಕ್ಟ್. ಇಟ್ ಹ್ಯಾಡ್ ನೋ ವಿಷನ್ ಆರ್ ಅನೌನ್ಸ್ಮೆಂಟ್ ಪ್ಯಾನ್ ಇಂಡಿಯಾ ಆಗತ್ತೆ, ಇದಾಗತ್ತೆ. ಅಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೊಡಿ ನಂಗೆ ನೋಡೋದಿದೆ, ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಫಿಲ್ಮ್. ಎಷ್ಟು ಲ್ಯಾಂಗ್ವೇಜಸಲ್ಲಿ ರಿಲೀಸ್ ಆಯಿತು, ತುಳುದಲ್ಲೂ ಬಂತು. ಆ್ಯಂಡ್ ಸೇಮ್ ಗೋಸ್ ವಿತ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ರೀಸೆಂಟಾಗಿ ಮಾತಾಡ್ಬೇಕಂದ್ರೆ ಕನ್ನಡದಲ್ಲಿ ರಿಲೀಸ್ ಆಯಿತು. ದೇರ್ ಇಸ್ ನೋ ಲೈಕ್ ಬಿಗ್ ನೇಮ್, ಓ ಇಂದು ದೊಡ್ಡ ಆ್ಯಕ್ಟರ್ ಇದ್ದಾರೆ ಅಂತ. ಕಾಂಟೆಂಟ್ ಮೇಲೇ ಇಟ್ ಇಸ್ ರನ್. ಅಂದ್ರೆ ಅದು ಇಟ್ಸ್ ಒಂದು ಫಿಲ್ಮ್ ಅದರದ್ದು ಜರ್ನಿ ಅದೇ ಡಿಸೈಡ್ ಮಾಡುತ್ತೆ. ಅಂದ್ರೆ ಅದು ಕರ್ಕೊಂಡು ಹೋಗುತ್ತೆ. ಅಂಡ್ ಸಿ ಫ್ರಮ್ ಸಪ್ತಾಸ್ ಪರ್ಸ್ಪೆಕ್ಟಿವ್ ವಾಟ್ ಐ ಕ್ಯಾನ್ ಸೇ ಇಸ್ ದಟ್ ನಾವೊಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಅಂದರೆ ಒಂದು ಕತೆಗೆ ರಕ್ಷಿತ್ ಅವ್ರು ಹೇಳ್ದಂಗೆ ಆ ಕತೆ ಒಳಗಡೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ, ಆ್ಯಂಡ್ ಒಂದು ಲವ್ ಸ್ಟೋರಿಲಿ ಅವ್ರು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ ಬಿಟ್ವೀನ್ ದ ಬಾಯ್ ಆ್ಯಂಡ್ ದ ಗರ್ಲ್, ಮನು ಆ್ಯಂಡ್ ಪ್ರಿಯಾ, ಆ ಎಮೋಷನ್ ನೀವು ಸಂಪೂರ್ಣ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಅಂದರೆ ಇಟ್ ಕುಡ್ ಬಿ ಪೇನ್, ಇಟ್ ಕುಡ್ ಬಿ ಹ್ಯಾಪಿನೆಸ್, ಇಟ್ ಕುಡ್ ಬಿ ಎಂಟೈರ್ ಜರ್ನಿ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅನ್ ಸಾಗಾ, ಆಲ್ಮೋಸ್ಟ್ ಅನ್ ಎಪಿಕ್ ಇನ್ ದಟ್ ಸೆನ್ಸ್. ಸೊ ದಟ್ ಪೀಪಲ್ ವಿಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದು ಏನಾಗತ್ತೆ ಗೊತ್ತಿಲ್ಲ, ಅದೇ ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ, ಎಲ್ಲೋ ಹೋಗುತ್ತೆ ಗೊತ್ತಿಲ್ಲ. ನನಗೆ ತುಂಬಾ ಇಂಪ್ರೆಸ್ ಮಾಡ್ರ ಅಂದ್ರೆ ನನ್ನ ಮನ್ಸಲ್ಲಿ ತುಂಬಾ ಉಳಿದಿರೋಂಥ ಸಿನಿಮಾಗಳು ಯಾವ ಥರ ಅಂದ್ರೆ, ಸಿನಿಮಾ ಆದ್ಮೇಲೂ ನನ್ನ ಮನ್ಸಲ್ಲಿ ಅದು ಇರತ್ತಲ್ಲ, ಆ ಥರ ಸಿನಿಮಾನೇ ನೋಡಿ ಬೆಳೆದಿರೋಂಥ ಫಿಲ್ಮ್ ಮೇಕರ್ ನಾನು. ಸೊ ನಂಗೆ ಆ ಥರ ಸಿನಿಮಾ ಮಾಡಕ್ಕೆ ಭಾಳ ಆಸೆ. ಸೊ ಸಪ್ತಾ ಆ ಥರ ಆದರೆ ತುಂಬ ಖುಷಿ. ಸೊ ಅಂದರೆ ಇದು ಹೆಂಗೆ ಡಿಸೈನ್ ಆಗಿದೆ ಅಂತಂದರೆ ಸಿನಿಮಾ ಎಕ್ಸಾಕ್ಟ್ಲಿ 7 weeks ನಿಮ್ಮ ಮನಸ್ಸೊಳಗಡೆ ಇರುತ್ತೆ. ಅದಕ್ಕೆ ಸೈಡ್ ಬಿಗೆ ಹೌದು. ಸೊ 8th weekಗೆ ಸೈಡ್ ಬಿ ಬರುತ್ತೆ. ಸೊ ನೀವು ಫಸ್ಟ್ ವೀಕೇ ನೋಡ್ಬೇಕು ಸಿನಿಮಾ ಎಲ್ಲರೂ. 7 weeks ಅದು ಪಾಯ್ಸನ್ ಮ್ಯಾಕ್ಸಿಮಮ್ ಎಫೆಕ್ಟ್ ಇದೆಯಲ್ಲ, ನೋಡ್ಬೇಕು. ಸೆಕೆಂಡ್ ವೀಕ್ ನೋಡಿದ್ರೆ ಆಮೇಲೆ ನೀವು ಇಮಿಡಿಯೇಟ್ಲಿ ರಿಲೀಸ್ ಆದಾಗ ನಾವೇ ಕೊಡಲ್ಲ ಎಂಟ್ರಿ. 7 ವಾರ ಆಯ್ತಾ ಅಂತ. ಫಸ್ಟ್ ಲಸಿಕೆ ಆಗಿದೆಯಲ್ಲ, ಸೈಡ್ ಬುಕಿಂಗ್ ಡೇಟ್ ತೋರಿಸಿ. ವ್ಯಾಕ್ಸಿನೇಷನ್ ತರ ಫಸ್ಟ್ ಲಸಿಕೆ ಆದ್ಮೇಲೆ 7 ವಾರ ನಂತರ 2ನೇ ಲಸಿಕೆ ಇರೋದಲ್ಲಿ. ಸಪ್ತ ಸೈಡ್ ಟಿಕೆಟ್ ಬುಕಿಂಗ್ ಡೇಟ್ ತೋರಿಸು. ಎಕ್ಸಾಕ್ಟ್ಲಿ 6 ವಾರ ಎಂಟ್ರಿ ಮುಂದಿನ ವಾರ ಬಾ ಅಂತ. ಬಟ್ ಆಲ್ ದ ಬೆಸ್ಟ್. ಒಂದು ಆನೆಸ್ಟ್ ಆಗಿ ಒಂದು ಸಿನಿಮಾ ಬರತೈತಿ. ಮುಂದಿನ ಲೈನಪ್ ಆಲ್ಸೋ ಆಲ್ರೆಡಿ ಕೌಸಲ ಸುಬ್ರಜಾತ್, ಆಚಾರ ಆ್ಯಂಡ್ ಕೋ, ವೆರಿ ಡಿಫ್ರೆಂಟ್ ಸಿನಿಮಾ. ಹಂಗೆ ಟೋಬಿನೂ ಒಂದು ಡಿಫ್ರೆಂಟ್ ಸಿನಿಮಾ, ಕ್ಷೇತ್ರಪತಿ ಒಂದು ಡಿಫ್ರೆಂಟ್ ಸಿನಿಮಾ, ಸಪ್ತಸಾಗರ ಬೇರೆ ಬೇರೆ ಜಾನ್ರದಾಗ ಭಾಳ ಚಲೋ ಸಿನಿಮಾಸ್ ಭಾಳ ಹೆವಿ ಹೈಪ್ ಮಾಡತೈತಿ. ಕನ್ನಡ ಸಿನಿಮಾ ಇನ್ ದ ಸೆಕೆಂಡ್ ಹಾಫ್ ಗ್ಲೋಯಿಂಗ್ ಅನ್ನಂಗಿಲ್ಲ, ಇಟ್ ಇಸ್ ಗ್ಲೋ ಆಗ್ತೈತಿ. ಸೊ ಭಾಳ ಖುಷಿ ಆಕೈತೆ ನಮಗೂ ಆ್ಯಸ್ ಅನ್ ಆಡಿಯನ್ಸ್. ಯಾಕಂದ್ರೆ ನಾವು ಹಾಸ್ಟೆಲ್ ಹುಡುಗರು, ನಾ ಕಾಂತಾರ ಆದಮೇಲೆ ಹಾಸ್ಟೆಲ್ ಹುಡುಗರಿಗೆ ಹೋಗಿದ್ದೆ, ಥಿಯೇಟರ್ದಾಗ ಕಡಿಮೆ ಹೋಗಿದ್ದೆ. ಬಟ್ ಆ ಟೈಮ್ದಾಗ ಥಿಯೇಟರ್ದ ರೆಸ್ಪಾನ್ಸ್ ನೋಡಿ ಅದು ಏನು ಫೀಲ್ ಆತಲ್ಲ, ಐ ಫೆಲ್ಟ್ ಐ ವಾಸ್ ಮಿಸ್ಸಿಂಗ್ ದಿಸ್ ಅಂಟಿಲ್ ಐ ಸಾ. ನನಗದು ತಲೆಯಾಗಿರಲಿಲ್ಲ. ಅದು ನೋಡಾದ್ಮೇಲೆ ಈ ಎಕ್ಸ್ಪೀರಿಯನ್ಸ್ ನಂಗೆ ಬೇಕಿತ್ತು. ಯಾಕಂದ್ರೆ ಅಲ್ಲಿ ಕ್ಲಾಪ್ ಹೊಡತ್ತಾರೆ ಸ್ಕ್ರೀನ್ದಾಗ, ನಾನು ಕ್ಲಾಪ್ ಹೊಡತ್ತೀನಿ, ನಾ ಅದಕ್ಕೆ ಹೊಡತ್ತೀನಿ. ಬಟ್ ಐ ಫೆಲ್ಟ್ ಲೈಕ್ ಬಟ್ ಸೋ ಮೆನಿ ಗುಡ್ ಸಿನಿಮಾಸ್ ಆರ್ ಕಮಿಂಗ್. ಭಾಳ ಹಿಂಗೆ ಸಪ್ತ ಆಲ್ಸೋ ವೆರಿ ಎಕ್ಸೈಟೆಡ್. ಆನೆಸ್ಟ್ ಹೇಳ್ತೀನಿ, ಬಂದಿರಂತ ಹೇಳಂಗಿಲ್ಲ, ನಂಗೆ ಖರೆ ಎಕ್ಸೈಟ್ಮೆಂಟ್ ಐತಿ. ಆಲ್ಸೋ ಒಂದು ಹೇಳ್ಬೇಕಂದ್ರೆ ಐ ಆಮ್ ಪ್ಲ್ಯಾನಿಂಗ್ ಸಮಥಿಂಗ್ ಆನ್ ಒನ್ ಆಫ್ ಯುವರ್ ಸಾಂಗ್ಸ್, ಒಂದು ವೀಡಿಯೋ ಮಾಡ್ಬೇಕಂತ. ಸೊ ಮ್ಯಾನಿಫೆಸ್ಟ್ ಮಾಡತ್ತೀನಿ, ಅದು ಮಾಡ್ತೀನಿ, ಅದು ನೋಡಿರಿ. ಬಟ್ ಆಲ್ ದ ಬೆಸ್ಟ್. ನಿಮಗೆ ಹೆಂಗೆ ಅನ್ನಿಸ್ತಿಲ್ಲ ಬಂದು? ಥ್ಯಾಂಕ್ ಯು ಫಾರ್ ಕಮಿಂಗ್. ಭಾಳ ಚಲೋ ಒಂದು ಸಿನಿಮಾ ಮಾಸ್ಟರ್ ಕ್ಲಾಸ್ ಗತೆ ಇತ್ತಿದೆ. ಅಂಡರ್ಸ್ಟ್ಯಾಂಡಿಂಗ್ ಸಿನಿಮಾ, ಕನ್ನಡ ಸಿನಿಮಾ ಅಂತಲ್ಲ, ಒಂದು ಸಿನಿಮಾ ಮೇಕಿಂಗ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಹೇಗೆ ಅನ್ನಿಸ್ತು ಬಂದು ಮಾತುಕತೆ? ಮಜಾ ಬಂತು ಅಷ್ಟೇ. ಯಾಕಂದ್ರೆ ನಮ್ದು ಸ್ಕ್ರಿಪ್ಟ್ ಇರಂಗಿಲ್ಲ, ಇಂಟರ್ವ್ಯೂ ಥರ ಅನಿಸಿಲ್ಲ. ಅದೇ ಆ್ಯಕ್ಚುಲಿ ಸಿನಿಮಾ ಮಾಸ್ಟರ್ ಕ್ಲಾಸ್ ಥರ ಅನ್ಸು ನನಗೆ. ಸೇಮ್ ಲರ್ನಿಂಗ್ ಅ ಲಾಟ್ ಅಬೌಟ್ ದ ಬಿಸ್ನೆಸ್ ಆಫ್ ಸಿನಿಮಾ. ಇಟ್ಸ್ ಗುಡ್ ಫನ್.
ಗುಡ್ ಬಿಕಾಸ್ ನಮ್ದ್ರಾಗ ಹಿಂಗೆ ಕ್ವಶನ್ಸ್ ಅಂತೂ ಸೆಟ್ ಇರಂಗಿಲ್ಲ. ವಿ ಜಸ್ಟ್ ಗೋ ವಿತ್ ದ ಫ್ಲೋ ಆ್ಯಂಡ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಎ ಲರ್ನರ್. ಭಾಳ ಅಂತೂ ಕಲಿತೆ. ಥ್ಯಾಂಕ್ ಯು ಬಂದಿದ್ದಕ್ಕೆ ಭಾಳ ಸತಿ ಥ್ಯಾಂಕ್ ಯು ಹೇಳೋದು ತಪ್ಪಾಕೈತೆ. ಸಪ್ತ ಸಾಗರದಾಚೆಲ್ಲೋ 1 ಸೆಪ್ಟೆಂಬರ್ 2023 ಥಿಯೇಟರ್ದಾಗ ರಿಲೀಸ್ ಆಗ್ತೈತೆ. ಇವ್ರು ಹೇಳ್ದಂಗೆ ಫಸ್ಟ್ ವೀಕ್ದಾಗ ನೋಡ್ಬೇಕು, ಇಲ್ಲ ಸೆಕೆಂಡ್ ಪಾರ್ಟ್ ನಿಮಗೆ ಜಲ್ದಿ ನೋಡೋಕೆ ಸಿಗಂಗಿಲ್ಲ. ಸೊ ದಿಸ್ ಈಸ್ ಡಿಫ್ರೆಂಟ್ ಕೈಂಡ್ ಆಫ್ ಮಾರ್ಕೆಟಿಂಗ್ ಬೀಂಗ್ ಡನ್ ಬೈ ಪರಂಬಾ. ಅವ್ರು ಹೇಳ್ತಾರೆ ನನಗೆ ದುಡ್ಡು ಏನು ಗಳಿಸೋದಿಲ್ಲ, ಬಟ್ ಮಾರ್ಕೆಟಿಂಗ್ ನಂಗೆ ಬರಲ್ಲ. ಅವ್ರು ಹಿಂಗೆ ಮಾರ್ಕೆಟಿಂಗ್ ಯಾರು ಮಾಡ್ತಾರೆ? ಫಸ್ಟ್ ವಾರ ನೋಡಿಲ್ಲ, ಸೆಕೆಂಡ್ ಪಾರ್ಟ್ ನೋಡೋಕ್ಕೆ ಟೈಮ್ ಆಗುತ್ತೆ ಅಂತ. ಸೊ ಎಸ್, ಎಲ್ಲರೂ ಹೋಗಿ ನೋಡೋಣ ಅಂತ ಸಪ್ತಸಾಗರದ ಆಚೆಯಲ್ಲೋ. ಹಂಗೆ ಕನ್ನಡ ಸಿನಿಮಾ ಎಷ್ಟು ಇವ್ರು ಹೇಳ್ದಂಗೆ ಆದಷ್ಟು ಕನ್ನಡದಾಗ ಚಲೋ ಸಿನಿಮಾ ಬರ್ಲಿ, ನಾವು ನೋಡೋಂಗಾಗಲಿ, ಎಲ್ಲ ಹಿಟ್ ಆಗಲಿ, ಎಲ್ಲರೂ ಖುಷಿಯಾಗಿರಲಿ. ಇದು ಭಾಳ ಫಾರ್ಮಲ್ ಆತ, ಬಟ್ ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಟ್ ವಾಸ್ ಗ್ರೇಟ್ ಹ್ಯಾವಿಂಗ್ ಯು ಗೈಸ್. ಆಲ್ ದ ಬೆಸ್ಟ್ ಆ್ಯಂಡ್ ಬೈ. Southside. Hey.